ओम श्री गुरुभ्यो नमः। सदाशिवसमारम्भां शंकराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करम्। शङ्कारूपेण मच्चित्तम् अङ्गीकृतमभूद्यया किङ्करीयस्य सामाया शङ्कराचार्यमाश्रये। प्रह्लादवरदो देवो यो नृसिंहः परो हरिः नृसिंहोपासकं नित्यं तं नृसिंहगुरुं भजे। श्री सच्चिदानन्द शिवाविनव्य नृसिंहभारत्यभिधान्यतीन्द्रान् विद्यानिधीन् मन्त्रनिधीन् सदात्मनिष्ठान् भजे मानव शम्भुरूपान्। सदात्मध्याननिरतं विषयेभ्यः पराङ्मुखं नौमि शास्त्रेषु निष्णातं चन्द्रशेखरभारती। विवेकिनं महाप्रज्ञं धैर्योदार्यक्षमानिधिं सदाभिनवपूर्वं तं विद्यातीर्थगुरुं भजे। ज्ञानां जाह्नवीतीर्थं विद्यातीर्थं विवेकिनां सर्वेषां सुखदं तीर्थं भारतीतीर्थमाश्रये। विद्याविनयसम्पन्नं वीतरागं विवेकिनं वन्दे वेदान्ततत्त्वज्ञं विदुशेखरभारती। नमामि यामिनीनाथ लेखालङ्कृतकुन्तलां भवानीं भवसन्तापनिर्वापणसुधानदीम्। ಅದೇ ಅದರದೇ ಜೆರಾಕ್ಸ್ ಪುಸ್ತಕ ಸಿಗ್ತಾ ಇಲ್ಲ ಪ್ರಿಂಟ್ ಸಿಗ್ತಾ ಇಲ್ಲ ಎಲ್ಲೂ ಕಾಣುತ್ತೆ. ಇವಾಗ ಈಗ ನಾವು ಮಾಡಬೇಕಾದ ಗ್ರಂಥ ಹರಿಮೀಡೆ ಸ್ತೋತ್ರಂ ಅಂತ ಶಂಕರಾಚಾರ್ಯರ ಒಂದು ಗ್ರಂಥ. ಅದಕ್ಕೆ ಹರಿಸ್ತುತಿ ಅಂತಾನೋ ಒಂದು ಹೆಸರಿದೆ. ಈ ಗ್ರಂಥದಲ್ಲಿ 42 ಶ್ಲೋಕಗಳಿದೆ. ಆ ಶ್ಲೋಕಗಳು ಎಲ್ಲವೂ ಕೂಡ ವೇದಾಂತ ಪರವಾದ ಶ್ಲೋಕಗಳು. ವೇದಾಂತ ಪರವಾದ ಶ್ಲೋಕಗಳೆಲ್ಲವೂ ಕೂಡ ಅದರಲ್ಲಿ ತುಂಬಾ ಉಪನಿಷತ್ತುಗಳ ವಿಷಯಗಳೆಲ್ಲ ಬಂದಿದೆ ಅನ್ನೋ ಕಾರಣದಿಂದ ಇದು ವೇದಾಂತ ಅಧ್ಯಯನ ಮಾಡೋರು ಸಾಮಾನ್ಯವಾಗಿ ಇದನ್ನು ಮಾಡ್ತಾರೆ. ಈ ಒಂದು ಗ್ರಂಥಕ್ಕೆ ಒಂದು ಸ್ವಯಂ ಪ್ರಕಾಶ ಯತಿ ಅನ್ನೋರದೊಂದು ವ್ಯಾಖ್ಯಾನ ಕೂಡ ಇದೆ, ಸಂಸ್ಕೃತ ವ್ಯಾಖ್ಯಾನ. ಅದನ್ನ ಇಟ್ಕೊಂಡೇ ನಾವು ಈ ಪಾಠ ಮಾಡ್ತಾ ಇರೋದು ಇವಾಗ. ಈ ಸ್ವಯಂ ಪ್ರಕಾಶ ಯತಿ ಅನ್ನೋರು ದಕ್ಷಿಣಾಮೂರ್ತಿ ಸ್ತೋತ್ರಕ್ಕೆ ಮಾನಸೋಲ್ಲಾಸ ಅಂತ ಒಂದು ಗ್ರಂಥ ಇದೆ. ಅದು ಕೂಡ ಅವ್ರದ್ದು ಮಾನಸೋಲ್ಲಾಸ ಅಲ್ಲ, ಇದು ತತ್ವಸುಧಾ ಅಂತ. ಅದಕ್ಕೆ ಎಲ್ಲದಕ್ಕೂ ಕೂಡ ಅವರು ವ್ಯಾಖ್ಯಾನ ಎಲ್ಲ ಮಾಡಿದ್ದಾರೆ. ಅವರು ತುಂಬಾ ಒಳ್ಳೆ ಶ್ರೇಷ್ಠರಾದ ಯತಿಗಳವರು. ಅವರು ಒಂದು ವ್ಯಾಖ್ಯಾನವನ್ನು ಇಟ್ಕೊಂಡು ನಾವು ಮಾಡ್ತಾ ಇದ್ದೀವಿ. ಮೊದಲನೇ ಶ್ಲೋಕವನ್ನ ಪ್ರಾರಂಭ ಮಾಡಿ ಅದಕ್ಕೆ ಸ್ವಲ್ಪ ಮಟ್ಟಿಗೆ ಇರೋ ಒಂದು ವ್ಯಾಖ್ಯಾನವನ್ನ ನೋಡಿದ್ದೀವಿ. ಇನ್ನು ಮುಗಿದಿಲ್ಲ, ಅದು ಪೂರ್ತಿ ಮುಗಿದಿಲ್ಲ. ಯಾಕಂದ್ರೆ ಕಳೆದ ವಾರ ಮಾಡಿದ ಕ್ಲಾಸೇ ಫಸ್ಟ್ ಕ್ಲಾಸ್ ಆಗಿತ್ತು. ಅದರಲ್ಲಿ ನಾವು ಒಂದು ಪೀಠಿಕೆ ಅಂತ ಹೇಳ್ತಾರಲ್ಲ, ಈ ಶ್ಲೋಕಕ್ಕೆ ಬಂದಿರೋ ಪೀಠಿಕೆ ಅಂತ ಅದನ್ನ ನೋಡಿದ್ವಿ. ಅದರಲ್ಲಿ ಇವರು ಮುಖ್ಯವಾಗಿ ಏನು ಹೇಳಿದ್ರು ಅಂತ ಹೇಳಿದ್ರೆ, ಈ ಶ್ಲೋಕದಲ್ಲಿ ವೇದಾಂತದಲ್ಲಿ ಬ್ರಹ್ಮ ಅಂತ ಯಾವುದಿದೆಯೋ ಅದು ಈ ಪ್ರಪಂಚಕ್ಕೆ ಕಾರಣ. ಯಾವ ತರ ಕಾರಣ ಅಂತ ಹೇಳಿದ್ರೆ ಅಭಿನ್ನ ನಿಮಿತ್ತ ಉಪಾದಾನ ಕಾರಣ ಅಂತ. ಅಂದ್ರೆ ಉಪಾದಾನ ಕಾರಣ ಅಂತ ಹೇಳಿದ್ರೆ ಒಂದು ಮಡಿಕೆಗೆ ಮಣ್ಣು ಹೇಗೆ ಒಂದು ಮೆಟೀರಿಯಲ್ ಕಾಸ್ ಅಂತ ಇರುತ್ತೋ ಹಾಗೆ ಉಪಾದಾನ ಕಾರಣ. ಈ ಪ್ರಪಂಚಕ್ಕೆ ಬ್ರಹ್ಮವೇ ಆತರ ಉಪಾದಾನ ಕಾರಣ. ಅದು ಬಿಟ್ಟು ಮಡಿಕೆಗೆ ಹೇಗೆ ಒಬ್ಬ ಕುಂಬಾರ ಅನ್ನೋರು ನಿಮಿತ್ತ ಕಾರಣ ಆಗಿರ್ತಾನೋ ಆ ತರ ಈ ಪ್ರಪಂಚಕ್ಕೆ ಬ್ರಹ್ಮವೇ ನಿಮಿತ್ತ ಕಾರಣ ಕೂಡ. ಹಾಗಾಗಿ ಸಾಮಾನ್ಯವಾಗಿ ನಾವು ಲೋಕದಲ್ಲಿ ಎಲ್ಲೂ ಕೂಡ ನಿಮಿತ್ತ ಕಾರಣ ಮತ್ತು ಉಪಾದಾನ ಕಾರಣ ಎರಡು ಒಂದೇ ವಸ್ತುವಾಗಿರೋದು ನೋಡೇ ಇಲ್ಲ ಎಲ್ಲೂ ಕೂಡ. ಅದು ತುಂಬಾ ಪ್ರಸಿದ್ಧವೇ ಇಲ್ಲ, ತುಂಬಾ ವಿರಳ. ಆದ್ರೆ ಇಲ್ಲಿ ಮಾತ್ರ ವೇದಾಂತದಲ್ಲಿ ಎರಡೂ ಕೂಡ ಕಾರಣವಾಗಿರೋದು ಬ್ರಹ್ಮವೇ ಪ್ರಪಂಚಕ್ಕೆ ಅಂತ ಹೇಳಿದ್ದಾರೆ. ಅದ್ರ ಮೇಲೆ ಒಂದು ಪ್ರಶ್ನೆ ಮಾಡಿದ್ರು, ಹೇಗೆ ಇದನ್ನು ಹೇಳ್ತೀರಾ ನೀವು, ಇದು ತುಂಬಾ ಅಪ್ರಸಿದ್ಧವಾಗಿದೆಯಲ್ಲ ಅಂತ. ಅದಕ್ಕೆ ಇವರು ತರ್ಕಬದ್ಧವಾಗಿ ತುಂಬಾ ಉತ್ತರ ಎಲ್ಲ ಕೊಟ್ಟು ಇನ್ನು ಮುಂದೆ ಇನ್ನೂ ಸ್ವಲ್ಪ ವಿಷಯ ಇದೆ, ವೇದಾಂತ ವಿಷಯ ಇದೆ. ಅದನ್ನು ಹೇಳಕ್ ಮುಂಚೆ ನಾವು ಈ ಶ್ಲೋಕವನ್ನ ಒಂದ್ಸತಿ ಹೇಳ್ಬಿಡೋಣ. ಸ್ತೋಷ್ಯೇ ಭಕ್ತ್ಯಾ ವಿಷ್ಣುಮನಾದಿನ್ ಜಗದಾದಿನ್ ಯಸ್ಮಿನ್ನೇತತ್ ಸಂಸ್ಕೃತಿ ಚಕ್ರಂ ಭ್ರಮತೀರ್ಥಂ ಯಸ್ಮಿನ್ ದೃಷ್ಟೇ ತತ್ ಸಂಸ್ಕೃತಿ ನಶ್ಯತಿ ತತ್ ಸಂಸ್ಕೃತಿ ಚಕ್ರಂ ತಂ ಸಂಸಾರ ಧ್ವಾಂತ ವಿನಾಶಂ ಹರಿಮೀಡೆ. ಈ ಕೊನೆ ಪಂಕ್ತಿ ಮಾತ್ರ ಎಲ್ಲಾ ಶ್ಲೋಕದಲ್ಲೂ ಬರುತ್ತೆ, ತಂ ಸಂಸಾರ ಧ್ವಾಂತ ವಿನಾಶಂ ಹರಿಮೀಡೆ ಅಂತ. ಏನ್ ಅರ್ಥ ಅಂದ್ರೆ ಈ ಶ್ಲೋಕಕ್ಕೆ ಸ್ತೋಷ್ಯೇ ಭಕ್ತಿಯ ವಿಷ್ಣು ಅನಾದಿಂ ಜಗದಾದಿಂ, ಭಕ್ತಿಯಿಂದ ಈ ವಿಷ್ಣುವನ್ನ ನಾನು ಸ್ತೋತ್ರ ಮಾಡ್ತಾ ಇದ್ದೀನಿ. ಆದ್ರೆ ಆ ವಿಷ್ಣು ಎಂಥವನು ಅಂತ ಕೇಳಿದ್ರೆ ಅನಾದಿಂ ಅಂತ ಹೇಳಿದ್ರು, ಅನಾದಿಯಾದ ವಿಷ್ಣು ಅಂತ. ಅದು ಅರ್ಥ ಎಲ್ಲ ಬರುತ್ತೆ ಒಳಗಡೆ. ಅನಾದಿ ಅಂದ್ರೆ ಇಲ್ಲಿ ಅನಾದಿ ಅಂದ್ರೆ ಅವನಿಗೆ ಕಾರಣ ಯಾವುದೂ ಇಲ್ಲ ಅಂತ. ಆದಿ ಅಂತ ಹೇಳಿದ್ರೆ ಕಾರಣ ಅಂತ ಒಂದು ಅರ್ಥ ಇದೆ, ಬಿಗಿನಿಂಗ್ ಅಂತ ಅರ್ಥ ಮಾತ್ರ ಅಲ್ಲ, ಕಾರಣ ಅಂತಾನು ಅರ್ಥ ಇದೆ. ಅನಾದಿ ಅಂತ ಹೇಳಿದ್ರೆ ಕಾರಣ ಇಲ್ಲದ್ದು, ವಿಷ್ಣುಗೆ ಯಾರು ಕಾರಣ ಇಲ್ಲ. ಆದ್ರೆ ವಿಷ್ಣು ಎಲ್ಲದಕ್ಕೂ ಕಾರಣವಾಗಿದ್ದಾನೆ, ಆದ್ರೆ ವಿಷ್ಣುಗೆ ಕಾರಣ ಯಾವುದೂ ಇಲ್ಲ, ಅವನನ್ನ ಉಂಟು ಮಾಡಿದ್ದವನು ಯಾರೂ ಇಲ್ಲ.
ಆಮೇಲೆ ಜಗದಾದಿ, ಆಮೇಲೆ ಈ ವಿಷ್ಣು ಅನ್ನೋದು ಜಗತ್ತಿಗೆ ಕಾರಣವಾಗಿದ್ದಾನೆ. ಅವನಿಗೆ ಕಾರಣ ಯಾರು ಇಲ್ಲ, ಆದ್ರೆ ಅವನು ಜಗತ್ತಿಗೆ ಕಾರಣವಾಗಿದ್ದಾನೆ. ಅದು ಎಂಥ ಕಾರಣ ನಾವು ಜ್ಞಾಪಕ ಮಾಡ್ಕೋಬೇಕು. ಅಭಿನ್ನ ನಿಮಿತ್ತ ಉಪಾದಾನ ಕಾರಣ, ಅವನೇ ನಿಮಿತ್ತ ಕಾರಣವಾಗೂ ಇದ್ದಾನೆ. ಪ್ರಪಂಚವನ್ನ ಸೃಷ್ಟಿ ಮಾಡಿದವನು ಅವನೇನೆ, ಆಮೇಲೆ ಪ್ರಪಂಚಾಕಾರವಾಗಿ ಅವನೇ ತೋರ್ಕೊಳ್ತಾ ಇದ್ದಾನೆ. ಹಾಗಾಗಿ ತನ್ನನ್ನೇ ಪ್ರಪಂಚವಾಗಿ ಮಾಡಿಕೊಂಡಿದ್ದಾನೆ ಅಂತ. ಹೀಗೆ ಒಂದು ಜಗದಾದಿ. ಯಸ್ಮಿನ್ ಏತತ್ ಸಂಸ್ಕೃತಿ ಚಕ್ರಂ ಭ್ರಮತೀರ್ಥಂ, ಈ ವಿಷ್ಣುವಲ್ಲೇನೆ ಈ ಸಂಸಾರ ಅಂತ ಒಂದು ಚಕ್ರ ಇದೆಯಲ್ಲ ಅದು ಭ್ರಮಣವಾಗ್ತದೆ, ಸುತ್ತುತ್ತಾ ಇದೆ ಅಂತ. ಭ್ರಮಣ ಅಂದ್ರೆ ಸುತ್ತುತ್ತಾ ಇದೆ ಅಂತ. ಹಾಗಾಗಿ ಈ ವಿಷ್ಣು ಅನ್ನೋನೇ ಈ ಸಂಸಾರಕ್ಕೆ ಅಧಿಷ್ಠಾನ ಅಂತ ಆಯ್ತದು. ಯಾವ್ದಾದ್ರು ಬೇಸಿಸ್ ಬೇಕಲ್ಲ, ಯಾವ್ದಾದ್ರು ಒಂದು ವಸ್ತು ಒಂದು ಘಟನೆ ನಡಿಬೇಕಾದ್ರೆ ಅದು ಎಲ್ಲೋ ಒಂದು ಕಡೆ ನಡಿಬೇಕು. ಅದು ಎಲ್ಲಿ ಅಂತ ಕೇಳಿದ್ರೆ, ಈ ಸಂಸಾರ ಅನ್ನೋದು ಎಲ್ಲಿ ನಡೀತಾ ಇದೆ ಅಂತ ಕೇಳಿದ್ರೆ ಅದು ವಿಷ್ಣುವಲ್ಲೇ ನಡೀತಾ ಇದೆ ಅಂತ. ಆಮೇಲೆ ಯಸ್ಮಿನ್ ದೃಷ್ಟೇ ನಶ್ಯತಿ ತತ್ ಸಂಸ್ಕೃತಿ ಚಕ್ರಂ, ಯಾವ ಒಂದು ವಿಷ್ಣುವನ್ನ, ಅಂದ್ರೆ ಇಲ್ಲಿ ವಿಷ್ಣು ಅಂದ್ರೆ ನಾವು ಶಂಖಚಕ್ರ ಗದಾಚಾರ್ಯ ಅಂತ ಅನ್ಕೋಬಾರದು. ಇಲ್ಲಿ ವಿಷ್ಣು ಅನ್ನೋ ಶಬ್ದಕ್ಕೆ ಬೇರೆ ಅರ್ಥ ಇದೆ, ಅದನ್ನ ಹೇಳಿದ್ದಾರೆ ಇವರೇನೆ. ಯಾವುದು ಅಂತ ಹೇಳಿದ್ರೆ ಎಲ್ಲಾ ಕಡೆನೂ ವ್ಯಾಪಿಸಿರೋ ವಸ್ತು, ಅದು ಎಲ್ಲದರಲ್ಲೂ ಪ್ರವೇಶ ಮಾಡಿರೋ ವಸ್ತು ಅದು. ಹಾಗಾಗಿ ಚೈತನ್ಯ ವಸ್ತು, ಚಿದ್ವಸ್ತು ಅದು. ಅದಕ್ಕೆ ಆಕಾರ ಮತ್ತು ಗುಣಗಳು ಯಾವುದೂ ವಾಸ್ತವವಾಗಿ ಇಲ್ಲ, ಆದ್ರೆ ಅದನ್ನ ಉಪಾಸನೆ ಮಾಡಕ್ಕಾಗಿ ಅದು ಬೇರೆ ಬೇರೆ ಆಕಾರಗಳನ್ನ ತಗೊಳುತ್ತೆ. ಅದನ್ನ ಇವರೇ ಹೇಳಿದ್ದಾರೆ. ಅದು ಶಿವನಾಗೂ ವಿಷ್ಣುವಾಗೂ ಅಥವಾ ಯಾವ್ಯಾವ ಆಕಾರ ಯಾರ್ಯಾರಿಗೆ ರುಚಿ ಇದೆಯೋ ಪೂಜೆ ಮಾಡಕ್ಕೆ ಅಥವಾ ಉಪಾಸನೆ ಮಾಡಕ್ಕೆ ಆ ಆಕಾರಗಳೆಲ್ಲ ಅದರದೇ ಆಕಾರ ಅಂತ. ಹಾಗಾಗಿ ನಮ್ದ್ರಲ್ಲಿ ಒಂದು ತುಂಬಾ ಪ್ರಸಿದ್ಧವಾದ ಒಂದು ಶ್ಲೋಕ ಕೂಡ ಇದೆ. ಆಕಾಶಾತ್ ಪತಿತಂ ತೋಯಂ ಯಥಾ ಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿಗಚ್ಚತಿ ಅಂತ ಒಂದು ಶ್ಲೋಕ ಇದೆ. ಅದರ ಅರ್ಥ ಕೂಡ ಏನು ಅಂದ್ರೆ, ಹೇಗೆ ಆಕಾಶದಿಂದ ಬರೋ ಮಳೆ ಬೇಕಾದಷ್ಟು ಕಡೆ ಮಳೆ ಬೀಳುತ್ತೆ, ಆದ್ರೆ ಬೇಕಾದಷ್ಟು ಕಡೆ ಬಿದ್ದು ಮಳೆ ಎಲ್ಲ ಏನಾಗುತ್ತೆ ಅಂತ ಹೇಳಿದ್ರೆ ನದಿಲಿ ಹೋಗಿ ಸೇರುತ್ತೆ ಅದು. ಆಮೇಲೆ ನದಿಗಳೆಲ್ಲ ಹೋಗಿ ಎಲ್ಲಿ ಸೇರುತ್ತೆ, ಸಾಗರವನ್ನು ಹೋಗಿ ಸೇರುತ್ತೆ. ಆ ತರ ಯಾರ್ಯಾವ ದೇವತೆಗೆ ನಾವು ನಮಸ್ಕಾರ ಮಾಡಿದ್ರು ಕೂಡ ಅದೆಲ್ಲ ಕೇಶವನಿಗೆ ಹೋಗಿ ಸೇರುತ್ತೆ ಅಂತ. ಆ ಕೇಶವ ಅಂದ್ರೆ ಇಲ್ಲಿ ವಿಷ್ಣು ಅಂತ ಹೇಳಿದಾರಲ್ಲ, ಅದು ಆ ಅಖಂಡ ಬ್ರಹ್ಮಸ್ವರೂಪ ಅಂತ ಹೇಳಿದಾರಲ್ಲ, ಅದಕ್ಕೆ ಹೋಗಿ ಸೇರುತ್ತೆ ಅಂತ. ಅದರಿಂದ ನಾವು ಯಾವ ದೇವಿನ ಅಥವಾ ಯಾವ ಒಂದು ಗಣಪತಿನ ಅಥವಾ ಸ್ಕಂದನನ್ನ ಯಾವುದನ್ನೇ ಆದ್ರೂ ನಾವು ನಮ್ಮ ಉಪಾಸ್ಯ ದೇವತೆ ಅಂತ ನಾವು ಅದನ್ನ ಪೂಜಿಸ್ತಾ ಬಂದ್ರು ಕೂಡ ಆ ಪೂಜೆ ಎಲ್ಲ ಕೂಡ ಆ ಅಖಂಡ ಬ್ರಹ್ಮಸ್ವರೂಪಕ್ಕೆ ಸೇರುತ್ತೆ. ಯಾಕಂದ್ರೆ ಅದೇ ಇದಾಗಿರೋದು. ಹಾಗಾಗಿ ನಮಗೆ ಆ ವಿಷಯದಲ್ಲಿ ಯಾವುದೇ ಒಂದು ತಾರತಮ್ಯವೋ ಅಥವಾ ಭೇದ ಭಾವನೆಯೋ ಇಲ್ಲವೇ ಇಲ್ಲ. ಹೀಗೆ ಇಲ್ಲಿ ಹೇಳ್ತಾ ಇದ್ದಾರೆ, ಯಸ್ಮಿನ್ ದೃಷ್ಟೇ ನಶ್ಯತಿ ತಂ ಸಂಸ್ಕೃತಿ ಚಕ್ರಂ, ಈ ಸಂಸಾರ ಚಕ್ರ ಅಂತ ಇದೆಯಲ್ಲ ಅದರಿಂದ ವಿಷ್ಣುವಿಗೇನು ಪ್ರಾಬ್ಲಮ್ ಇಲ್ಲ, ಅವನಿಗೇನು ತೊಂದರೆ ಇಲ್ಲ. ಆದ್ರೆ ಮನುಷ್ಯರಾಗಿರೋ ನಮಗೇನೆ ಅಥವಾ ಪ್ರಾಣಿಗಳಿಗೇನೆ ಸಂಸಾರ ಅನ್ನೋದು ಇದೆ. ಹಾಗಾಗಿ ಇವುಗಳಿಗೇನೆ ಪ್ರಾಬ್ಲಮ್ ಅದು. ಹಾಗಾದ್ರೆ ಯಾವಾಗ ಅದಕ್ಕೆ ಮುಕ್ತಾಯ ಬರುತ್ತೆ ಅಂತ ಕೇಳಿದ್ರೆ, ಈ ವಿಷ್ಣು ಸ್ವರೂಪವನ್ನ ನಾವು ಸಾಕ್ಷಾತ್ಕಾರ ಮಾಡಿಕೊಂಡಾಗ, ಅಂದ್ರೆ ಆ ವಿಷ್ಣು ಸ್ವರೂಪ ಬೇರೆ ಯಾರೂ ಅಲ್ಲ, ನನ್ನ ವಾಸ್ತವವಾದ ಸ್ವರೂಪವೇ ಅದು ಅಂತ ನಾವು ತಿಳ್ಕೊಂಡಾಗ ಈ ಸಂಸಾರ ಚಕ್ರ ಅನ್ನೋದು ನಿಂತೋಗುತ್ತೆ ಅಂತ. ಸೊ ಹೀಗಾಗಿ ಇದನ್ನ ಈ ಶ್ಲೋಕದಲ್ಲಿ ಹೇಳಿದ್ದಾರೆ ಅವರು. ತಮ್ ಸಂಸಾರ ಧ್ವಾಂತ ವಿನಾಶಂ ಹರಿಮೀಡೆ. ನೋಡಿ, ಇಲ್ಲಿ ಕೂಡ ಒಂದು ವಿಶೇಷವಾದ ಒಂದು ಮಾಹಿತಿ ಕೊಡ್ತಾ ಇದ್ದಾರೆ. ಸಂಸಾರ ಧ್ವಾಂತಂ ಅಂತ ಹೇಳ್ತಾರೆ. ಧ್ವಾಂತಂ ಅಂತ ಹೇಳಿದ್ರೆ ಕತ್ತಲೆ ಅಂತ. ಹೀಗೆ ಸಂಸಾರ ಅನ್ನೋದು ಒಂದು ಕತ್ತಲೆ ಅಂತ. ಯಾಕಂದ್ರೆ ಅದು ಅಜ್ಞಾನ ಅನ್ನೋ ಒಂದು ಕತ್ತಲೆಯಿಂದ ಉಂಟಾಗಿರೋದ್ರಿಂದ ಈ ಸಂಸಾರಕ್ಕೂ ಕೂಡ ಕತ್ತಲೆ ಅಂತ ಹೇಳಿ ಒಂದು ಉಪದೇಶ ಇದೆ ಸಾಮಾನ್ಯವಾಗಿ. ಹಾಗಾಗಿ ಈ ಸಂಸಾರ ಅನ್ನೋ ಒಂದು ಕತ್ತಲೆಯನ್ನ ವಿನಾಶ ಮಾಡುವ ಈ ಹರಿಗೆ ನಾನು ನಮಸ್ಕಾರ ಮಾಡ್ತೀನಿ. ಈಡೆ ಅಂತ ಹೇಳಿದ್ರೆ ನಾನು ಅವನನ್ನ ಪೂಜಿಸ್ತೀನಿ ಅಥವಾ ಉಪಾಸನೆ ಮಾಡ್ತೀನಿ ಅಥವಾ ಅವನಿಗೆ ನಾನು ನಮಸ್ಕಾರ ಮಾಡ್ತೀನಿ ಅಂತ. ಸೊ ಹೀಗೆ ಈ ಶ್ಲೋಕಕ್ಕೆ ಅವರು ವ್ಯಾಖ್ಯಾನ ಮಾಡುವಾಗ ಸ್ವಲ್ಪ ವಿಷಯಕ್ಕೆ ಹೇಳಿದ್ದಾರೆ. ಅಂದ್ರೆ ಜಗದಾದಿಮ್ ಅನ್ನೋದಕ್ಕೆ ಹೇಳಿದ್ರು, ಆಮೇಲೆ ಅವನಿಗೆ ಆದಿ ಇಲ್ಲ ಅನ್ನೋದನ್ನೆಲ್ಲ ಹೇಳ್ತಾ ಬರ್ತಾ ಇದ್ದಾರೆ. ಸೊ ಈಗ ನಾವು ಒಂದು ಎಲ್ಲಿಂದ ಪ್ರಾರಂಭ ಮಾಡಬೇಕು ಅಂದ್ರೆ ನಾನು ಹೇಳ್ತೀನಿ. ನಾನು ಓದು ಕ್ಲಾಸಲ್ಲಿ ಬಿಟ್ಟಿದ್ದ ಜಾಗದಿಂದ ನಾನು ಮುಂದಕ್ಕೆ ಹೋಗ್ತೀನಿ. ಏವಂಚ ಶ್ರುತೇಹೇ ಲಕ್ಷಣ ಪರತ್ವ ಅಭಾವೇನ ಅನುಮಾನ ಸಿದ್ಧಂ ಅಭಿನ್ನ ನಿತ್ಯೋಪಾದಾನತ್ವಂ ಅನೂದ್ಯ ತಸ್ಯ ಬ್ರಹ್ಮತ್ವ ಬೋಧನ ಮಾತ್ರೇಣ ನ ವಾಕ್ಯಭೇದ ಪ್ರಸಂಗಃ ತಸ್ಯ ಚ ಬ್ರಹ್ಮಣಃ ಸ್ವರೂಪಂ ಆನಂದಾಧ್ಯೇವ ಕಲ್ವಿಮಾನಿ ಭೂತಾನೀತಿ ವಾಕ್ಯೇನ ನಿರ್ಣೀಯತೆ. ಈ ಬ್ರಹ್ಮದ ಸ್ವರೂಪ ಅಂದ್ರೆ ವಿಷ್ಣುವೇ ಬ್ರಹ್ಮ ಅಂತ ಹೇಳಿದ್ರು. ಅಂದ್ರೆ ವಿಷ್ಣುವೇ ಈ ಪ್ರಪಂಚಕ್ಕೆಲ್ಲ ಕಾರಣ ಅಂತಾನು ಹೇಳಿದ್ರು. ಆ ಕಾರಣವಾದ ವಿಷ್ಣು, ಅದಕ್ಕೆ ನಿಮ್ಗೆ ಏನು ಪ್ರಮಾಣ ಇದೆ? ಈ ಪ್ರಪಂಚಕ್ಕೆಲ್ಲ ಕಾರಣ ಈ ಬ್ರಹ್ಮವೇ ಅಂತ ನಿಮ್ಗೆ ಪ್ರಮಾಣ ಏನಾದ್ರೂ ಇದೆಯಾ ಅಂತ ಕೇಳಿದ್ರೆ ನಾವೇ ಕಲ್ಪನೆ ಮಾಡ್ಕೊಳಕ್ ಆಗೋದಿಲ್ಲ. ಯಾಕಂದ್ರೆ ಈ ಪ್ರಪಂಚ ಹೇಗೆ ಸೃಷ್ಟಿ ಆಯ್ತು ಅಂತ ನಾವ್ಯಾರು ನೋಡೇ ಇಲ್ಲ. ಹಾಗಾಗಿ ಯಾರು ನೋಡಕ್ ಸಾಧ್ಯವೇ ಇಲ್ಲ. ಹಾಗಾದ್ರೆ ಇದಕ್ಕೆ ಉಪನಿಷತ್ ಒಂದೇನೇ ಪ್ರಮಾಣ. ನೋಡಿ, ಇದನ್ನ ಏನ್ ಮಾಡಿದ್ದಾರೆ ಅಂದ್ರೆ ಬೇರೆ ಬೇರೆ ದರ್ಶನದಲ್ಲಿ, ದರ್ಶನ ಅಂತ ಹೇಳಿದ್ರೆ
ಸಾಂಖ್ಯ ದರ್ಶನವಾಗಲಿ, ನ್ಯಾಯ ದರ್ಶನ, ವೈಶೇಷಿಕ ದರ್ಶನ, ಯೋಗ ದರ್ಶನ ಅಂತೆಲ್ಲ ಇದಾರಲ್ಲ, ಅವರೆಲ್ಲ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ವೇದಾಂತದಲ್ಲಿ ಏನಿರೋ ಬ್ರಹ್ಮವನ್ನ ಪ್ರಪಂಚಕ್ಕೆ ಮೂಲ ಕಾರಣ ಅಂತ ಒಪ್ಪದೆ ಅವರು ಸ್ವಲ್ಪ ಕಲ್ಪನೆ ಮಾಡಿದ್ದಾರೆ. ಅವರೇ ಕಲ್ಪನೆ ಮಾಡ್ಕೊಂಡು ತರ್ಕದಿಂದ ಅವರು ಕಲ್ಪನೆ ಮಾಡಿಕೊಂಡು ಯಾವುದೋ ಒಂದು ಪ್ರಧಾನ ಅಂತ ಒಂದನ್ನ, ಮಾಯೆ ಅಂತ ಅದನ್ನ, ಅಥವಾ ಅಣು ಅಂದ್ರೆ ಅಟಾಮಿಕ್ ಥಿಯರಿ ಅಂತ ಹೇಳ್ತೀವಲ್ಲ, ಆಟಮ್ಸ್ ಅನ್ನೋದೇ ಕಾರಣ ಅಂತ ಕೆಲವರು, ಹೀಗೆಲ್ಲ ಒಬ್ಬೊಬ್ರು ಬೇರೆ ಬೇರೆ ಹೇಳಿದ್ದಾರೆ. ಆದ್ರೆ ಅದೆಲ್ಲ ಯಾವುದು ಕೂಡ ಸರಿ ಇಲ್ಲ. ಯಾಕೆಂದ್ರೆ ಅವರೆಲ್ಲ ಆತರ ಹೇಳಕ್ಕೆ ಸರಿಯಾದ ಪ್ರಮಾಣ ಇಲ್ಲ. ಸುಮ್ಮನೆ ತರ್ಕದಿಂದ ಅವರು ಮಾತ್ರ ಕಲ್ಪನೆ ಮಾಡ್ಕೊಂಡಿದ್ದಾರೆ ಹೊರತು ಅದಕ್ಕೆ ಪ್ರಮಾಣ ಯಾವುದು ಅಂತ ಹೇಳಿದ್ರೆ ಈ ವೇದಾಂತ ಒಂದೇ ಪ್ರಮಾಣ. ಹಾಗಾದ್ರೆ ವೇದಾಂತ ನಮ್ಗೆ ಏನ್ ಹೇಳ್ಕೊಡುತ್ತೆ ಈ ಪ್ರಪಂಚಕ್ಕೆ ಕಾರಣ ಅನ್ನೋದು ಅಂತ ಹೇಳಿದ್ರೆ ಅದನ್ನ ಇಲ್ಲಿ ಇವರು ತಿಳಿಸ್ತಾ ಇದ್ದಾರೆ. ಏನು ಅಂದ್ರೆ ಈ ತೈತ್ತಿರಿ ಉಪನಿಷತ್ತಲ್ಲಿ ಆನಂದಾಧ್ಯೇವ ಕಲ್ವಿಮಾನಿ ಭೂತಾನಿ ಜಾಯಂತೆ ಆನಂದೇನ ಜಾತಾನಿ ಜೀವಂತಿ ಆನಂದಂ ಪ್ರಯಂತ್ಯಭಿಸಂಬಿಶಂತಿ ಅಂತ ಬರುತ್ತೆ. ಹಾಗಾಗಿ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಈ ಆನಂದ ಅಂತ ಯಾವುದೋ ಬ್ರಹ್ಮಸ್ವರೂಪಕ್ಕೆ ಸತ್ಯಂ ಜ್ಞಾನಂ ಅನಂತಂ ಆನಂದಂ ಅಂತ ಇದೆಯೋ, ಈ ಬ್ರಹ್ಮಸ್ವರೂಪ ಆನಂದವಾಗಿರೋ ಬ್ರಹ್ಮಸ್ವರೂಪದಿಂದಲೇ ಈ ಪ್ರಪಂಚವೆಲ್ಲ ಸೃಷ್ಟಿಯಾಗಿರೋದು. ಆನಂದ ಹೌದು ಬ್ರಹ್ಮಾನಂದದಲ್ಲಿ ಬರುತ್ತೆ ಅದು ತೈತ್ರಿಯ ಉಪನಿಷತ್ತಲ್ಲಿ. ಹಾಗಾಗಿ ಯಾವ ಒಂದು ಬ್ರಹ್ಮದಿಂದ ಸೃಷ್ಟವಾಗಿದೆಯೋ ಪ್ರಪಂಚ, ಆ ಪ್ರಪಂಚ ಸ್ಥಿತಿ ಕಾಲದಲ್ಲಿ ಕೂಡ ಎಲ್ಲಿರುತ್ತೆ ಅಂತ ಹೇಳಿದ್ರೆ ಬ್ರಹ್ಮದಲ್ಲೇ ಇರುತ್ತೆ. ಆಮೇಲೆ ಅದು ಲಯ ಆವಾಗಲೂ ಕೂಡ ಎಲ್ಲಿ ಹೋಗಿ ಸೇರುತ್ತೆ ಅಂತ ಬ್ರಹ್ಮದಲ್ಲೇ ಹೋಗಿ ಸೇರುತ್ತೆ. ಇದಕ್ಕೆ ನಮಗೆ ಲೋಕದಲ್ಲಿ ಉದಾಹರಣೆ ಏನಿದೆ ಅಂತ ಹೇಳಿದ್ರೆ, ಒಂದು ಮಡಕೆ ಅನ್ನೋದು ಉತ್ಪತ್ತಿ ಆಗೋದು ಮಣ್ಣಿಂದಲೇ ಉತ್ಪತ್ತಿ ಆಗುತ್ತೆ. ಆಮೇಲೆ ನಾವು ಮಡಿಕೆ ಅಂತ ಅದನ್ನ ಬಳಸ್ತಾ ಇರ್ತೀವಲ್ಲ, ಎಷ್ಟೋ ಕಾಲ ಅದನ್ನ ಉಪಯೋಗಿಸ್ತಾ ಇರ್ತೀವಿ. ಅವಾಗೆಲ್ಲ ಆ ಮಡಿಕೆ ಅನ್ನೋದು ಮಣ್ಣನ್ನು ಬಿಟ್ಟು ಇರೋದಕ್ಕೆ ಸಾಧ್ಯವೇ ಇಲ್ಲ. ಹಾಗಾದ್ರೆ ಮಣ್ಣು ಒಂದು ಕಡೆ ಇರಲಿ, ಮಡಿಕೆ ಬೇರೆ ಕಡೆ ಇರಲಿ ಅಂತ ಹೇಳಕ್ ಆಗೋದೇ ಇಲ್ಲ. ಹಾಗಾಗಿ ಆ ಮಡಿಕೆ ಮಣ್ಣಿಂದ ಬಂದಿದ್ದ ಮಡಿಕೆ ಮಣ್ಣಲ್ಲಿನೇ ಇರ್ತಾ ಇರುತ್ತೆ. ಆಮೇಲೆ ಕೊನೆಯಲ್ಲಿ ಮಡಿಕೆ ಹೊಡೆದೋದಾಗ ಏನಾಗುತ್ತೆ ಅಂದ್ರೆ ಮಣ್ಣಿಗೆ ಮಣ್ಣಾಗೆ ಸೇರ್ಕೊಂಡ್ಬಿಡುತ್ತೆ ಅದು. ಹಾಗಾಗಿ ಮಡಿಕೆಗೆ ಲಯಸ್ಥಾನನೂ ಮಣ್ಣೇನೆ, ಅದಕ್ಕೆ ಸ್ಥಿತಿ ಸ್ಥಾನನೂ ಮಣ್ಣೇನೆ, ಅದಕ್ಕೆ ಉತ್ಪತ್ತಿ ಸ್ಥಾನನೂ ಮಣ್ಣೇನೆ. ಹಾಗೆಯೇ ಈ ಪ್ರಪಂಚಕ್ಕೆ ಕೂಡ ಉತ್ಪತ್ತಿ ಸ್ಥಾನ ಬ್ರಹ್ಮವೇ, ಅಲ್ಲ ಅದಕ್ಕೆ ಸ್ಥಿತಿ ಸ್ಥಾನವು ಬ್ರಹ್ಮವೇ, ಲಯಸ್ಥಾನವು ಬ್ರಹ್ಮವೇ ಅನ್ನೋದನ್ನ ಈ ಉಪನಿಷತ್ ವಾಕ್ಯದಿಂದ ಗೊತ್ತಾಗುತ್ತೆ ಅಂತ ಇವರು ತೋರಿಸ್ಕೊಡ್ತಾ ಇದ್ದಾರೆ. ಆಮೇಲೆ ಪ್ರಮಾಣಂಚ ವಿಷ್ಣು ಶಾಸ್ತ್ರಯೋನಿತ್ವಾತ್ ತತ್ವ ಸಮನ್ವಯಾತ್ ಇತ್ಯುಕ್ತ ನ್ಯಾಯೇನ ಸರ್ವೇ ವೇದಾಂತಹ. ಹಾಗಾದ್ರೆ ಈ ವಿಷ್ಣು ಅನ್ನೋದಕ್ಕೆ, ಈ ವಿಷ್ಣು ಅಂದ್ರೆ ಈ ಬ್ರಹ್ಮವೇ, ಅಂದ್ರೆ ಚೇತನ ವಸ್ತುವಾಗಿರೋ ಒಂದು ಬ್ರಹ್ಮವೇ ಕಾರಣ ಅನ್ನೋದಕ್ಕೆ ನಮ್ಗೆ ಬೇರೆ ಏನು ಪ್ರಮಾಣ ಇದೆ ಅಂತ ಕೇಳಿದ್ರೆ, ಅದಕ್ಕೆ ಮೊದಲು ಉಪನಿಷತ್ ಪ್ರಮಾಣ ಹೇಳಿದ್ರು. ಅದು ಬಿಟ್ಟು ಇವಾಗ ಏನ್ ಹೇಳ್ತಾ ಇದ್ದಾರೆ, ಸೂತ್ರ ಪ್ರಮಾಣ ಹೇಳ್ತಾ ಇದ್ದಾರೆ. ಯಾಕೆಂದ್ರೆ ನಮ್ಗೆ ಪ್ರಸ್ಥಾನ ತ್ರಯ ಅಲ್ವಾ ನಮ್ದು. ಹಾಗಾದ್ರೆ ಉಪನಿಷತ್ ಒಂದು ಪ್ರಸ್ಥಾನ, ಬ್ರಹ್ಮಸೂತ್ರಗಳು ಅಂತ ಒಂದು ಪ್ರಸ್ಥಾನ, ಭಗವದ್ಗೀತೆ ಅಥವಾ ಸ್ಮೃತಿ ಅಂತ ಇನ್ನೊಂದು ಪ್ರಸ್ಥಾನ ಇದೆ. ಇಲ್ಲಿ ಮುಖ್ಯವಾದ ಒಂದು ಬ್ರಹ್ಮಸೂತ್ರಗಳು ಅಂತ ಒಂದು ಪ್ರಮಾಣವನ್ನ ಹೇಳಕ್ಕಾಗಿ ಹೇಳ್ತಾ ಇದ್ದಾರೆ. ಶಾಸ್ತ್ರ ಯೋನಿತ್ವ ಅಂತ ಒಂದು ಸೂತ್ರ ಇದೆ, ಪ್ರಾರಂಭದಲ್ಲೇ ಬರುತ್ತೆ ಅದು. ನೋಡಿ, ಅದು ಕೂಡ ಎಷ್ಟು ಲಾಜಿಕಲ್ ಆಗಿ ಹೋಗಿದೆ ಅಂತ ಹೇಳಿದ್ರೆ, ಮೊಟ್ಟ ಮೊದಲು ಸೂತ್ರ ಅಥಾತೋ ಬ್ರಹ್ಮ ಜಿಜ್ಞಾಸ ಅಂತ ಬರುತ್ತೆ. ಅದರಲ್ಲಿ ಏನ್ ಹೇಳುತ್ತೆ ಅಂದ್ರೆ, ಬ್ರಹ್ಮವನ್ನ ಜಿಜ್ಞಾಸೆ ಮಾಡಿ ತಿಳ್ಕೋಬೇಕು ನಾವು. ಯಾತಕ್ಕೆ ಅಂತ ಹೇಳಿದ್ರೆ, ಆ ಬ್ರಹ್ಮವನ್ನು ತಿಳ್ಕೊಂಡ್ರೆ ನಮಗೆ ಈ ಸಂಸಾರ ಅನ್ನೋದು ಹೋಗುತ್ತೆ ಅನ್ನೋ ಕಾರಣಕ್ಕಾಗಿ ಬ್ರಹ್ಮವನ್ನ ತಿಳ್ಕೋಬೇಕು ಅಂತ ಮೊದಲನೇ ಸೂತ್ರದಲ್ಲಿ ಹೇಳಿದ್ರು. ಹಾಗಾದ್ರೆ ಬ್ರಹ್ಮವನ್ನು ತಿಳ್ಕೋಬೇಕು ಅಂತ ಹೇಳಿದಾಗ ಆ ಬ್ರಹ್ಮ ಎಂಥದ್ದಾಗಿರುತ್ತೆ, ಹೇಗಿರುತ್ತೆ ಅಂತ ಒಂದು ಪ್ರಶ್ನೆ ತಕ್ಷಣ ಬರುತ್ತೆ ನಮಗೆ. ಹಾಗಾದ್ರೆ ಅದಕ್ಕೆ ಲಕ್ಷಣ ಹೇಳಬೇಕು, ಬ್ರಹ್ಮದ ಲಕ್ಷಣ ಹೇಳಬೇಕು. ಅದು ಹೇಳಕ್ಕಾಗಿ ಏನ್ ಮಾಡಿದ್ರು, ಮುಂದಿನ ಸೂತ್ರದಲ್ಲಿ ಜನ್ಮಾದ್ಯಸಿ ಯತಃ ಅಂತ ಹೇಳ್ಬಿಟ್ಟು, ಈ ಪ್ರಪಂಚಕ್ಕೆಲ್ಲ ಯಾವ ಜನ್ಮ ಸ್ಥಿತಿ ಭಂಗ ಅಂತ ಈ ಮೂರು ಕೂಡ, ಉತ್ಪತ್ತಿ ಸ್ಥಿತಿ ಲಯ ಅದೆಲ್ಲವೂ ಕೂಡ ಯಾವ್ದ್ರಿಂದ ಆಗುತ್ತೋ ಅದು ಬ್ರಹ್ಮ ಅಂತ ಹೇಳಿದ್ರು. ಎರಡನೇ ಸೂತ್ರ ಅದಾಯ್ತು. ಮೂರನೇ ಸೂತ್ರ ಮುಂದಕ್ಕೆ, ಆ ಬ್ರಹ್ಮ ಅನ್ನೋದು ಚೇತನ ವಸ್ತುವಾಗಿರ್ಬೇಕು ಖಂಡಿತ, ಅದು ಜಡ ಪದಾರ್ಥವಾಗಿರಬಾರ್ದು, ಇರಕ್ಕಾಗೋದಿಲ್ಲ ಅಂತ ಹೇಳಕ್ಕಾಗಿ ಏನ್ ಮಾಡಿದ್ರು, ಶಾಸ್ತ್ರ ಯೋನಿತ್ವ ಅಂತ ಹೇಳಿದ್ರು. ಅಂದ್ರೆ ಏನು ಅಂದ್ರೆ, ಈ ಒಂದು ಋಗ್ವೇದ ಯಜುರ್ವೇದ ಅಂತ ಯಾವ ಒಂದು ವೇದಾಂತ ಶಾಸ್ತ್ರಗಳೆಲ್ಲ ವೇದಾಂತ ಎಲ್ಲ ಎಲ್ಲಿಂದ ಬಂದಿದೆಯೋ, ಇದೆಲ್ಲ ಎಲ್ಲಿಂದ ಬಂದಿದೆ ಅಂತ ಹೇಳಿದ್ರೆ ಆ ಬ್ರಹ್ಮದಿಂದಲೇ ಬಂದಿದೆ ಅಂತ. ಹಾಗಾಗಿ ಆ ಬ್ರಹ್ಮವೇ ಅದಕ್ಕೆ ಕಾರಣ ಅಂತ ಒಂದರ್ಥ. ಇನ್ನೊಂದರ್ಥ ಏನು ಅಂತ ಹೇಳಿದ್ರೆ, ಈ ವೇದಾಂತಗಳೇ ಬ್ರಹ್ಮವನ್ನ ತಿಳ್ಕೊಳ್ಳಕ್ಕೆ ನಮಗೆ ಸಾಧನವಾಗಿರುತ್ತೆ, ಪ್ರಮಾಣವಾಗಿರುತ್ತೆ ಅಂತ ಇನ್ನೊಂದರ್ಥ. ಎರಡೂ ರೀತಿಯಲ್ಲೂ ಕೂಡ ಭಗವತ್ಪಾದರು ಅದಕ್ಕೆ ಅರ್ಥ ಮಾಡಿದ್ದಾರೆ ಬ್ರಹ್ಮಸೂತ್ರ ಭಾಷೆಯಲ್ಲಿ. ಹಾಗಾಗಿ ಶಾಸ್ತ್ರ ಯೋನಿತ್ವ ಅನ್ನೋದು ಏನ್ ತೋರಿಸುತ್ತೆ ಅಂತ ಹೇಳಿದ್ರೆ, ಈ ಪ್ರಪಂಚಕ್ಕೆ ಕಾರಣವಾಗಿರೋ ಬ್ರಹ್ಮವು ಚೈತನ್ಯ ಸ್ವರೂಪ, ಅದು ಚೇತನ ಸ್ವರೂಪ ಅದು ಅನ್ನೋದು ತೋರಿಸುತ್ತೆ. ಹಾಗಾಗಿ ಈ ವಿಷ್ಣು ಅಂತ ನಾವು ಯಾವ್ದನ್ನ ಈ ಶ್ಲೋಕದಲ್ಲಿ ಪ್ರಾರಂಭ ಮಾಡಿದೀವೋ, ಆ ವಿಷ್ಣು ಅನ್ನೋದು ಖಂಡಿತ ಒಂದು ಜಡ ಪದಾರ್ಥ ಅಲ್ಲ, ಅದೊಂದು ಚೈತನ್ಯ ವಸ್ತುವೆ, ಚೇತನ ವಸ್ತುವೆ ಅನ್ನೋದನ್ನ ಹೇಳಿದ್ರು. ಆಮೇಲೆ ಮುಂದಕ್ಕೆ ತತ್ವ ಸಮನ್ವಯ ಅಂತ 4ನೇ ಸೂತ್ರ ಅಲ್ಲಿರೋದು. ಈ ಮೊದಲ ನಾಲ್ಕು ಸೂತ್ರಕ್ಕೆ ಸೇರಿ ಚತುಸ್ಸೂತ್ರಿ ಅಂತ ಹೇಳ್ತಾರೆ. ಈ ಚತುಸ್ಸೂತ್ರಿ ಅನ್ನೋದ್ರಲ್ಲಿ ಏನಂದ್ರೆ, ಆ ಇಡೀ ಬ್ರಹ್ಮಸ್ವರೂಪ ಸೂತ್ರದ ಒಂದು ಸಾರಾಂಶ ಅಂತ ನಾವು ಹೇಳ್ಬೋದು. ಇದರದೇ ಒಂದು ವಿಸ್ತಾರ ಇಡೀ ಬ್ರಹ್ಮಸೂತ್ರ ಕೂಡ. ಹಾಗಾಗಿ ಈ ಚತುಸ್ಸೂತ್ರಿಯಲ್ಲಿ 4ನೇ ಸೂತ್ರ ತತ್ವ ಸಮನ್ವಯ ಅಂತ. ಅದಕ್ಕೆ ಏನರ್ಥ ಅಂತ ಹೇಳಿದ್ರೆ, ಈ ಬ್ರಹ್ಮವೇ
ಎಲ್ಲಾ ಉಪನಿಷತ್ತುಗಳಲ್ಲೂ ತಾತ್ಪರ್ಯೇಣ ಹೇಳೋ ವಸ್ತು ಯಾವುದು ಅಂತ ಹೇಳಿದ್ರೆ ಈ ಬ್ರಹ್ಮವೇ. ಅಂದ್ರೆ ಈ ಅದ್ವಿತೀಯವಾದ ಬ್ರಹ್ಮಸ್ವರೂಪ ಇದೆಯಲ್ಲ, ಅದೇ ಅಷ್ಟು ಉಪನಿಷತ್ತುಗಳಲ್ಲೂ ಕೂಡ ಹೇಳ್ತಾ ಇರೋ ವಸ್ತು ಇದೊಂದೇನೆ ಅಂತ. ಒಂದು ಉಪನಿಷತ್ ಬೇರೆ ಯಾರನ್ನೋ ಹೇಳುತ್ತೆ, ಇನ್ನೊಂದು ಉಪನಿಷತ್ ಬೇರೆ ಏನನ್ನೋ ಹೇಳುತ್ತೆ ಅಂತ ಆತರ ಅಲ್ಲ. ಇಡೀ ಉಪನಿಷತ್ ವಾಂಗ್ಮಯ ಅಂತ ಯಾವ್ದಿದೆಯೋ ಅದೆಲ್ಲವೂ ಕೂಡ ತಾತ್ಪರ್ಯ ಅದಕ್ಕೆ ಯಾವ್ದ್ರಲ್ಲಿ ಅಂತ ಹೇಳಿದ್ರೆ ಈ ಅದ್ವಿತೀಯವಾದ ಬ್ರಹ್ಮಸ್ವರೂಪದಲ್ಲೇ ತಾತ್ಪರ್ಯ ಅನ್ನೋದನ್ನ ಹೇಳಕ್ಕಾಗಿ ಆ ಸೂತ್ರ ಬಂದಿರೋದು. ಹಾಗಾಗಿ ಈ ಸೂತ್ರ ಮತ್ತು ಆ ಶಾಸ್ತ್ರ ಯೋನಿತ್ವಾತ್ ಅನ್ನೋದು ಎರಡೂ ಸೂತ್ರಗಳು ಕೂಡ ಈ ವಿಷ್ಣು ಅನ್ನೋದು ಚೈತನ್ಯ ಸ್ವರೂಪ, ಅದೇ ಬ್ರಹ್ಮಕ್ಕೆ ಈ ಪ್ರಪಂಚಕ್ಕೆ ಕಾರಣ ಅನ್ನೋದನ್ನೆಲ್ಲ ನಮಗೆ ಹೇಳಿಕೊಡಕ್ಕೆ ಅದು ಪ್ರಮಾಣ ಅಂತ ಹೇಳಿದ್ರು. ಆಮೇಲೆ ತತಶ್ಚ ಲಕ್ಷಣ ಪ್ರಮಾಣಯೋ ಸತ್ವೇನ ವಿಷ್ಣೋ ಸ್ತೋತ್ರಕರ್ಣ ಪ್ರತಿಜ್ಞಾ ಸಂಘಟತೆ ನ ಕಿಂಚಿತ್ ಅವಧ್ಯಂ ಇತಿ ಭಾವ. ಅದರಿಂದ ಬ್ರಹ್ಮಕ್ಕೆ ಲಕ್ಷಣ ಅಂತ ಏನು ಅಂತ ಗೊತ್ತಾಯ್ತು ನಮಗೆ. ಯಾವುದೇ ಲಕ್ಷಣ? ಅದು ಪ್ರಪಂಚಕ್ಕೆ ಸೃಷ್ಟಿ ಸ್ಥಿತಿ ಲಯ ಅದಕ್ಕೆಲ್ಲ ಮೂರವಾಗಿರೋ ಅಂತ ಲಕ್ಷಣ ಗೊತ್ತಾಯ್ತು. ಆಮೇಲೆ ಅದಕ್ಕೆ ಏನು ಪ್ರಮಾಣ ಅಂತ ಕೇಳಿದ್ರೆ ಈ ಉಪನಿಷತ್ ಪ್ರಮಾಣ ಇದೆ, ಬ್ರಹ್ಮಸೂತ್ರಗಳೆಲ್ಲ ಅದಕ್ಕೆ ಪ್ರಮಾಣವಾಗಿದೆ ಅಂತ ಹೇಳಿದ್ಮೇಲೆ ನಮಗೆ ಈ ವಿಷ್ಣುವನ್ನ ಸ್ತುತಿ ಮಾಡಕ್ಕೆ ನಾವು ಪ್ರಾರಂಭ ಮಾಡ್ತೀವಲ್ಲ, ಅದರಲ್ಲಿ ಯಾವುದೇ ಕೊರತೆ ಇಲ್ಲ, ಯಾವುದೇ ಅದಕ್ಕೆ ದೋಷ ಇಲ್ಲ, ಅದರಲ್ಲಿ ಯಾವುದೇ ಅದಕ್ಕೆ ಅಬ್ಜೆಕ್ಷನ್ಸ್ ಬರೋ ಹಾಗೆ ಇಲ್ಲ ಅನ್ನೋದನ್ನ ತೀರ್ಮಾನವಾಗಿ ಹೇಳಿದ್ರು. ಇವಾಗ ನಾನು ಯದ್ಯತ್ ಕಾರಣಂ ತತ್ತದ್ ಅನ್ಯತೋ ಜನ್ಯಂ ಇತಿ ವ್ಯಾಪ್ತೇಃ ಆಕಾಶಾದೋ ದರ್ಶನಾತ್ ಆಕಾಶಾದಿ ಕಾರಣಸ್ಯಾಪಿ ವಿಷ್ಣೋಃ ಜನ್ಯತ್ವ ಅನುಮಾನೇನ ಜನ್ಯ ಸರ್ವೋಪಾದಾನ ನಿಮಿತ್ತತ್ವ ಲಕ್ಷಣಂ ತಸ್ಮಿನ್ ಅನುಪಪನ್ನಂ ಸ್ಯಾದಿತಿ ಆಶಂಕ್ಯ ಇತಿ ಶಂಕ. ಏನು ಶಂಕ ಬರುತ್ತೆ ಅಂತ ಹೇಳಿದ್ರೆ, ಈ ಬ್ರಹ್ಮವನ್ನ ನೀವೇನ್ ಮಾಡಿದ್ದೀರಾ, ಪ್ರಪಂಚಕ್ಕೆಲ್ಲ ಇದು ಕಾರಣ ಅಂತ ಹೇಳಿದ್ರ, ಪ್ರಪಂಚಕ್ಕೆಲ್ಲ ಇದೇ ಅಧಿಷ್ಠಾನ ಅಂತ ಹೇಳಿದ್ದೀರಾ. ಆದ್ರೆ ನಾವು ಲೋಕದಲ್ಲಿ ಏನ್ ನೋಡ್ತೀವಿ ಅಂತ ಹೇಳಿದ್ರೆ, ಲೋಕದಲ್ಲಿ ನಾವು ಯಾವುದನ್ನ ಕಾರಣ ಅಂತ ನೋಡ್ತೀವೋ, ಲೋಕದಲ್ಲಿ ಕಾರ್ಯಕಾರಣ ನೋಡ್ತೀವಲ್ಲ. ಅಂದ್ರೆ ನೋಡಿ, ಇವಾಗ ಮಣ್ಣು ಅನ್ನೋದು ಒಂದು ಘಟಕ್ಕೆ ಕಾರಣವಾಗಿದೆ, ಉತ್ಪತ್ತಿ ಕಾರಣವಾಗಿದೆ. ಆಮೇಲೆ ಒಂದು ಮಗು ಅಂತ ನೋಡಿದ್ರೆ ಅದಕ್ಕೆ ತಾಯಿ ತಂದೆಗಳು ಕಾರಣ ಆಗಿದ್ದಾರೆ. ಆದ್ರೆ ಆ ತಾಯಿ ತಂದೆಗಳು ಕೂಡ ಬೇರೆ ಯಾರು ತಾಯಿ ತಂದೆಗಳು ಹುಟ್ಟಿದ್ದಾರೆ ಅವರು. ಹಾಗಾದ್ರೆ ನಾವು ಲೋಕದಲ್ಲಿ ಯಾವುದನ್ನ ಒಂದು ಕಾರಣ ಅಂತ ನೋಡ್ತೀವೋ ಅದು ಇನ್ನೊಂದರಿಂದ ಅದೇ ಹುಟ್ಟಿದೆ. ಅದು ಇವಾಗ ಒಂದು ಗಿಡಕ್ಕೆ, ಒಂದು ಮರಕ್ಕೆ, ಒಂದು ದೊಡ್ಡ ಮರ ಇದೆ, ಆ ಮರಕ್ಕೆ ಕಾರಣ ಯಾವ್ದಂದ್ರೆ ಬೀಜ ಅಂತ ಹೇಳ್ತೀವಿ. ಆದ್ರೆ ಆ ಬೀಜ ಕೂಡ ಇನ್ನೊಂದು ಮರದಿಂದ ತಾನೇ ಹುಟ್ಟಿದೆ ಅದು. ಹಾಗಾಗಿ ಲೋಕದಲ್ಲಿ ನಾವು ಯಾವ ವಸ್ತುವನ್ನು ನೋಡಿದ್ರು ಕೂಡ ಈ ಕಾರಣ ವಸ್ತು ಅಂತ ನೋಡುವಾಗೆಲ್ಲ ಆ ಕಾರಣ ವಸ್ತು ಎಲ್ಲಿಂದಲೋ ಹುಟ್ಟಿದೆ, ಅದು ಕೂಡ ಉತ್ಪತ್ತಿ ಆಗಿರೋದೆ. ಆದ್ರೆ ನೀವೇನ್ ಮಾಡ್ತಾ ಇದ್ದೀರಾ, ಇವಾಗ ಬ್ರಹ್ಮವನ್ನು, ಈ ವಿಷ್ಣುವನ್ನ ನೀವು ಪ್ರಪಂಚಕ್ಕೆಲ್ಲ ಕಾರಣ ಅಂತ ಹೇಳ್ತಾ ಇದ್ದೀರಾ. ಹಾಗಾದ್ರೆ ಅದು ಕೂಡ ಹುಟ್ಟಿರ್ಬೇಕು, ಎಲ್ಲಿಂದನೋ ಹುಟ್ಟಿರ್ಬೇಕದು, ಅಲ್ಲಿವರೆಗೆ ಒಪ್ಕೊಳ್ಳೋಕೆ ಆಗೋದಿಲ್ಲ ಅಂತ ಒಂದು ಆಕ್ಷೇಪ ಮಾಡ್ತಾ ಇದ್ದಾರೆ. ಆಮೇಲೆ ಇದಕ್ಕೆ ಇನ್ನೂ ಒಂದು ಉಪಪತ್ತಿ ಹೇಳ್ತಾ ಇದ್ದಾರೆ. ಆಕಾಶ, ವಾಯು ಅಂತ ಯಾವುದು ಪಂಚಭೂತಗಳು ಅಂತ ಹೇಳ್ತೀವೋ, ಈ ಆಕಾಶ ಅನ್ನೋದು ಇನ್ನು ವಾಯುವಿಗೆ ಇದಕ್ಕೆಲ್ಲ ಕಾರಣವಾಗಿದೆ. ಹಾಗಾದ್ರೆ ಆ ಆಕಾಶ ಕೂಡ ಹುಟ್ಟಿದೆ, ಎಲ್ಲಿಂದ? ಬ್ರಹ್ಮದಿಂದ ಹುಟ್ಟಿದೆ. ಹಾಗಾದ್ರೆ ಲೋಕದಲ್ಲಿ ನಾವು ಯಾವುದನ್ನ ಕಾರಣ ಅಂತ ನೋಡ್ತೀವೋ ಅದೆಲ್ಲ ಇನ್ನೊಂದು ಕಡೆಯಿಂದ ಉತ್ಪತ್ತಿ ಆಗಿದೆ ಅಂತ ನೋಡ್ತೀವಿ. ಹಾಗಿರುವಾಗ ಈ ವಿಷ್ಣುವನ್ನ ನೀವು ಅಥವಾ ಈ ಬ್ರಹ್ಮವನ್ನ ನೀವು ಎಲ್ಲದಕ್ಕೂ ಕಾರಣ ಅಂತ ಹೇಳ್ತೀರಲ್ಲ, ಅದು ಕೂಡ ಎಲ್ಲಿಂದ ಉತ್ಪತ್ತಿ ಆಗಿರ್ಲೇಬೇಕದು ಅಂತ ಒಂದು ಆಕ್ಷೇಪ ಮಾಡ್ತಾ ಇದ್ದಾರೆ. ಹಾಗಾಗಿ ಇದು ಕೂಡ ಇದು ಹುಟ್ಟಿರ್ಲೇಬೇಕು ಇದು ಅಂತ ಹೇಳಿದಾಗ ಅದಕ್ಕೆ ಉತ್ತರ ಕೊಡ್ಬೇಕು ನಾವು. ಹಾಗಾಗಿ ಅದಕ್ಕೆ ಏನು ಉತ್ತರ ಕೊಡ್ತಾರೆ ಅಂದ್ರೆ, ಅದೇ ಬ್ರಹ್ಮಸೂತ್ರದಿಂದಲೇ ಇನ್ನೊಂದು ಸೂತ್ರವನ್ನ ಹೇಳಿ ಉತ್ತರ ಕೊಡ್ತಾ ಇದ್ದಾರೆ. ಅಸಂಭವಸ್ತು ಸತೋ ಅನುಪಪತ್ತೇಹೇ ಇತಿ ನ್ಯಾಯೇನ ತಸ್ಯ ಅಜನ್ಯತ್ವಂ ಆಹ ಅನಾದಿಂ ಇತಿ. ಈ ಶ್ಲೋಕದಲ್ಲಿ ವಿಷ್ಣು ಅನಾದಿಂ ಅಂತ ಹೇಳಿದ್ರಲ್ಲ, ವಿಷ್ಣು ಅನಾದಿ ಅಂದ್ರೆ ಏನರ್ಥ ಅಂತ ಹೇಳಿದ್ರೆ ಅದಕ್ಕೆ ಆದಿ ಇಲ್ಲ ಅಂತ. ಆದಿ ಅಂದ್ರೆ ಕಾರಣ ಇಲ್ಲ ಅಂತ. ಬಿಗಿನಿಂಗ್ ಇಲ್ಲ ಅಂತ ಒಂದು ಅರ್ಥ ಇದೆ, ಆದ್ರೆ ಇನ್ನೊಂದು ಅರ್ಥ ಕಾರಣ ಇಲ್ಲ ಅಂತ. ಬಿಗಿನಿಂಗ್ ಅಂತ ಹೇಳಿದ್ರು ಕೂಡ ಅದೇ ಅರ್ಥನೇ. ಒಂದು ವಸ್ತುವಿಗೆ ಬಿಗಿನಿಂಗ್ ಇಲ್ಲ ಅಂತ ಹೇಳಿದ್ರೆ ಏನರ್ಥ ಅಂದ್ರೆ ಅದಕ್ಕೆ ಕಾರಣ ಇಲ್ಲ, ಯಾವುದು ಅದನ್ನು ಉತ್ಪತ್ತಿ ಮಾಡಿದ ಕಾರಣ ಯಾವುದು ಇಲ್ಲ ಅಂತ. ಇದಕ್ಕೆ ನೀವು ಏನು ಪ್ರಮಾಣ ಹೇಳ್ತೀರಾ ಅಂತ ಹೇಳಿದ್ರೆ, ಇಲ್ಲಿ ಹೇಳ್ತಾ ಇದ್ದಾರೆ ಅಸಂಭವಸ್ತು ಸತೋ ಅನುಪಪತ್ತೇಹಿ ಅಂತ ಒಂದು ಸೂತ್ರ ಇದೆ. ಅದಕ್ಕೆ ಏನರ್ಥ ಅಂತ ಹೇಳಿದ್ರೆ, ಸಂಭವ ಅಂತ ಹೇಳಿದ್ರೆ ಹುಟ್ಟು ಅಂತ ಅರ್ಥ. ಅಸಂಭವ ಅಂತ ಹೇಳಿದ್ರೆ ಈ ಬ್ರಹ್ಮಕ್ಕೆ ಹುಟ್ಟು ಇಲ್ಲ. ಅದು ಯಾತಕ್ಕೆ ಅಂತ ಹೇಳಿದ್ರೆ ಸತ್ ಅಂದ್ರೆ ಬ್ರಹ್ಮ ಅಂತ. ಸತ್ ಅನ್ನೋ ಬ್ರಹ್ಮಕ್ಕೆ ಹುಟ್ಟು ಅನ್ನೋದು ಇಲ್ಲ, ಹೇಳಕ್ ಆಗೋದಿಲ್ಲ. ಯಾತಕ್ಕೆ ಅಂದ್ರೆ ಅನುಪಪತ್ತೇಹೇ ಅಂದ್ರೆ ಉಪಪತ್ತಿ ಇಲ್ಲ, ಅದಕ್ಕೆ ಬ್ರಹ್ಮಕ್ಕೆ ಹುಟ್ಟು ಅಂತ ಹೇಳೋದಕ್ಕೆ ಯಾವುದು ಬರೋದೇ ಇಲ್ಲ. ಯಾತಕ್ಕೆ ಅಂದ್ರೆ ನೋಡಿ, ಕಾರಣ ಅಂತ ಹೇಳಿದ್ರೆ ಬ್ರಹ್ಮಕ್ಕೆ ವಾಸ್ತವವಾದ ಅದರ ಒಂದು ಮೂಲಭೂತವಾದ ಸ್ವರೂಪ ಎಂಥದ್ದು ಅಂತ ಹೇಳಿದ್ರೆ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅಂತ ನಮಗೆ ಉಪನಿಷತ್ತಲ್ಲಿ ತಿಳಿಸಿದ್ದಾರೆ. ನೋಡಿ, ಆ ಸತ್ಯಂ ಅನ್ನೋವಾಗ ಸತ್ ಅಂತ ಇದೆಯಲ್ಲ, ಆ ಸತ್ ಅನ್ನೋದು ಇರುವಿಕೆ ಅಂತ ಅರ್ಥ. ಇರುವಿಕೆ ಅನ್ನೋದು ನೋಡಿ, ಇರುವಿಕೆ ಅನ್ನೋದು ಇಟ್ ಇಸ್ ಅದು ಒಂದು ಆಬ್ಜೆಕ್ಟ್ಲೆಸ್ ಇರುವಿಕೆ ಅದು. ಇವಾಗ ನೋಡಿ, ನಾನು ಎರಡು ಇರುವಿಕೆ ನಿಮಗೆ ತೋರಿಸ್ತೀನಿ. ಇವಾಗ ಈ ಒಂದು ಘಟ ಅನ್ನೋದು ಒಂದು ಮಡಿಕೆ ಅನ್ನೋದು ಅದು ಉತ್ಪತ್ತಿ ಆಗಕ್ಕೆ ಮುಂಚೆ ಇರಲಿಲ್ಲ. ಅದು ಉತ್ಪತ್ತಿ ಆದ್ಮೇಲೆ ಅದು ಇದೆ ಅಂತ ನಾವು ಹೇಳ್ತಾ ಇದ್ದೀವಿ. ಆದ್ರೆ ಈ ಉತ್ಪತ್ತಿ ಆದ್ಮೇಲೆ ಈ ಘಟಕ್ಕೆ ಒಂದು ಇರುವಿಕೆ ಅಂತ ಬರ್ತಾ ಇದೆಯಲ್ಲ, ಈ ತರ ಒಂದು ಇರುವಿಕೆ ಬ್ರಹ್ಮಕ್ಕೆ ಅಲ್ಲ. ಯಾತಕ್ಕೆ ಅಂತಂದ್ರೆ ಆ ಬ್ರಹ್ಮ ಉತ್ಪತ್ತಿ ಅಲ್ಲದೇನೆ ಇರುವ ವಸ್ತು, ಅದು ಯಾವಾಗ್ಲೂ ಇರುವ ವಸ್ತು ಅದು.
ಹಾಗಾಗಿ ಆ ಇರುವ ವಸ್ತುವನ್ನ ನೀವು ಉತ್ಪತ್ತಿ ಆಗಿದೆ ಅಂತ ಹೇಳಕ್ ಬರೋದೇ ಇಲ್ಲ ಅದು. ಯಾಕಂದ್ರೆ ಇಟ್ ಇಸ್ ಇಲ್ಲಾಜಿಕಲ್ ಆಲ್ಸೋ. ನಾವು ಅದನ್ನ ಲಾಜಿಕ್ ಆಗಿ ನಾವು ಬ್ರಹ್ಮಕ್ಕೆ ಇರುವಿಕೆ ಒಂದು ಉತ್ಪತ್ತಿ ಆಗಿದೆ ಅಂತ ಹೇಳಕ್ ಬರೋದೇ ಇಲ್ಲ. ಯಾಕಂದ್ರೆ ಅದರ ಸ್ವರೂಪ ಇರುವಿಕೆ ಅಂತ. ಇರುವಿಕೆ ಎಕ್ಸಿಸ್ಟೆನ್ಸ್ ಅಂತ ಹೇಳ್ತೀವಲ್ಲ, ಆ ಎಕ್ಸಿಸ್ಟೆನ್ಸ್ಗೆ ನಾವು ಉತ್ಪತ್ತಿ ಹುಡುಕಕ್ಕೆ ಬರೋದೇ ಇಲ್ಲ. ಯಾಕಂದ್ರೆ ಯಾವ್ದಾದ್ರೂ ಒಂದು ವಸ್ತುವನ್ನ ಇದಕ್ಕೆ ಕಾರಣ ಅಂತ ನಾವೇನಾದ್ರೂ ಹೇಳಿದ್ರೆ ಅದು ಇರ್ಬೇಕಲ್ಲ ಒಂದು ಖಂಡಿತ. ಹಾಗಾದ್ರೆ ಅದನ್ನ ಅದು ಕಾರಣ ಅಂತ ಹೇಳಿದ್ರೆ ಅದಕ್ಕೂ ಯಾವ್ದಾದ್ರು ಕಾರಣ ಅಂದ್ರೆ ಅದು ಇದೆ ಅಂತ ಹೇಳ್ಬೇಕಾಗುತ್ತೆ. ಹೀಗೆ ಒಂದು ಇನ್ಫೈನೈಟ್ ರಿಗ್ರೆಸ್ ಅಂತ ಆಗುತ್ತೆ, ಅನವಸ್ಥಾ ಅಂತ ದೋಷ ಬರುತ್ತೆ. ಹಾಗಾಗಿ ನಾವು ಬ್ರಹ್ಮಕ್ಕೆ ನಾವು ಕಾರಣ ಹುಡುಕೋದು ತಪ್ಪು, ಅಯುಕ್ತ, ಅದು ಯುಕ್ತಿಗೆ ವಿರೋಧ ಅದು ಅಂತ ಹೇಳ್ತಾರೆ. ಇದು ಬಿಟ್ಟು ಇನ್ನೊಂದು ವಿಷಯ ತುಂಬಾ ಸ್ವಾರಸ್ಯವಾದ ವಿಷಯ ಇದೆ. ಭಗವದ್ಗೀತೆಯಲ್ಲಿ 2ನೇ ಅಧ್ಯಾಯದಲ್ಲಿ ತುಂಬಾ ಮುಖ್ಯವಾದ ಒಂದು ಶ್ಲೋಕ ಇದೆಯಲ್ಲ, ನಾಸತೋ ವಿದ್ಯತೆ ಭಾವೋ ನಾಭಾವೋ ವಿದ್ಯತೆ ಸತಃ ಅಂತ ಒಂದು ಶ್ಲೋಕ ಇದೆಯಲ್ಲ, ಅಲ್ಲಿ ಏನ್ ಹೇಳ್ತಾ ಇದೆ ಅಂತ ಹೇಳಿದ್ರೆ, ಅಸತ್ ಅಂತ ಅಂದ್ರೆ ಇಲ್ಲದಿರುವುದಕ್ಕೆ ಇರುವಿಕೆ ಅನ್ನೋದು ಬರೋದೇ ಇಲ್ಲ, ಯಾವ್ದು ಇದೆಯೋ ಅದಕ್ಕೆ ಇಲ್ಲದೆ ಹೋಗೋ ಸ್ಥಿತಿ ಬರೋದೇ ಇಲ್ಲ ಅಂತ. ಇದು ನಾವು ಚೆನ್ನಾಗಿ ಗಮನಿಸಬಹುದು. ಇದನ್ನ ನೋಡಿ, ಇರುವ ವಸ್ತು ಯಾವ್ದಂದ್ರೆ ಬ್ರಹ್ಮ ವಸ್ತು. ಅದಕ್ಕೆ ಇಲ್ಲದೆ ಹೋಗುತ್ತಾ ಅದು ಅಂತ ಕೇಳಿದ್ರೆ ಅದಕ್ಕೆ ಇಲ್ಲದೆ ಹೋಗೋದು ಬರೋದೇ ಇಲ್ಲ. ಯಾಕಂದ್ರೆ ಅದನ್ನ ಇಲ್ಲದೆ ಮಾಡಬೇಕು ಅಂತ ಹೇಳಿದ್ರೆ ಅದನ್ನ ನಾಶ ಮಾಡಕ್ಕೆ ಯಾವ್ದಾದ್ರು ಒಂದು ಇರಬೇಕು. ಆದ್ರೆ ಅದನ್ನ ನಾಶ ಮಾಡುವ ವಸ್ತು ಯಾವುದೂ ಇಲ್ವೇ ಇಲ್ಲ ಅಂತ ಅಲ್ಲೇನೆ ಹೇಳಿದ್ದಾರೆ. ಅಚ್ಛೇದ್ಯೋಯಂ ಅದಾಹ್ಯೋಯಂ ಅಕ್ಲೇದ್ಯೋ ಅಶೋಷ್ಯ ಏವಚ ಅಂತ. ಇದನ್ನ ನಾವು ಬೆಂಕಿಯಿಂದ ಉರಿಸಿ ಅದನ್ನ ಭಸ್ಮ ಮಾಡಕ್ಕಾಗೋದಿಲ್ಲ. ಇದನ್ನ ನಾವು ಒಂದು ಅಸ್ತ್ರಗಳಿಂದ ಕತ್ತರಿಸಿ ಅದನ್ನ ಖಂಡನೆ ಮಾಡಿ ಆತರ ಮಾಡಕ್ಕಾಗೋದಿಲ್ಲ. ಇಲ್ಲ ಇಲ್ಲ, ಅದನ್ನ ಆತ್ಮಗೆ ಹೇಳಿದ್ದಾರೆ. ಆತ್ಮನಿಗೆ 2ನೇ ಅಧ್ಯಾಯದಲ್ಲಿ ಹೇಳಿರೋದು ಆತ್ಮನಿಗೆ. ಯಾಕೆಂದ್ರೆ ಅವನಿಗೆ ಏನು ದುಃಖ ಬಂತು ಅಂತ ಹೇಳಿದ್ರೆ, ಅವನ ಬಂಧುಗಳು ಯಾರು ಭೀಷ್ಮ ದ್ರೋಣಗಳು ಅವರೆಲ್ಲ ಹೋಗ್ಬಿಡ್ತಾರಲ್ಲ ಈ ಯುದ್ಧದಲ್ಲಿ. ಹಾಗಾದ್ರೆ ನನಗೆ ಅವರೆಲ್ಲ ಹೋದ್ಮೇಲೆ ನಮ್ಗೆ ಏನ್ ಪ್ರಯೋಜನ ಅಂತೆಲ್ಲ ಹೇಳಿ ಅವನು ಯುದ್ಧ ಮಾಡಲ್ಲ ಅಂತ ಬರ್ತಾನೆ. ಅದಕ್ಕೆ ಕೃಷ್ಣ ಅವನಿಗೆ ತಿಳಿ ಹೇಳುವಾಗ ಹೇಳ್ತಾನೆ, ನೋಡು, ಯಾರು ಹೋಗ್ಬಿಡ್ತಾರೆ ಅಂತ ನೀನು ಅನ್ಕೊಳ್ತೀಯೋ ಅದು ಆತ್ಮ ಅಲ್ವೇ ಇಲ್ಲ. ಅದು ಸುಮ್ಮನೆ ಶರೀರ ಮಾತ್ರನೇ ಹೋಗೋದು. ಹೋಗಿದ್ದ ಶರೀರ ಇನ್ನೊಂದ್ಸತಿ ಬೇರೆ ಕಡೆ ಅವನಿಗೆ ಹುಡ್ತಾನೆ ಅವನು. ಹಾಗಾದ್ರೆ ಅವನು ಹೋಗೋದೇ ಇಲ್ಲ ಅಂತ ಹೇಳುವಾಗ ಈ ಆತ್ಮ ಅನ್ನೋದಕ್ಕೆ ನಾಶ ಇಲ್ವೇ ಇಲ್ಲ ಅಂತ ಅವನಿಗೆ ತೋರಿಸ್ತಾನೆ. ಈ ಯುದ್ಧ ಅದೇ ಅಸ್ತ್ರಶಸ್ತ್ರಗಳಿಂದ ಇದನ್ನ ಛೇದನ ಮಾಡಕ್ ಆಗೋದಿಲ್ಲ ಅಂತ ಹೇಳುವಾಗ ಹೇಳಿದ್ದಾರೆ. ಅದ್ರ ಮಧ್ಯದಲ್ಲಿ ಬಂದಿರೋ ಶ್ಲೋಕ ಇದು, ನಾಸತೋ ವಿದ್ಯತೆ ಭಾವೋ ನ ಅಭಾವೋ ವಿದ್ಯತೆ ಸತಃ ಅಂತ. ಸತ್ ಅನ್ನೋದು ಎಕ್ಸಿಸ್ಟೆನ್ಸ್ ಅಂತ. ಎಕ್ಸಿಸ್ಟೆನ್ಸ್ ಅನ್ನೋದಕ್ಕೆ ನಾನ್ ಎಕ್ಸಿಸ್ಟೆನ್ಸ್ ಅನ್ನೋದು ಬರಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದ್ರೆ ಅದನ್ನ ಬಿಕಾಸ್ ಎಕ್ಸಿಸ್ಟೆನ್ಸ್ ಅನ್ನೋದಕ್ಕೆ ರೂಪ ರಸ ಯಾವುದೂ ಇಲ್ವೇ ಇಲ್ಲ. ನೋಡಿ, ಒಂದು ವಸ್ತುವಿಗೆ ಒಂದು ಆಕಾರ ರೂಪ ಏನಾದ್ರೂ ಇದ್ರೆ ಅದನ್ನ ಏನಾದ್ರೂ ಒಂದು ಕತ್ತರಿಸೋ ಅಥವಾ ಏನಾದ್ರೂ ಮಾಡಿ ಅದನ್ನ ಇಲ್ಲದೆ ಮಾಡಬಹುದು. ಆದ್ರೆ ಇದಕ್ಕೆ ಆಕಾರವೇ ಇಲ್ಲ. ಅಂತ ಒಂದು ವಸ್ತುವಿಗೆ ನಾವು ಹೇಗೆ ಅದನ್ನ ನಾಶ ಮಾಡಕ್ಕಾಗುತ್ತೆ? ಹಾಗಾಗಿ ಆಮೇಲೆ ಅದೇ ಸಮಯದಲ್ಲಿ ಆಕಾರವೇ ಇಲ್ಲದೆ ಇರೋ ವಸ್ತು ಉತ್ಪತ್ತಿ ಆಗೂ ಇಲ್ಲ ಖಂಡಿತ. ಅದರಿಂದ ನಮಗೆ ಸಿದ್ಧವಾಗುತ್ತೆ. ಯಾಕಂದ್ರೆ ನಾವು ಲೋಕದಲ್ಲಿ ಯಾವ್ದಾವ್ದು ಉತ್ಪತ್ತಿ ಆಗಿದೆ ಅಂತ ನೋಡ್ತೀವೋ ಅದಕ್ಕೆಲ್ಲ ಕೂಡ ಒಂದು ಆಕಾರ ಇದೆ. ಇವಾಗ ಆಕಾಶ ಅನ್ನೋದಕ್ಕೂ ಕೂಡ ಒಂದು ಆಕಾರ ಒಪ್ಕೊಂಡಿದ್ದಾರೆ. ಆಕಾಶಕ್ಕೆ ಏನ್ ಆಕಾರ ಒಪ್ಕೊಂಡಿದ್ದಾರೆ ಅಂತ ಹೇಳಿದ್ರೆ, ಆಕಾಶ ಅಂದ್ರೆ ಸ್ಪೇಸ್ ಅಂತ. ಸ್ಪೇಸ್ ಅನ್ನೋದಕ್ಕೆ ಏನ್ ಫಾರ್ಮ್ ಇದೆ ಅಂತ ಕೇಳಿದ್ರೆ, ಸ್ಪೇಸ್ ಕ್ಯಾನ್ ಅಕಾಮಡೇಟ್ ಎವ್ರಿಥಿಂಗ್ ಇನ್ ಇಟ್. ಹಾಗಾಗಿ ಅದಕ್ಕೆ ಅವಕಾಶ ಕೊಡಕ್ಕೆ ಒಂದು ಸಾಮರ್ಥ್ಯ ಇದೆಯಲ್ಲ, ಹಾಗಾಗಿ ಅವಕಾಶ ಇರೋದೇ ಆಕಾಶ ಅಂತ. ಹಾಗಾಗಿ ಇವಾಗ ನೋಡಿ, ಇವಾಗ ಈ ರೂಮಲ್ಲಿ ಒಂದು 8 ಜನ ಕೂತಿದ್ವಿ ನಾವು. ಇಲ್ಲಿ ಜಾಗವೇ ಕೂರಕ್ಕೆ ಜಾಗನೇ ಇಲ್ದಿದ್ರೆ ನಾವು ಬಂದು ಕುತ್ಕೊಳ್ಳಕ್ಕೆ ಆಗೋದಿಲ್ಲ. ಹಾಗಾದ್ರೆ ದಿಸ್ ರೂಮ್ ಇಸ್ ಏಬಲ್ ಟು ಅಕಾಮಡೇಟ್ ಆಲ್ ಆಫ್ ಅಸ್ ಅಲ್ವಾ. ಹಾಗಾಗಿ ಆ ಸ್ಪೇಸ್ ಅನ್ನೋದಕ್ಕೆ ಒಂದು ಫಾರ್ಮ್, ಏನ್ ಫಾರ್ಮ್ ಹೇಳ್ಬೋದು ಅಂತ ಹೇಳಿದ್ರೆ, ಇಟ್ ಕ್ಯಾನ್ ಅಕಾಮಡೇಟ್ ಎವ್ರಿಥಿಂಗ್ ಅಂತ ಒಂದು ಫಾರ್ಮ್ ಇದೆಯಲ್ಲ ಅದಕ್ಕೆ. ಅದರಲ್ಲಿ ಜಾಗ ಅಥವಾ ಒಂದು ಅದಕ್ಕೆ ಸಂಸ್ಕೃತದಲ್ಲಿ ಛಿದ್ರ ಅಂತ ಹೇಳ್ತಾರೆ. ಒಂದು ತೂತು ಅಂತ ಛಿದ್ರ ಅಂತ. ನಾನು ತೂತು ಅಂತ ಕನ್ನಡದಲ್ಲಿ ಹೇಳಿದ್ರೆ ಅದು ಚೆನ್ನಾಗಿರಲ್ಲ ಕೇಳಕ್ಕೆ. ಯಾಕಂದ್ರೆ ನಾವು ಸಣ್ಣದಾಗಿ ಯಾವ್ದು ನಮ್ಗೆ ನೆನಪಿಗೆ ಬರುತ್ತೆ. ಆದ್ರೆ ಇದು ಒಂದು ಛಿದ್ರ ಅಂತ ಹೇಳಿದ್ರೆ ಅದು ಸ್ವಲ್ಪ ಜಾಗ ಇದೆ ಅಂತ ಗೊತ್ತಾಗುತ್ತೆ. ಸೊ ಹೀಗೆ ಆಕಾಶ ಅನ್ನೋದಕ್ಕೂ ಕೂಡ ನಾವೇ ಒಂದು ರೂಪ ಅಂತ ಹೇಳ್ಬೋದು. ಆಕಾಶಕ್ಕೂ ಒಂದು ನಾಶ ಅಂತ ಕೊನೆಯಲ್ಲಿ ಆಗುತ್ತೆ ಅದು. ಹಾಗಾಗಿ ಆ ಬ್ರಹ್ಮಕ್ಕೆ ಮಾತ್ರ ಇದಕ್ಕೆ ರೂಪವೇ ಇಲ್ಲ, ಇದಕ್ಕೆ ಒಂದು ಉತ್ಪತ್ತಿ ಆಗುತ್ತೆ ಅಂತ ಹೇಳಕ್ಕೆ ಬರೋದೇ ಇಲ್ಲ ಇದನ್ನ ಅಂತ ಚೆನ್ನಾಗಿ ಸ್ಥಾಪನೆ ಮಾಡಿದ್ದಾರೆ ಆ ಸೂತ್ರಗಳಲ್ಲೆಲ್ಲ. ಆಮೇಲೆ ಮುಂದಕ್ಕೆ ಹೇಳ್ತಾ ಇದ್ದಾರೆ, ಆದಿಹಿ ಕಾರಣಂ ನ ವಿದ್ಯತೆ ಯಸ್ಯ ಸಹ ಅನಾದಿಹಿ ಅಜನ್ಯಃ ಇತ್ಯರ್ಥಃ. ಅನಾದಿ ಅಂದ್ರೆ ಏನರ್ಥ ಅಂತ ಹೇಳಿದ್ರೆ, ಇದಕ್ಕೆಲ್ಲ ಸಂಸ್ಕೃತದಲ್ಲಿ ಇದಕ್ಕೆ ಸಮಾಸ ಅಂತ ಹೇಳ್ತಾರೆ. ಅನಾದಿ ಅಂತ ಹೇಳುವಾಗ ಅದಕ್ಕೆ ನಂಗ್ ಅಂತ ಒಂದು ಸಮಾಸ, ತತ್ಪುರುಷ ನಂಗ್ ಅಂತ ಅದಕ್ಕೊಂದು ಉಪಸರ್ಗ ಇದೆ, ಪ್ರಿಫಿಕ್ಸ್ ಇದೆ, ಅದರಿಂದ ಬರುತ್ತೆ ಅಂತ. ಸೊ ಆದಿ ಅನ್ನೋದು, ಕಾರಣ ಅನ್ನೋದು ಯಾವುದಕ್ಕೆ ಇಲ್ಲವೋ ಅದಕ್ಕೆ ಅನಾದಿ ಅಂತ ಹೆಸರು ಅಂತ ಹೇಳ್ಬಿಟ್ಟು, ಅನಾದಿ ಅಂದ್ರೆ ಏನರ್ಥ ಅಂತ ಹೇಳಿದ್ರೆ ಅಜನ್ಯಃ, ಅದು ಹುಟ್ಟಿದ್ದಲ್ಲ, ಅದು ಇನ್ನೊಂದರಿಂದ ಹುಟ್ಟಿದ ವಸ್ತು ಅಲ್ಲ ಅದು ಇತ್ಯರ್ಥಃ. ಅಯಂ ಭಾವಃ ಕಿಂ ಬ್ರಹ್ಮಣೋ ಜಡಂ ಕಾರಣಂ ಉತ ಚೇತನಂ. ಇವಾಗ ಈ ಬ್ರಹ್ಮ ಅನ್ನೋದು ಹುಟ್ಟಕ್ಕೆ ಸಾಧ್ಯವೇ ಇಲ್ಲ ಎಲ್ಲಿಂದ ಅಂತ ಹೇಳೋದನ್ನ ಇವರು ಯುಕ್ತಿಪುರಸ್ಸರವಾಗಿ ಇವಾಗ ಸ್ಥಾಪನೆ ಮಾಡಬೇಕು. ನೋಡಿ, ಯಾವಾಗಲೂ ಕೂಡ ನಾನೇನೋ ಒಂದು ಹೇಳ್ತೀನಿ, ಅದನ್ನ ನೀವು ನಂಬ್ರಿಪ್ಪ ಅಂತ ಹೇಳಿದ್ರೆ ಅದಕ್ಕೊಂದು ಅಷ್ಟೊಂದು ಬೆಲೆ ಇರೋದಿಲ್ಲ. ಆದ್ರೆ ಬುದ್ಧಿಪೂರ್ವಕವಾಗಿ ಅದನ್ನ ನಾವು ಸ್ಥಾಪನೆ ಮಾಡಿದ್ರೆ, ಯುಕ್ತಿಪುರಸ್ಸರವಾಗಿ ಸ್ಥಾಪನೆ ಮಾಡಿದ್ರೆ ಆ ವಿಷಯ ನಮ್ಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಅದನ್ನ ಇವಾಗ ಮಾಡ್ತಾ ಇದ್ದಾರೆ.
ಕಿಂ ಬ್ರಹ್ಮಣೋ ಜಡಂ ಕಾರಣಂ ಉತ ಚೇತನಂ. ನೋಡು, ಬ್ರಹ್ಮಕ್ಕೆ ಒಂದು ಕಾರಣ ಅಂತ ಏನಾದ್ರೂ ಒಪ್ಪಿದ್ರೆ, ಒಂದು ವೇಳೆ ಒಪ್ಪಿದ್ರೆ ಆ ಕಾರಣ ಏನಾಗಿರ್ಬೋದು ಅಂತ ಹೇಳಿದ್ರೆ, ಒಂದರಲ್ಲಿ ಜಡ ಕಾರಣ ಆಗಿರ್ಬೋದು ಅಥವಾ ಚೇತನ ಕಾರಣವಾಗಿರ್ಬೋದು. ಎರಡು ಆಪ್ಷನ್ಸ್ ಇದೆ ಅಷ್ಟೇ ನಮಗೆ. ಯಾಕಂದ್ರೆ ಜಡ ಚೇತನ ಅಂತ ಎರಡೇ ವಸ್ತು ಇದೆ, ಇದೆರಡು ಮಿಕ್ಸ್ಡ್ ಅಂತ ಯಾವುದೂ ಇಲ್ವೇ ಇಲ್ಲ. ಹಾಗಾಗಿ ಒಂದರಲ್ಲಿ ಜಡ ಅನ್ನೋದನ್ನ ಬ್ರಹ್ಮಕ್ಕೆ ಕಾರಣ ಅಂತ ಹೇಳೋಣವಾ ಅಥವಾ ಚೇತನ ಅನ್ನೋದನ್ನ ಕಾರಣ ಅಂತ ಹೇಳೋಣವಾ ಅಂತ ಹೇಳ್ಬಿಟ್ಟು ಎರಡೂ ರೀತಿಯಲ್ಲಿ ಸರಿಯಾಗಲ್ಲ ಅಂತ ಹೇಳ್ಬಿಟ್ಟು ಅದನ್ನ ಸ್ಥಾಪನೆ ಮಾಡ್ತಾರೆ. ನ ಆದ್ಯ ಜಡಸ್ಯ ಆಕಾಶದೇಹೇ ಬ್ರಹ್ಮ ಕಾರ್ಯತ್ವಾತ್. ನೋಡು, ಪ್ರಪಂಚದಲ್ಲಿ ನೀನು ಏನೇನು ಜಡ ಅಂತ ಹೇಳ್ತೀಯೋ ಆ ಜಡಕ್ಕೆಲ್ಲ ಮೊದಲನೇ ಜಡ ಯಾವುದು ಅಂತ ಹೇಳಿದ್ರೆ ಆಕಾಶ. ಯಾಕಂದ್ರೆ ಆಕಾಶನೇ ಮೊಟ್ಟ ಮೊದಲು ಉತ್ಪತ್ತಿ ಆಗಿದ್ದು. ಹಾಗಾಗಿ ಅದಾದ್ಮೇಲೆ ಬಾಕಿ ಎಲ್ಲ ಬಂದಿದ್ದು. ಹಾಗಾಗಿ ಆಕಾಶ ಮುಂತಾದ ಎಲ್ಲವೂ ಕೂಡ ಜಡ ಆಗಿದೆ. ಆದ್ರೆ ಅದಕ್ಕೆ ಬ್ರಹ್ಮ ಕಾರಣ ಆಗಿದ್ರಿಂದ ಲೋಕದಲ್ಲಿ ನೀನು ಯಾವುದೇ ಒಂದು ಜಡ ವಸ್ತುವನ್ನು ತೋರಿಸಿ ಇದು ಬ್ರಹ್ಮಕ್ಕೆ ಕಾರಣವಾಗಿರ್ಬೋದು ಅಂತ ಹೇಳಕ್ಕೆ ಬರೋದೇ ಇಲ್ಲ ಅಂತ. ನಾಪಿ ದ್ವಿತೀಯ, ಎರಡನೇದು ಯಾವುದು ಚೇತನ ಬ್ರಹ್ಮಕ್ಕೆ ಕಾರಣವಾಗಿರ್ಬೋದು, ಯಾವ್ದಾದ್ರು ಚೈತನ್ಯ ವಸ್ತು ಬ್ರಹ್ಮಕ್ಕೆ ಕಾರಣವಾಗಿರ್ಬೋದು ಅಂತ ಕೇಳಿದ್ರೆ ಅದು ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಅದನ್ನೇ ಹೇಳ್ತಾ ಇದ್ದಾರೆ. ಸ್ವಸ್ಯ ಸ್ವಕಾರಣತ್ವ ಅನುಪಪತ್ತೇಹೇ, ತಾನೇ, ಯಾಕೆ ಬ್ರಹ್ಮವೇ ಚೇತನ ಸ್ವರೂಪ ಆಗಿದೆ, ಅದಕ್ಕೆ ತಾನೇ ಕಾರಣ ಅಂತ ಹೇಳಕ್ ಬರೋದೇ ಇಲ್ಲ. ಯಾಕಂದ್ರೆ ಒಂದು ವಸ್ತು ತನಗೆ ತಾನೇ ಕಾರಣ ಆಗಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಅನುಪಪತ್ತೇಹೇ ಚೇತನಾಂತರ ಅಭಾವಾಚ. ಆಮೇಲೆ ಸರಿ, ಬ್ರಹ್ಮವನ್ನು ಬಿಟ್ಟು ಬೇರೆ ಯಾವ್ದಾದ್ರು ಚೇತನ, ಇನ್ನೊಂದು ಬ್ರಹ್ಮ ಚೇತನ ಒಪ್ಕೊಳ್ತೀವಿ, ಅದನ್ನು ಬಿಟ್ಟು ಇನ್ನೊಂದು ಚೇತನ ಅಂತ ಹೇಳೋಣ ಅಂತ ಹೇಳಿದ್ರೆ ಆ ಬ್ರಹ್ಮವನ್ನು ಬಿಟ್ಟು ಬೇರೆ ಚೇತನ ಇಲ್ವೇ ಇಲ್ಲ. ಇದು ತುಂಬಾ ಸ್ವಾರಸ್ಯವಾದ ಒಂದು ಅಬ್ಸರ್ವೇಷನ್ ಇವರು ಈ ವ್ಯಾಖ್ಯಾತ ಮಾಡೋದು. ನನಗೆ ಇದು ನೋಡಿದಾಗ ಯಾವ್ದು ಜ್ಞಾಪಕ ಬರುತ್ತೆ ಅಂತ ಹೇಳಿದ್ರೆ, ನಮ್ಮ ಬೃಹದಾರಣ್ಯಕ ಉಪನಿಷತ್ತಲ್ಲಿ ಅಹಂ ಬ್ರಹ್ಮಾಸ್ಮಿ ಅಂತ ಒಂದು ಮಹಾವಾಕ್ಯ ಬರ್ತಲ್ಲ, ಆ ಬರೋ ಮಂತ್ರ 1-4-10, ಆ ಮಂತ್ರದಲ್ಲಿ ಒಂದು ದೊಡ್ಡ ವಿಚಾರ ಬರುತ್ತೆ. ಆ ಮಂತ್ರವೇ ಒಂದು 8 ಪಂಕ್ತಿ ಇರೋ ಮಾತ್ರ, ದೊಡ್ಡ ಮಂತ್ರ ಅದು. ಅದ್ರಲ್ಲಿ ಏನ್ ಬರುತ್ತೆ ಅಂತ ಹೇಳಿದ್ರೆ, ಈ ಬ್ರಹ್ಮವು ತನ್ನನ್ನ ಅಹಂ ಬ್ರಹ್ಮಾಸ್ಮಿ ಅಂತ ತಿಳ್ಕೊಳ್ತು, ಬ್ರಹ್ಮವೇ ತಿಳ್ಕೊಳ್ತು ತನ್ನನ್ನ ಅಹಂ ಬ್ರಹ್ಮಾಸ್ಮಿ ಅಂತ. ಆ ತರ ತಿಳುವಳಿಕೆ ಬರೋದಕ್ಕೆ ಮುಂಚೆಯೂ ಅದು ಬ್ರಹ್ಮವಾಗಿ ಇತ್ತು. ಒಂದಾನೊಂದು ಸಮಯದಲ್ಲಿ ಅದಕ್ಕೆ ಅಹಂ ಬ್ರಹ್ಮಾಸ್ಮಿ ಅಂತ ಒಂದು ಜ್ಞಾನ ಬಂತು, ಯಾರೋ ಒಬ್ರು ಹೇಳ್ಕೊಟ್ಟು ಬಂತು ಅದಕ್ಕೆ. ಇದು ಬಂದ ಮೇಲೆ ಅದಕ್ಕೆ ಏನಾಯ್ತು ಅಂತ ಹೇಳಿದ್ರೆ ಅದು ಸರ್ವವೂ ಆಯಿತು ಅಂತ. ಅಂದ್ರೆ ಏನರ್ಥ ಅಂತ ಕೇಳಿದ್ರೆ, ಆ ಬ್ರಹ್ಮವು ತನ್ನನ್ನ ಬ್ರಹ್ಮ ಅಂತ ತಿಳ್ಕೊಳಕ್ ಮುಂಚೆ ಅದು ತನ್ನನ್ನ ಒಂದು ಪರಿಚ್ಛಿನ್ನ ವ್ಯಕ್ತಿ ಅಂತ ಅನ್ಕೊಳ್ತಾ ಇತ್ತು, ಅದೇ ಜೀವ ಅಂತ ಅನ್ಕೊಳ್ತಾ ಇತ್ತು. ಅದಕ್ಕೆ ಬ್ರಹ್ಮಸ್ವರೂಪ ಅಂತ, ನಾನು ಬ್ರಹ್ಮಸ್ವರೂಪವಾಗಿದ್ದೀನಿ ಅಂತ ಅದಕ್ಕೊಂದು ಜ್ಞಾನ ಬಂದಾಗ, ನಾನು ಅಖಂಡ ಬ್ರಹ್ಮ ಚೈತನ್ಯ ಸ್ವರೂಪ, ನಾನು ಎಲ್ಲವಾಗೂ ನಾನೇ ಇದ್ದೀನಿ ಅಂತ ಅದಕ್ಕೆ ಒಂದು ಅನುಭವ ಆಗುತ್ತೆ ಅದಕ್ಕೆ. ಇದನ್ನೆಲ್ಲ ಅದು ಹೇಳುತ್ತೆ. ಅದು ಹೇಳುವಾಗ ಶಂಕರಾಚಾರ್ಯರು ಅದು ದೊಡ್ಡ ಒಂದು ವ್ಯಾಖ್ಯಾನ ಬರುತ್ತೆ ಅದಕ್ಕೆ. ಅದರಲ್ಲಿ ಒಂದು ಪ್ರಶ್ನೆ ಮಾಡ್ತಾರೆ, ನೋಡು, ಬ್ರಹ್ಮವು ತನ್ನನ್ನ ಅಹಂ ಬ್ರಹ್ಮಾಸ್ಮಿ ಅಂತ ತಿಳ್ಕೊಬೇಕಾದ್ರೆ ಆ ತಿಳುವಳಿಕೆ ಬರೋಕ್ಕೆ ಮುಂಚೆ ಅದಕ್ಕೆ ತಿಳುವಳಿಕೆ ಇರ್ಲಿಲ್ಲ ಅಂತ ಅರ್ಥ ಆಯ್ತು. ಹಾಗಾದ್ರೆ ಬ್ರಹ್ಮಕ್ಕೆ ತಿಳುವಳಿಕೆ ಇಲ್ಲ ಅಂತ ಯಾರಾದ್ರೂ ಹೇಳ್ತಾರಾ ಅಂತ ಇವರೇ ತಮ್ಮನ್ನು ಪ್ರಶ್ನೆ ಮಾಡ್ಕೊಳ್ತಾರೆ ಶಂಕರಾಚಾರ್ಯರು. ಪ್ರಶ್ನೆ ಮಾಡ್ಕೊಂಡು ಅವ್ರು ಹೇಳ್ತಾರೆ, ನನಗೂ ಬ್ರಹ್ಮಕ್ಕೆ ಅವಿದ್ಯೆ ಇತ್ತು ಅಂತ ನಾನು ಹೇಳಕ್ ನನಗೂ ಮನಸ್ಸು ಬರ್ತಾ ಇಲ್ಲ. ಆದ್ರೆ ಬೇರೆ ಏನ್ ಮಾಡೋದು, ಬ್ರಹ್ಮವನ್ನು ಬಿಟ್ಟು ಬೇರೆ ಯಾವ್ದು, ನೋಡಿ, ಅವಿದ್ಯೆ ಅನ್ನೋದು ಚೈತನ್ಯಕ್ಕೆ ಬರಕ್ ಸಾಧ್ಯ. ಒಂದು ಮನುಷ್ಯನಿಗೋ ಒಂದು ಪ್ರಾಣಿಗೋ ಅಜ್ಞಾನ ಇದೆ ಅಂತ ಹೇಳ್ಬೋದು ನಾವು, ಆದ್ರೆ ಒಂದು ಜಡ ವಸ್ತುವಿಗೆ ಅಜ್ಞಾನ ಇದೆ ಅಂತ ಹೇಳಕ್ ಬರೋದೇ ಇಲ್ಲ. ಹಾಗಾದ್ರೆ ಬ್ರಹ್ಮವನ್ನು ಬಿಟ್ಟು ಬೇರೆ ಯಾವ ಚೈತನ್ಯ ವಸ್ತು ಇಲ್ವಲ್ಲ, ಅಜ್ಞಾನ ಅದಕ್ಕೆ ತಲೆಯಲ್ಲಿ ಕಟ್ಟೋಣ ಅಂತ ಹೇಳಿದ್ರೆ ಬ್ರಹ್ಮವನ್ನು ಬಿಟ್ಟು ಚೈತನ್ಯ ವಸ್ತು ಬೇರೆ ಯಾವ್ದು ಇಲ್ವೇ ಇಲ್ಲ. ಅದರಿಂದ ನಾವು ಬೇರೆ ಏನು ದಾರಿ ಇಲ್ಲದೆ ಹೇಳ್ಬೇಕಾಗಿದೆ. ಈ ಬ್ರಹ್ಮಕ್ಕೇನೆ ತನ್ನ ಸ್ವರೂಪ ಏನು ಅಂತ ಗೊತ್ತಾಗದೆ ಮುಂಚೆ ಅದು ಒಂದು ಅವಿದ್ಯಾವಸ್ಥೆ ಇತ್ತು. ಅದು ಇವಾಗ ಈ ಅಹಂ ಬ್ರಹ್ಮಾಸ್ಮಿ ಅಂತ ಜ್ಞಾನದಿಂದ ಅದು ಹೋಯ್ತು. ಹಾಗಾಗಿ ಅದು ಏನು ತಪ್ಪಿಲ್ಲ ಅದರಲ್ಲಿ ಅಂತ ಅವರು ಅದನ್ನ ಬರೀತಾರೆ. ಹಾಗಾಗಿ ಅದೇ ಹೇಳಿದೆ ನಾನು, ಅದಕ್ಕೆ ಏನರ್ಥ ಅಂತ ಹೇಳಿದ್ರೆ, ನೋಡಿ, ಅವಿದ್ಯೆ ಅನ್ನೋದು ಎಂಥ ಒಂದು ಶಕ್ತಿ ಅಂತ ಹೇಳಿದ್ರೆ ಅದು ಅದಕ್ಕೆ ಶಂಕರಾಚಾರ್ಯರು ಇದಕ್ಕೂ ಕೂಡ ಒಂದು ಸ್ತೋತ್ರ ಮಾಡಿದ್ದಾರೆ. ಮಾಯಾ ಪಂಚಕಂ ಅಂತ ಒಂದು ಮಾಡಿದ್ದಾರೆ. ಅದರಲ್ಲಿ ಕೊನೆಯಲ್ಲಿ ಏನ್ ಹೇಗೆ ಬರುತ್ತೆ ಅಂತ ಹೇಳಿದ್ರೆ, ಅಘಟಿತ ಘಟನಾ ಪಟೀಯಸಿ ಮಾಯಾ ಅಂತ ಬರುತ್ತೆ. ಅದರಲ್ಲಿ ಒಂದು 5 ಶ್ಲೋಕ ಇದೆ. ಅದರಲ್ಲಿ ಒಂದೊಂದಕ್ಕೂ ಕೊನೆಯ ಪಂಕ್ತಿ ಅಘಟಿತ ಘಟನಾ ಪಟೀಯಸಿ, ಅಂದ್ರೆ ಯಾವುದು ನಡೆಯಕ್ಕಾಗೋದಿಲ್ವೋ, ನಡೆಯಕ್ಕೆ ಸಂಭವವೇ ಇಲ್ಲವೋ ಅದನ್ನ ಮಾಡಿ ತೋರಿಸ್ಬಿಡುತ್ತೆ. ಇದು ಅಷ್ಟು ಶಕ್ತಿ ಇದೆ ಈ ಮಾಯೆಗೆ ಅಂತ ಹೇಳ್ಬಿಟ್ಟು ಅದರಲ್ಲಿ ಬೇಕಾದಷ್ಟು ವಿಷಯ ಬರುತ್ತೆ. ಹಾಗಾಗಿ ಅಲ್ಲಿ ಅದನ್ನ ಇಟ್ಕೊಂಡು ನಾವು ನೋಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಬ್ರಹ್ಮವು ಚೈತನ್ಯ ಸ್ವರೂಪ. ಅದು ನೋಡಿ, ನಾವು ಹೇಳ್ತಾ ಇರೋದು ನಿರ್ಗುಣ ಬ್ರಹ್ಮ ಚೈತನ್ಯ ಸ್ವರೂಪ. ಅದಕ್ಕೆ ಎಂಥ ಒಂದು ಸ್ವರೂಪಕ್ಕೆ ಕೂಡ ಈ ಮಾಯೆ ಅನ್ನೋದು ಒಂದು ಆವರಣ ಮಾಡಿ ಅಂತ ಒಂದು ಚೈತನ್ಯ ಸ್ವರೂಪಕ್ಕೆ ಒಂದು ಶರೀರವನ್ನೂ ಕಲ್ಪನೆ ಮಾಡಿಕೊಟ್ಟು ಆ ಶರೀರ ನಾನು ಅಂತ ತಿಳ್ಕೊಳ್ಳೋ ಹಾಗೆ ಮಾಡಿ ಅದಕ್ಕೆ ಬೇರೆ ಏನೇನೋ ಸಂಬಂಧಗಳೆಲ್ಲ ಉಂಟು ಮಾಡಿ ಇದೆಲ್ಲ ಮಾಡಕ್ಕೆ ಅದಕ್ಕೆ ಸಾಧ್ಯತೆ ಇದೆ ಅಂತ. ಇದಕ್ಕೆ ನಾವು ಬೇರೆ ದೂರ ಎಲ್ಲೂ ಹೋಗ್ಬೇಕಾಗಿಲ್ಲ. ಇದನ್ನ ಕಂಡುಕೊಳ್ಳಕ್ಕೆ ನಮ್ಮ ಸ್ವಪ್ನಾನುಭವವೇ ನಮಗಿದೆ. ಹಾಗಾಗಿ ನಮಗೆ ಸ್ವಪ್ನ ಅಂತ ಬರುತ್ತಲ್ಲ, ಅದರಲ್ಲಿ ನಾವು ಎಂತೆಂಥದ್ದೆಲ್ಲ ಮಾಡ್ತೀವಿ ಆ ಸ್ವಪ್ನ ಅನ್ನೋದು. ನೋಡಿ, ನಾವು ಇಲ್ಲಿ ಬೆಂಗಳೂರಲ್ಲಿ ಯಾವುದೋ ಒಂದು ಮನೇಲಿ ಒಂದು ರೂಮಲ್ಲಿ ಒಂದು ಹಾಸಿಗೆಯಲ್ಲಿ ಮಲಗಿರ್ತೀವಿ ನಾವು. ಅಂತ ಒಂದು ವ್ಯಕ್ತಿಗೆ ತಾನು ಯಾವುದೋ ವಿದೇಶಕ್ಕೆ ಹೋಗಿರೋ ತರ ಸ್ವಪ್ನ ಬರುತ್ತೆ ಅಲ್ವಾ, ಅಂಥದ್ದೆಲ್ಲ ಬರುತ್ತೆ. ಅದು
ಯಾವುದೋ ಒಂದು ಅವ್ನು ಇನ್ಫ್ಯಾಕ್ಟ್ ಕೆಲವರೆಲ್ಲ ತುಂಬಾ ಈ ಪ್ಲಾನೆಟ್ಸ್ ವಿಷಯ ಎಲ್ಲ ತುಂಬಾ ಓದ್ತಾ ಇದ್ದಾಗ ಏನಾಗುತ್ತೆ ಅಂದ್ರೆ ನಾವು ಯಾವುದೋ ಒಂದು ಚಂದ್ರಮಂಡಲಕ್ಕೋ ಎಲ್ಲೋ ಹೋಗಿರ್ತಾರಲ್ಲ ಸ್ವಪ್ನ ಬರುತ್ತೆ. ನಾವು ಇರೋದು ಇಲ್ಲಿ, ಆದ್ರೆ ಆ ಸ್ವಪ್ನದಲ್ಲಿ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಇಂಥ ಒಂದು ವ್ಯಕ್ತಿಗೆ ಅದಕ್ಕೆ 3 ಕಾಸು ಕೊಡಕ್ಕೆ ಅವನಿಗೆ ಯೋಗ್ಯತೆ ಇರಲ್ಲ ಅಂತ ಅದಕ್ಕೆ ಟಿಕೆಟ್ ತಗೊಳ್ಳೋದಕ್ಕೇನೆ ಎಷ್ಟೋ ಜನ ಆಸ್ತಿ ಎಲ್ಲ ಮಾರಿದ್ದಾರೆ. ಇವಾಗ ಟಿಕೆಟ್ ತಗೊಂಡಿದ್ದಾರೆ ಎಷ್ಟೋ ಜನ, ಇದಕ್ಕೆ ಮೂನ್ ಹೋಗಕ್ಕೆ ಮಾರ್ಸ್ ಹೋಗೋದಕ್ಕೆಲ್ಲ ಟಿಕೆಟ್ ಕೊಂಡ್ಕೊಂಡ್ಬಿಟ್ಟಿದ್ದಾರೆ. ಎಷ್ಟೋ ಜನ ಬುಕ್ ಮಾಡಿದ್ದಾರೆ, ಅವ್ರ ಆಸ್ತಿ ಎಲ್ಲ ಮಾರಿ ಎಷ್ಟೋ ಜನ ಅದಕ್ಕೆ ಟಿಕೆಟ್ ಕೊಟ್ಬಿಟ್ಟಿದ್ದಾರೆ. ಅದು ಏನಂತೆ ಅದಕ್ಕೆ ಕಂಡೀಷನ್ ಏನು ಅಂತ ಹೇಳಿದ್ರೆ ಇಲ್ಲಿಂದ ಕರ್ಕೊಂಡೋಗಿ ಬಿಟ್ಬಿಡ್ತಾರೆ ಅಷ್ಟೇನೆ, ವಾಪಸ್ ಕರ್ಕೊಂಡ್ ಬರೋದಿಲ್ಲ ಅವರು. ಅಂತದಕ್ಕೆಲ್ಲ ಹೋಗಕ್ಕೆ ಸಿದ್ಧವಾಗಿದ್ದಾರೆ ಎಷ್ಟೋ ಜನ. ಹಾಗಾಗಿ ಅಂತ ಅವನಿಗೆ ಒಬ್ಬನಿಗೆ ಮಲಗಿ ನಿದ್ದೆಯಲ್ಲಿ ಅವನಿಗೆ ಸ್ವಪ್ನದಲ್ಲಿ ಅವನಿಗೆ ಎಲ್ಲೆಲ್ಲೋ ಹೋಗಿದ ತರ ಬರುತ್ತೆ. ಇದಕ್ಕೆ ಏನ್ ಹೇಳೋಣ ನಾವು ಅಂತ ಹೇಳಿದ್ರೆ ಇದಕ್ಕೇನೆ ಮಾಯಾ ಅಂತ ಹೇಳೋದು ನಾವು. ಹಾಗಾದ್ರೆ ಈ ಮಾಯಾ ಅನ್ನೋದು ಒಂದು ವಸ್ತುವನ್ನ, ಒಂದು ಚೈತನ್ಯ ಸ್ವರೂಪವನ್ನ ಏನೇನೋ ತರ ಮಾಡಕ್ಕೆ ಅದಕ್ಕೆ ಸಾಧ್ಯತೆ ಇದೆ. ಅದರಿಂದ ಬ್ರಹ್ಮಕ್ಕೆ ಕೂಡ ಅಜ್ಞಾನ ಅವಿದ್ಯೆ ಅದೆಲ್ಲ ಹೇಳಕ್ ಬರುತ್ತೆ. ಆದ್ರೆ ಏನ್ ನಾವು ನೋಡ್ಬೇಕು ಅಂತ ಹೇಳಿದ್ರೆ ಈ ಅಜ್ಞಾನ ಅವಿದ್ಯೆ ಎಲ್ಲ ಸತ್ಯವಲ್ಲ. ಅದು ಸತ್ಯವಾಗಿದ್ರೆ ಅದು ಹೋಗ್ತಾನೆ ಇರ್ಲಿಲ್ಲ. ಹಾಗಾಗಿ ಆ ಸತ್ಯವಲ್ಲದೆ ಇರೋ ವಸ್ತು ಅದು. ಆದ್ರೆ ಅದು ಬ್ರಹ್ಮನ್ನ ತಿಳ್ಕೋಬೇಕಾಗಿದ್ರೆ ನಾವು ಅಜ್ಞಾನ ಅವಿದ್ಯೆ ಎಲ್ಲ ಹೋಗ್ಬೇಕು. ಅದೇ ಅದನ್ನ ಹೋಗ್ಲಾಡ್ಸುತ್ತೆ. ಈ ಜ್ಞಾನವೇ ಅದನ್ನೆಲ್ಲ ಹೋಗ್ಲಾಡ್ಸುತ್ತೆ. ಈ ಬ್ರಹ್ಮಜ್ಞಾನ ಅಂತ ಇದೆಯಲ್ಲ ಅದು ಇದನ್ನೆಲ್ಲ ಹೋಗ್ಲಾಡ್ಸೇನೆ ಅದನ್ನ ಬರೋದು. ಹೇಗೆ ನಾವು ಒಂದು ಹಗ್ಗವನ್ನ ಹಾವು ಅಂತ ತಿಳಿದಾಗ ಈ ಯಾರೋ ಒಬ್ರು ಹೇಳ್ತಾರೆ ನೋಡು ಇದು ಇಲ್ಲಿರೋದು ಹಗ್ಗವೇ, ಇದು ಹಾವೇ ಇಲ್ಲ ಅಂತ. ಅಥವಾ ಇವನೇ ಪರೀಕ್ಷೆ ಮಾಡಿ ನೋಡ್ಬಿಡ್ತಾನೆ. ನೋಡಿದಾಗ ಏನಾಗುತ್ತೆ ಅವನಿಗೆ ಹಗ್ಗ ಅಂತ ತಿಳಿದ ತಕ್ಷಣ ಈ ಹಾವು ಅಂತ ಒಂದು ಬುದ್ಧಿ ಹೊಟ್ಟೋಗುತ್ತಲ್ವಾ. ಹಾಗಾಗಿ ತಾನು ನಿರ್ಗುಣವಾದ ಬ್ರಹ್ಮಸ್ವರೂಪವೇ ಅಂತ ತಿಳ್ಕೊಂಡಾಗ ತಾನು ಮನುಷ್ಯನಲ್ಲ ಅಂತದೆಲ್ಲ ಹೋಗ್ಬಿಡುತ್ತೆ ಅದು. ಹಾಗಾಗಿ ಇದೇ ವೇದಾಂತದ ಒಂದು ಪ್ರಕ್ರಿಯೆ. ಸೊ ಹೀಗೆ ಇವರು ತೋರಿಸ್ತಾ ಇದ್ದಾರೆ ತನಗೆ ತಾನೇ ಕಾರಣವಾಗಿ ಸಾಧ್ಯವೇ ಇಲ್ಲ ಅದು. ಹಾಗಾಗಿ ಚೇತನಾಂತರ ಅಭಾವಾಚ, ಬೇರೆ ಒಂದು ಚೇತನ ಈ ಚೇತನಕ್ಕೆ ಕಾರಣವಾಗಿದೆ ಅಂತ ಹೇಳೋಣ ಅಂತ ಕೇಳಿದ್ರೆ ಇನ್ನೊಂದು ಚೇತನ ಬ್ರಹ್ಮವನ್ನು ಬಿಟ್ಟು ಇಲ್ವೇ ಇಲ್ಲ. ಯಾಕಂದ್ರೆ ಎಲ್ಲರ ಚೈತನ್ಯವನ್ನು ಬ್ರಹ್ಮ ಚೈತನ್ಯವೇ. ಹಾಗಿರುವಾಗ ಬೇರೆ ಯಾವುದು ಇಲ್ಲದೆ ಇರೋದ್ರಿಂದ ಸತ್ವೇವಾ ತಸ್ಯಾಪಿ ಕಾರಣತ್ವೇನ ಅನ್ಯಜನ್ಯತ್ವ ಅನುಮಾನೇನ ಚೇತನಾನವಸ್ಥಾ ಪ್ರಸಂಗಾತ್. ಒಂದು ವೇಳೆ ಬ್ರಹ್ಮವನ್ನು ಬಿಟ್ಟು ಇನ್ನೊಂದು ಚೇತನ ಇದೆ ಅಂತ ನಾವು ಒಪ್ಕೊಂಡ್ರೆ ಅದಕ್ಕೆ ಕಾರಣ ಯಾವುದು ಅಂತ ನೀನು ಪ್ರಶ್ನೆ ಮಾಡ್ತೀಯ ನೀನು. ಅವಾಗ ಏನ್ ಹೇಳ್ಬೇಕಾಗುತ್ತೆ, ಅದಕ್ಕೆ ಕಾರಣ ಇನ್ನೊಂದು ಚೇತನ ಅಂತ ಏನಾದ್ರು ಹೇಳ್ಬೇಕಾಗುತ್ತೆ. ಅವಾಗ ಏನಾಗುತ್ತೆ, ಅನವಸ್ಥಾ ಅಂತ ಹೋಗ್ಬೋಗಿದೆ. ಇನ್ಫೈನೈಟ್ ರಿಗ್ರೆಸ್ ಅಂತ ಹೇಳ್ತಾರೆ ಇದಕ್ಕೆ ಇಂಗ್ಲಿಷ್ ಅಲ್ಲಿ. ಇನ್ಫೈನೈಟ್ ರಿಗ್ರೆಸ್ ಅನ್ನೋದು ಇಟ್ಸ್ ಎ ಫ್ಲಾ ಇನ್ ಲಾಜಿಕ್. ಹಾಗಾಗಿ ಅದನ್ನ ಅನವಸ್ಥಾ ಅಂದ್ರೆ ಅದೇನ ಅರ್ಥ, ಇನ್ಫೈನೈಟ್ ರಿಗ್ರೆಸ್ ಅಂತ ಅಂದ್ರೆ. ನೋಡಿ ಇವಾಗ ನಾನು ಹೇಳ್ತೀನಿ ನೋಡಿ, ಇವಾಗ ಬ್ರಹ್ಮಕ್ಕೆ ಕಾರಣ ಒಂದು ಚೇತನ ಅಂತ, ಚೇತನವಾದ ಬ್ರಹ್ಮಕ್ಕೆ ಚೇತನ ಇನ್ನೊಂದು ಕಾರಣ ಅಂತ, ಒಂದು ಚೇತನ ಅಂತ ಒಪ್ಕೊಂಡ್ರೆ ಆ ಚೇತನಕ್ಕೆ ಯಾವ್ದು ಕಾರಣ ಅಂತ ಕೇಳ್ತೀಯ ನೀನು ಪ್ರಶ್ನೆ. ಆವಾಗ ನಾನು ಉತ್ತರ ಕೊಡ್ಬೇಕಾಗುತ್ತೆ. ಅವಾಗ ಏನ್ ಹೇಳ್ಬೇಕಾಗುತ್ತೆ, ಚೇತನ ಅಂತ ಹೇಳ್ಬೇಕಾಗುತ್ತೆ. ಆ ಚೇತನಕ್ಕೆ ಯಾವ್ದು ಕಾರಣ ಅಂತ ನೀನ್ ತಿರ್ಗಾ ಕೇಳ್ತೀಯ, ಅದಕ್ಕೂ ಒಂದು ಚೇತನ ಅಂತ ಹೇಳ್ಬೇಕಾಗುತ್ತೆ. ಈ ತರ ಅದಕ್ಕೆ ಕೊನೆ ಮೊದಲಿಲ್ಲದೆ ಹೋಗ್ತಾನೆ ಇರುತ್ತೆ ಅದು. ಅದರಿಂದ ಏನ್ ಮಾಡ್ತಾರೆ, ಅದಕ್ಕೆ ಒಂದೇ ಒಂದು ಕಡೆ ನಿಲ್ಲಿಸ್ಬಿಡ್ತಾರೆ. ಅದಕ್ಕೆ ಅದಕ್ಕೆ ಅವಧಿ ಅಂತ ಹೇಳ್ತಾರೆ. ಅದಕ್ಕೆ ಇಲ್ಲಿಗೆ ನಿಲ್ಲಿಸ್ಬಿಟ್ರೆ ಸಾಕು, ಇದಕ್ಕೆ ಮೇಲೆ ನಾವು ಹೇಳ್ಬೇಕಾದ ಅವಶ್ಯಕತೆ ಇಲ್ಲ. ಹಾಗಾಗಿ ನಾವು ಇದನ್ನ ಮುಂದಕ್ಕೆ ತಗೊಂಡು ಹೋಗೋದ್ರಲ್ಲಿ ಪ್ರಯೋಜನ ಇಲ್ಲ ಅಂತ ಇಲ್ಲಿಗೆ ನಿಲ್ಲಿಸ್ತಾರೆ. ಸೊ ಹೀಗೆ ಚೇತನ ಅನವಸ್ಥಾ ಪ್ರಸಂಗ ಕಸ್ಯಚಿದ್ ಅಜನ್ಯತ್ವೇವಾ ತತ್ರೈವ ಕಾರಣ ಹೇತೋಹೋ ವ್ಯಭಿಚಾರಾತ್. ಹಾಗಾಗಿ ಯಾವುದೇ ಒಂದು ವಸ್ತುವಿಗೆ ಅದು ಹುಟ್ಟದೇ ಇಲ್ಲ ಅಂತ ಒಂದು ವಸ್ತುವಿಗೆ ಅದಕ್ಕೆ ಅದೇ ಕಾರಣ ಅಂತ ಹೇಳೋದ್ರಲ್ಲಿ ಏನು ಪ್ರಯೋಜನನೇ ಇಲ್ಲ. ಹಾಗಾಗಿ ಅಜನ್ಯ, ಅದು ಜನ್ಯವೇ, ಅದು ಹುಟ್ಟೇ ಇಲ್ಲ ಆ ಸ್ವರೂಪ ಅಂತ ಒಂದು ಸ್ವರೂಪಕ್ಕೆ ಅದಕ್ಕೆ ಹುಟ್ಟಿದೆ ಅಂತ ಹೇಳಿ ಅದನ್ನ ಇನ್ನೊಂದು ಕಾರಣ ಅಂತ ಹೇಳೋದ್ರಲ್ಲಿ ಪ್ರಯೋಜನವೇ ಇಲ್ಲ ಅಂತ ಹೇಳಿ ಆ ಒಂದು ಒಂದು ವಿಚಾರವನ್ನ ಮುಗಿಸ್ತಾರೆ. ತಸೇವ ಬ್ರಹ್ಮತ್ವ ಅಂಗೀಕಾರ. ಹಾಗಾದ್ರೆ ಎಲ್ಲದಕ್ಕೂ ಕಾರಣವಾಗಿರೋ ಒಂದು ವಸ್ತು ಇದೆಯಲ್ಲ ಅದು ಹುಟ್ಟಿಲ್ಲ, ಆದ್ರೆ ಅದು ಎಲ್ಲವನ್ನು ಹುಟ್ಟಿಸುತ್ತೆ ಅಂತ ಇರುತ್ತೆ. ಅದಕ್ಕೆ ಬ್ರಹ್ಮ ಅಂತ ಎಲ್ಲರೂ ಒಪ್ಕೊಂಡಿದ್ದೀವಿ ಅಂತ ಹೇಳಿ ಅಲ್ಲಿ ಮುಗಿಸ್ತಾರೆ. ಇವಾಗ ಅದಕ್ಕೆ ಸ್ವಲ್ಪ ಉಪನಿಷತ್ ವಾಕ್ಯಗಳು ಸ್ವಲ್ಪ ಹೇಳ್ತಾರೆ. ಸವಾ ಏಷ ಮಹಾನಜ ಆತ್ಮ. ನೋಡಿ, ಇದಕ್ಕೆ ಈ ಬ್ರಹ್ಮ ಹುಟ್ಟಿಲ್ಲ ಅಂತ ಹೇಳಕ್ಕೆ ನೀನೊಂದು ಪ್ರಮಾಣ ತೋರಿಸ್ಬೇಕಲ್ಲ, ಅದಕ್ಕೆ ಉಪನಿಷತ್ತೇ ಪ್ರಮಾಣ ನಮಗೆ. ಮತ್ತೆ ಹೋದ್ರೆ ನೋಡಿ, ಇವರಿಗೆ ಈ ವೇದಾಂತಿಗಳಿಗೆ ಯಾವುದು ಅವರ ಒಂದು ದೊಡ್ಡ ಮೂಲಧನ ಅಂತ ಹೇಳಿದ್ರೆ, ಕ್ಯಾಪಿಟಲ್ ಅಂತ ಹೇಳಿದ್ರೆ ಈ ಉಪನಿಷತ್ತುಗಳೇ ಅವರಿಗೆ. ಈ ಉಪನಿಷತ್ತುಗಳನ್ನ ಬಿಟ್ಟು ಅವ್ರಿಗೆ ಏನು ಮಾಡಕ್ ಆಗೋದೇ ಇಲ್ಲ. ಹಾಗಾಗಿ ಅವ್ರಿಗೆ ಇರೋದೇ, ಅವರು ಉಸಿರಾಡಿದ್ರೆ ಉಸಿರು ಬಿಟ್ರೆ ಉಪನಿಷತ್ತೇ ಅವರಿಗೆ. ಹಾಗಾಗಿ ಇವರು ಉಪನಿಷತ್ತುಗಳೇ ಇವರು ತೋರಿಸ್ಬೇಕು. ಇಲ್ಲಿ ಈ ಉಪನಿಷತ್ತು ಇದರಲ್ಲಿ ಬೃಹದಾರಣ್ಯಕ ಉಪನಿಷತ್ತಲ್ಲಿ ಬರುತ್ತೆ ಈ ವಾಕ್ಯ, ಸವಾ ಏಷ ಮಹಾನಜ ಆತ್ಮ. ನೋಡಿ, ಮಹಾನ್ ಅಂತ ಹೇಳ್ತು, ತುಂಬಾ ಮಹಾನ್ ಅಂದ್ರೆ ಅದು ಅಲ್ಪ ಸ್ವಲ್ಪ ಚಿಕ್ಕದಲ್ಲ, ತುಂಬಾ ಅತ್ಯಂತ ವ್ಯಾಪಕವಾಗಿರೋ ಒಂದು ವಸ್ತು ಅದು. ಆಮೇಲೆ ಅಜ ಅಂತ ಹೇಳಿದ್ರೆ ಹುಟ್ಟದೇ ಇರೋದು ಅಂತ. ಅಜ ಅಂದ್ರೆ ಹುಟ್ಟದೇ ಇರೋ ವಸ್ತು ಇದು. ಆತ್ಮ ಅಂದ್ರೆ ಈ ಆತ್ಮ ಇದೆಯಲ್ಲ, ಇದು ಹುಟ್ಟದೇ ಇರೋ ವಸ್ತು. ಇದು ಮಹಾನ್ ಬೇರೆ, ಅದು ಅಲ್ಪ ಸ್ವಲ್ಪ ಅಲ್ಲ, ಅದು ಮಹಾನ್ ಸ್ವರೂಪ ಇದು. ಇತಿ ಅಜನ್ಯತ್ವ ಪ್ರತಿಪಾದಕ ಶ್ರುತಿ ವಿರೋಧಾಚ ನ ತಸ್ಯ ಜನ್ಯತ್ವಂ ಇತಿ ಜನ್ಯ ಸರ್ವೋಪಾದಾನ ನಿಮಿತ್ತತ್ವ ಲಕ್ಷಣಂ ಉಪಪನ್ನಮಿತಿ. ಹಾಗಾಗಿ ಈ ಬ್ರಹ್ಮಕ್ಕೆ ಅದು ಹುಟ್ಟೇ ಇಲ್ಲ ಅನ್ನೋಕ್ಕೆ ನಮಗೆ ಈ ತರ ಉಪನಿಷತ್ ವಾಕ್ಯಗಳೆಲ್ಲ ಬೇಕಾದಷ್ಟಿದೆ. ಅದು ಉಪನಿಷತ್ ಪ್ರಮಾಣ ಆಯ್ತು. ಅದರಿಂದ ಇವಾಗ ನಾವೇನ್ ತೀರ್ಮಾನ ಮಾಡ್ತೀವಿ ಅಂತ ಹೇಳಿದ್ರೆ, ಯಾವ ಒಂದು ವಸ್ತು ತಾನು ಹುಟ್ಟಿಲ್ವೋ ಆ ಬ್ರಹ್ಮವು
ಬಾಕಿ ಎಲ್ಲದಕ್ಕೂ ಅದು ಕಾರಣವಾಗಿದೆ. ಅದು ಎಂಥ ಕಾರಣ? ಅಭಿನ್ನ ನಿಮಿತ್ತ ಉಪಾದಾನ ಕಾರಣವಾಗಿದೆ ಅನ್ನೋದ್ರಲ್ಲಿ ಯಾವುದೇ ಒಂದು ತಪ್ಪು ಇಲ್ಲ ಅಂತ ಈ ಒಂದು ಪ್ರಶ್ನೆಗೆ ಅವರು ಉತ್ತರ ಹೇಳಿದರು. ನಾನು ಏವಮಪಿ ಸ್ತೋತ್ರಾರಂಭೋ ನ ಯುಜ್ಯತೆ ತಸ್ಯ ವಿಷಯ ಪ್ರಯೋಜನಯೋ ಅಭಾವಾತ್ ಅಂತ. ನೋಡಿ, ಇವಾಗ ಇನ್ನೊಂದು ಭಾಗ ನೋಡಿ. ಇಂಥ ಒಂದು ಗ್ರಂಥಗಳನ್ನ ನಾವು ಓದೋದ್ರಿಂದ ಏನು ಪ್ರಯೋಜನ ಆಗುತ್ತೆ ಅಂತ ಹೇಳಿದ್ರೆ, ವೇದಾಂತ ಶಾಸ್ತ್ರ ಅನ್ನೋದು ತುಂಬಾ ಅಗಾಧವಾದ ಶಾಸ್ತ್ರ, ತುಂಬಾ ಅಖಂಡವಾದ ತುಂಬಾ ದೊಡ್ಡ ಶಾಸ್ತ್ರ. ಅದು ಆ ಶಾಸ್ತ್ರವನ್ನು ಪೂರ್ತಿ ಯಾರಾದರೂ ತಿಳ್ಕೊಂಡಿದ್ದಾರಾ ಅಂತ ಕೇಳಿದ್ರೆ ಆಗೋದೇ ಇಲ್ಲ. ಎಂತೆಂಥ ದೊಡ್ಡ ಪಂಡಿತ ಮೇಧಾವಿಗಳಿಗೂ ಕೂಡ ಏನೋ ಕೆಲವು ಭಾಗಗಳು ಇರುತ್ತೆ. ಇವಾಗ ಇದಕ್ಕೆ ಉದಾಹರಣೆ ಏನು ಸುಮ್ಮನೆ ಹೇಳ್ಬೋದು ಅಂತ ಹೇಳಿದ್ರೆ, ಇವಾಗ ಫಿಸಿಕ್ಸ್ ಅಂತ ಒಂದಿದೆ, ಅದನ್ನ ಯಾರಾದ್ರೂ ಒಬ್ಬ ಪೂರ್ತಿ ಫಿಸಿಕ್ಸ್ ತಿಳ್ಕೊಂಡಿದ್ದಾನ ಅಂತ ಕೇಳಿದ್ರೆ ಎಂಥವನು ಯಾರು ಇಲ್ವೇ ಇಲ್ಲ ಅಂತದ್ದು. ಯಾಕಂದ್ರೆ ಅದು ಅಂತ ಅಗಾಧ ಶಾಸ್ತ್ರ ಅದು. ಹಾಗಾಗಿ ಹೊಸದಾಗಿ ಏನೇನೋ ಕಂಡುಹಿಡಿತಾ ಇದ್ದಾರೆ. ಯಾವುದೋ ನೋಡಿ, ಇದಕ್ಕೆ ಮುಂಚೆ ತಿಳಿದಿರಲಿಲ್ಲ ನಮಗೆ, ಇವಾಗ ನಮಗೆ ತಿಳಿಯಲ್ಪಡುವ ಒಂದು ವಸ್ತು ಇವಾಗ ನಮಗೆ ಸಿಕ್ಕಿದೆ ಅಂತ ಹೇಳ್ತಾರೆ. ಇವಾಗ ಈ ಒಂದು ಇಂಥ ಗ್ರಂಥಗಳನ್ನ ಓದುವಾಗ ನಮಗೆ ಈ ವೇದಾಂತ ಶಾಸ್ತ್ರದ ಬೇರೆ ಬೇರೆ ಮುಖಗಳು, ಬೇರೆ ಬೇರೆ ಆಸ್ಪೆಕ್ಟ್ಸ್ ಎಲ್ಲ ನಮಗೆ ಪರಿಚಯ ಆಗ್ತಾ ಇರುತ್ತೆ. ಇವಾಗ ಏನ್ ತೋರಿಸ್ತಾ ಇದ್ದಾರೆ ಅಂದ್ರೆ, ಒಂದು ಗ್ರಂಥ ಅಂತ ಇದ್ರೆ ಆ ಗ್ರಂಥವನ್ನ ಓದಕ್ಕೆ ಮುಂಚೆ ಒಬ್ಬ ಆ ಗ್ರಂಥದಲ್ಲಿ 4 ವಿಷಯಗಳು ಪರೀಕ್ಷೆ ಮಾಡಿ ನೋಡ್ತಾ ಇರುತ್ತೆ. ಅದು ಯಾವ 4 ವಿಷಯ ಅಂತ ಹೇಳಿದ್ರೆ, ಆ ಗ್ರಂಥಕ್ಕೆ ಏನು ವಿಷಯ ಅಂತ ಒಂದು, ಆಮೇಲೆ ಈ ಗ್ರಂಥವನ್ನ ಓದಕ್ಕೆ ಯಾರು ಅಧಿಕಾರಿ, ಯಾಕಂದ್ರೆ ದೇರ್ ಶುಡ್ ಬಿ ಕ್ಯಾಂಡಿಡೇಟ್ ಅಲ್ವಾ, ಒಂದು ಗ್ರಂಥಕ್ಕೆ ತಕ್ಕನಾಗ ಒಂದು ಕ್ಯಾಂಡಿಡೇಟ್ ಇರಬೇಕು. ಯಾವುದೋ ಶಾಸ್ತ್ರವನ್ನ ಯಾರಿಗೋ ಹೋಗಿ ಹೇಳಿದ್ರೆ ಅದು ಪ್ರಯೋಜನ ಇಲ್ಲ. ಹಾಗಾದ್ರೆ ಅಧಿಕಾರಿ ಅಂತ ಅದಕ್ಕೆ ಹೆಸರು. ಆಮೇಲೆ ಇನ್ನೊಂದು ಪ್ರಯೋಜನ, ಈ ಗ್ರಂಥವನ್ನ ಓದೋದ್ರಿಂದ ಏನು ಪ್ರಯೋಜನ ಅಂತ ಒಂದು. ಆಮೇಲೆ ಇನ್ನೊಂದು ಸಂಬಂಧ ಅಂತ, ಇದಕ್ಕೆ ಅನುಬಂಧ ಚತುಷ್ಟಯ ಅಂತ ಹೇಳ್ತಾರೆ. ಅನುಬಂಧ ಚತುಷ್ಟಯ ಅಂತ ಹೇಳಿದ್ರೆ ಅಧಿಕಾರಿ, ವಿಷಯ, ಸಂಬಂಧ, ಪ್ರಯೋಜನ ಅಂತ ಈ 4 ಕೂಡ ಒಂದು ಗ್ರಂಥಕಾರ ಅವನು ಹೇಳುವಾಗ, ಅವನು ಪ್ರಾರಂಭ ಮಾಡುವಾಗ ಹೇಳ್ಬೇಕು. ಅವನು ಒಂದರಲ್ಲಿ ಸ್ಪಷ್ಟವಾಗಿ ವ್ಯಕ್ತವಾಗಿ ಹೇಳಬೇಕು, ಇಲ್ಲವರೆ ಇಂಪ್ಲಿಸಿಟ್ ಆಗಾದ್ರೂ ಹೇಳಿರ್ಬೇಕು. ಹಾಗಾಗಿ ಇವಾಗ ನೋಡಿ, ಒಂದು ಭಾಷಣ ಕೊಡ್ತಾನೆ ಒಬ್ಬ ಬಂದು ಅಂತ ಹೇಳಿದ್ರೆ, ಆ ಏನ್ ವಿಷಯ ಭಾಷಣ ಕೊಡ್ತಾನೆ ಅಂತ ಹೇಳದೆ ಹೋದ್ರೆ ಏನ್ ಪ್ರಯೋಜನ ಆಗುತ್ತೆ ಅಲ್ವಾ? ಹಾಗಾದ್ರೆ ಇನ್ನು ಏನ್ ಮಾಡ್ತಾರೆ ಅಂದ್ರೆ, ಮುಖ್ಯವಾಗಿ ತುಂಬಾ ಮುಂಚೆನೆ ಯಾವ ವಿಷಯವಾಗಿ ಮಾತಾಡ್ತಾನೆ ಅಂತ ಅನೌನ್ಸ್ ಮಾಡ್ತಾರೆ ಎಲ್ಲ ಕಡೆನೂ. ಅವಾಗ ಅದ್ರಲ್ಲಿ ಇಂಟ್ರೆಸ್ಟ್ ಇರೋರು ಬರ್ತಾರೆ, ಇದಕ್ಕೆ ಆ ಇಂಟ್ರೆಸ್ಟ್ ಇಲ್ಲಿರೋರು ಬರೋದೇ ಇಲ್ಲ. ಹಾಗಾಗಿ ಯಾವ್ದ್ರ ಬಗ್ಗೆ ಮಾತಾಡ್ತಾನೆ, ಆಮೇಲೆ ಯಾರು ಇದಕ್ಕೆ ಕ್ಯಾಂಡಿಡೇಟ್ಸ್ ಅನ್ನೋದು ಕೂಡ ಕೆಲವು ಸತಿ ಹೇಳ್ತಾರೆ. ಕೆಲವು ಶಾಸ್ತ್ರ ಸಂಬಂಧವಾದ ಗ್ರಂಥಗಳಲ್ಲಿ ಇದು ವಿಷಯವಾದ ಒಂದು ಭಾಷಣ ಇದ್ರೆ ಅದಕ್ಕೆ ಮುಂಚೆನೆ ಹಾಕ್ತಾರೆ ಅವರು. ನೋಡಿ, ಇದಕ್ಕೆ ಈ ಲೆವೆಲ್ಗೆ ಕೆಳಗಡೆ ಇರೋರು ಯಾರು ಇದಕ್ಕೆ ಬರ್ಬೇಕಿಲ್ಲ ಅಂತ ಹೇಳ್ತಾರೆ. ಯಾಕಂದ್ರೆ ಇದು ಸ್ವಲ್ಪ ಅಡ್ವಾನ್ಸ್ಡ್ ಲೆವೆಲ್ ಇದು. ಹಾಗಾಗಿ ಇದಕ್ಕೆ ಒಂದು MSc ಲೆವೆಲ್ ಇದು ಸ್ಟೂಡೆಂಟ್ಸ್ ಬಂದ್ರೆ ಸಾಕು, ಇದಕ್ಕೆ ಅವರಿಗೆ ಇನ್ನೂ ಕಡಿಮೆ ಇದ್ರೆ ಅವರಿಗೆ ಪ್ರಯೋಜನ ಆಗಲ್ಲ ಅದು ಅಂತ ಹೇಳ್ತಾರೆ. ಹೀಗೆ ಎಲ್ಲದಕ್ಕೂ ಕ್ಯಾಂಡಿಡೇಟ್ ಕೂಡ ನಾವು ತೀರ್ಮಾನ ಮಾಡಬೇಕು. ಆಮೇಲೆ ಅವ್ರಿಗೆ ಏನ್ ಪ್ರಯೋಜನ ಆಗುತ್ತೆ, ಈ ಒಂದು ಗ್ರಂಥವನ್ನ ಓದೋದ್ರಿಂದ ಏನ್ ಪ್ರಯೋಜನ ಆಗುತ್ತೆ ಅಂತ ಕೇಳಿದ್ರೆ ಅದನ್ನು ಹೇಳಬೇಕು. ಆಮೇಲೆ ಸಂಬಂಧ ಅಂತ ಒಂದಿದೆ, ಅಂದ್ರೆ ಈ ಗ್ರಂಥದಲ್ಲಿ ಇರೋ ವಿಷಯಕ್ಕೂ ಆಮೇಲೆ ಅದರ ಒಂದು ಫಲ ಅಂತ ಇದೆಯಲ್ಲ ಅದಕ್ಕೂ ಏನ್ ಸಂಬಂಧ, ಅಥವಾ ಈ ಗ್ರಂಥದಲ್ಲಿ ಇರೋ ವಿಷಯಕ್ಕೂ ಇವನಿಗೂ, ಯಾರು ಈ ಕ್ಯಾಂಡಿಡೇಟ್ ಇದೆಯಲ್ಲ ಅವನಿಗೂ ಏನ್ ಸಂಬಂಧ ಅನ್ನೋದೆಲ್ಲ ಸ್ಪಷ್ಟವಾಗಿ ಹೇಳಬೇಕು. ಇಲ್ಲಿ ಹೇಳ್ತಾ ಇದ್ದಾರೆ, ಈ ಹರಿಮೀಡೆ ಸ್ತೋತ್ರ ಅಂತ ನೀವು ವಿಷ್ಣುವನ್ನ ಸ್ತುತಿ ಮಾಡ್ತೀನಿ ಅಂತ ನೀವು ಪ್ರತಿಜ್ಞೆ ಮಾಡಿ ಹೊರಟಿದ್ದೀರಲ್ಲ, ಅದು ನಡೆಯಲ್ಲ. ಯಾಕಂದ್ರೆ ನೀವು ವಿಷಯ ಪ್ರಯೋಜನ ಅದೆರಡೂ ಇಲ್ವೇ ಇಲ್ಲಲ್ಲ ಅದಕ್ಕೆ ಅಂತ ಪ್ರಶ್ನೆ ಮಾಡ್ತಾರೆ. ಅದಕ್ಕೆ ಅವರು ಹೇಳ್ತಾ ಇದ್ದಾರೆ, ತಥಾಹಿ ಪ್ರತ್ಯಗ ಅಭಿನ್ನಂ ಬ್ರಹ್ಮೈವ ವಿಷಯ ಇತಿ ಭವತೋ ಅಭಿಮಾನಃ ಸಚ್ಚ ಅನುಪಪನ್ನಃ ಕರ್ತೃತ್ವ ಭೋಕ್ತೃತ್ವ ಪ್ರಮಾತೃತ್ವೇನ ಪ್ರತೀಯಮಾನಸ್ಯ ಪ್ರತೀಚಃ ತದ್ರಹಿತ ಬ್ರಹ್ಮಣೋ ಅಭೇದ ಅನುಪತ್ತೇಹೇ. ನೋಡಿ, ನಿಮ್ಗೆ ಇದನ್ನ ಹೇಳಕ್ಕೆ ನಿಮ್ಗೆ ವಿಷಯನೇ ಇಲ್ಲ, ಈ ಗ್ರಂಥದಲ್ಲಿ ವಿಷಯನೇ ಯಾವುದು ಇಲ್ವೇ ಇಲ್ಲ. ಯಾಕೆಂದ್ರೆ ವಿಷಯ ಅಂತ ನೀವು ವೇದಾಂತಿಗಳು ಯಾವ್ದನ್ನ ವಿಷಯ ಅಂತ ಹೇಳ್ತೀರಾ ಅಂತ ಹೇಳಿದ್ರೆ, ಒಂದು ವೇದಾಂತ ಗ್ರಂಥಕ್ಕೆ ವಿಷಯ ಅಂತ ಯಾವ್ದನ್ನ ಹೇಳ್ತೀರಾ ಅಂತ ಹೇಳಿದ್ರೆ, ಇದರಲ್ಲಿ ಒಂದು ಬ್ರಹ್ಮಾತ್ಮೈಕ್ಯ ಜ್ಞಾನವೇ ಇದಕ್ಕೆ ವಿಷಯ ಅಂತ ನೀವು ಹೇಳ್ತೀರಾ. ಎಲ್ಲ ವೇದಾಂತ ಗ್ರಂಥಕ್ಕೂ ನೀವು ಬ್ರಹ್ಮಾತ್ಮೈಕ್ಯ ಜ್ಞಾನ ಅಂತ ಇದೆಯಲ್ಲ ಅದೇ ವಿಷಯ ಅಂತ ಹೇಳ್ತೀರಾ. ನಾನು ಅದನ್ನ ಮೇಲೆ ಒಂದು ಪ್ರಶ್ನೆ ಮಾಡ್ತಾ ಇದ್ದೀನಿ. ಏನ್ ಪ್ರಶ್ನೆ ಅಂತ ಹೇಳಿದ್ರೆ, ನೀವು ಯಾವ ಒಂದು ಬ್ರಹ್ಮವನ್ನ ತಿಳ್ಕೊಂಡ್ರೆ ಇವನು ಅದು ಒಂದು ಅಂತ ನೀವು ಹೇಳ್ತೀರೋ ಅದು ನಡೆಯೋದೇ ಇಲ್ಲ. ಯಾಕೆಂದ್ರೆ ನೀವು ಹೇಳ್ತಾ ಇರೋ ಒಂದು ಆತ್ಮ ಅಂತ ಇದಾನಲ್ಲ, ಅವನಿಗೆ ಕರ್ತೃತ್ವ, ಭೋಕ್ತೃತ್ವ, ಆಮೇಲೆ ಪ್ರಮಾತೃತ್ವ ಅಂದ್ರೆ ತಿಳ್ಕೊಳ್ಳೋದು, ಎಲ್ಲವನ್ನು ತಿಳ್ಕೊಳ್ಳೋದು ಜೀವ ಅಂದ್ರೆ ಸಂಸಾರಿತ್ವ ಅವನಿಗಿರೋದು. ಅವನನ್ನು ಹೋಗಿ ನೀವು ಬ್ರಹ್ಮಕ್ಕೆ ಅಭಿನ್ನ ಅಂತ ಹೇಳಕ್ ಬರೋದೇ ಇಲ್ಲ ನಿಮಗೆ. ಅದರಿಂದ ನೀವು ಈ ಬ್ರಹ್ಮಾತ್ಮ ಐಕ್ಯ ಅನ್ನೋದನ್ನ ವಿಷಯ ಅಂತ ಹೇಳಕ್ಕೆ ನೀವು ಕನಸು ಕಾಣಬೇಡಿ ನೀವು ಅಂತ ಇವನು ಪ್ರಶ್ನೆ ಮಾಡ್ತಾನೆ. ಅದಕ್ಕೆ ಅವರು ಉತ್ತರ ಕೊಡ್ಬೇಕು. ಅದಕ್ಕೆ ನಾನು ಪ್ರತೀಚಿ ಅಧ್ಯಸ್ಥ ಅಹಂಕಾರ ಏವ ಕರ್ತೃತ್ವಾದಿನ ಅನುಭೂಯತೆ ನತು ಪ್ರತ್ಯಗಾತ್ಮ ಇತಿ ಚೇತ್ ನ ಅಧ್ಯಾಸ ಕಾರಣ ಅಭಾವೇನ ಕರ್ತೃ ಅಧ್ಯಸ್ಥತ್ವ ಅನುಪತ್ತೇಹೇ. ಇವಾಗ ಸರಿ, ಅದಕ್ಕೆ ನಾನೇನಾದ್ರೂ ಒಂದು ಉತ್ತರ ಕೊಡ್ತೀನಿ ನೋಡು. ಯಾವ ಒಂದು ಆತ್ಮ ಅಂತ ನಾವು ಹೇಳ್ತಾ ಇದೀವೋ, ಈ ಆತ್ಮ ಅನ್ನೋದ್ರಲ್ಲಿ ಕರ್ತ ಭೋಕ್ತ ಅಂತ ಹೇಳ್ತಾ ಇರೋದಲ್ಲ, ಶುದ್ಧ ಆತ್ಮ ಅಲ್ಲ ಅದು. ಅದರಲ್ಲಿ ಒಂದು ಅಹಂಕಾರ ಅಂತ ಒಂದು ಕಲ್ಪಿತವಾಗಿದೆ. ಈ ಅಹಂಕಾರ ಅನ್ನೋದ್ರಲ್ಲಿ ಅಧ್ಯಾಸದಿಂದನೇ ಅದಕ್ಕೆ ಒಂದು ಕರ್ತೃತ್ವ ಅಂತ ಬರೋದು ಅಂತ ಹೇಳಿದಾಗ, ಅಂತ ನೀವೇನಾದ್ರು ಹೇಳಕ್ ಹೋದ್ರೆ ಅದು ಕೂಡ ಆಗೋದಿಲ್ಲ ಅಂತ ಅವನು ಪ್ರಶ್ನೆ ಮಾಡ್ತಾನೆ. ಯಾಕಂದ್ರೆ
ಅವನಿಗೆ ಒಂದು ಪ್ರಶ್ನೆ ಮಾಡೋರಿಗೆ ಏನು ಉದ್ದೇಶ ಅಂತ ಹೇಳಿದ್ರೆ, ಹೇಗಾದ್ರೂ ಮಾಡಿ ಇವರಿಗೆ ಒಂದು ವಿಷಯ ಅನ್ನೋದು ಸಿದ್ಧಿಸದೆ ಮಾಡ್ಬೇಕು, ನಾವು ಸಿದ್ಧ ಆಗದೆ ನೋಡ್ಕೋಬೇಕು. ಅದಕ್ಕೆ ಬೇಕಾಗಿರೋ ತರ್ಕ ಅಲ್ಲ ಅವ್ನು ಹೇಳ್ತಾನೆ. ಇಲ್ಲಿ ಏನ್ ತರ್ಕ ಹೇಳ್ತಾನೆ ಅಂತ ಹೇಳಿದ್ರೆ, ನೋಡಿ ನೀವು ಅಹಂಕಾರ ಅಧ್ಯಾಸ ಅಂತ ನೀವೇನಾದ್ರೂ ಹೇಳಿದ್ರೆ, ಈ ಅಹಂಕಾರ ಅನ್ನೋದು ಜಡ ಅಂತ ನೀವು ಹೇಳಕ್ ಬರ್ತೀರಾ, ಆದ್ರೆ ನಾನು ಅದನ್ನ ಒಪ್ಕೊಳ್ಳೋದಿಲ್ಲ. ಯಾಕಂದ್ರೆ ಅಹಂಕಾರ ಅನ್ನೋದು ಎಲ್ಲರಿಗೂ ಪ್ರತ್ಯಕ್ಷದಲ್ಲಿದೆ. ನಾನು ಇದನ್ನ ಮಾಡ್ತೀನಿ ಅದನ್ನ ಮಾಡ್ತೀನಿ ಅಂತ ಎಲ್ಲರಿಗೂ ಒಂದು ಅನುಭವ ಆಗಿದೆ. ಅಂತ ಒಂದು ಅಹಂಕಾರವನ್ನ ನೀವು ಜಡ ಅಂತ ಹೇಳಕ್ ಆಗೋದಿಲ್ಲ. ಇಂತಹ ತರ್ಕಗಳೆಲ್ಲ ಅವ್ನು ಹಿಡಿತಾನೆ. ಅದೆಲ್ಲ ಒಂದೊಂದಾಗಿ ಇವರು ಅದಕ್ಕೆಲ್ಲ ಉತ್ತರ ಕೊಟ್ಕೊಂಡು ಹೋಗ್ತಾರೆ. ಹಾಗಾಗಿ ಕಿಂ ಜಡೇ ವಸ್ತುನಿ ಕರ್ತುಹು ಅಧ್ಯಾಸ ಉತ ಸ್ವಪ್ರಕಾಶೆ. ನೋಡಿ, ಜಡವಾಗಿರೋ ಒಂದು ವಸ್ತುವಲ್ಲಿ ಈ ಕರ್ತ ಅನ್ನೋದು ಅಧ್ಯಾಸ ಆಗಿದೆಯೋ, ಅಥವಾ ಸ್ವಪ್ರಕಾಶವಾಗಿರೋ ಆತ್ಮನಲ್ಲಿ ಜಡ ಅನ್ನೋದು ಅಧ್ಯಸ್ಥವಾಗಿದೆಯಾ, ಕರ್ತೃತ್ವ ಅನ್ನೋದು ಅಧ್ಯಸ್ಥವಾಗಿದೆಯಾ ಅಂತ ಎರಡು ಇದು ಆಪ್ಷನ್ಸ್ ತಗೊಂಡು, ನ ಆದ್ಯ ಕರ್ತುಹು ಅಭಾನ ಪ್ರಸಂಗಾತ್. ನೀವು ಒಂದು ಜಡ ಅನ್ನೋದ್ರಲ್ಲಿ ಈ ಕರ್ತೃತ್ವ ಅನ್ನೋದು ಅಧ್ಯಾಸ ಆಗಿದೆ ಅಂತ ಹೇಳಿದ್ರೆ ಅದು ಒಪ್ಕೊಳ್ಳೋದಿಲ್ಲ. ಯಾಕಂದ್ರೆ ಕರ್ತ ಅನ್ನೋದು ಪ್ರಕಾಶವಾಗಿದೆ. ಎಲ್ಲರಿಗೂ ಕೂಡ ನಾನು ಕರ್ತ ಆಗಿದ್ದೀನಿ ಅಂತ ಎಲ್ಲರೂ ತನ್ನನ್ನ ಚೇತನ ಅಂತ ಅನ್ಕೊಂಡೇ ಹೇಳ್ತಾನೆ. ಹಾಗಿರುವಾಗ ನೀವು ಆ ಜಡದಲ್ಲಿ ಈ ಅಧ್ಯಾಸ ಆಗಿದೆ ಅಂತ ಹೇಳಕ್ ಬರೋದಿಲ್ಲ ನಿಮ್ಗೆ ಅಂತ. ಆಮೇಲೆ ಭವನ್ಮತೆ ಜಡಸ್ಯ ಸರ್ವಸ್ಯ ಅಧ್ಯಸ್ಥತ್ವೇನ ಅಧಿಷ್ಠಾನತ್ವ ಅನುಪಪತ್ತೇಶ್ಚ. ಆಮೇಲೆ ಇನ್ನೊಂದು ಕಾರಣ ಕೂಡ ಹೇಳ್ತಾ ಇದ್ದಾನೆ. ಏನು ಅಂತ ಹೇಳಿದ್ರೆ, ಈ ವೇದಾಂತ ಮತದಲ್ಲಿ ಏನು ಅಂತ ಹೇಳಿದ್ರೆ, ಈ ಬ್ರಹ್ಮ ಚೈತನ್ಯ ಸ್ವರೂಪ, ಬ್ರಹ್ಮವನ್ನು ಬಿಟ್ಟು ಎಲ್ಲವೂ ಜಡ. ಹಾಗಾದ್ರೆ ಆಮೇಲೆ ಇನ್ನೊಂದು ಏನು ಅಂತ ಹೇಳಿದ್ರೆ, ನೆಕ್ಸ್ಟ್ ಸ್ಟೆಪ್ ಏನು ಅಂತ ಹೇಳಿದ್ರೆ, ಬ್ರಹ್ಮ ಒಂದೇ ಸತ್ಯ, ಜಡವಾಗಿರೋದು ಬ್ರಹ್ಮ ಭಿನ್ನವಾಗಿರೋದು ಜಡವಾಗಿರೋದು ಎಲ್ಲವೂ ಕೂಡ ಅಸತ್ಯ ಅಂತ ನೀವು ಒಪ್ಕೊಂಡಿದ್ದೀರಾ. ಹಾಗಾಗಿ ಈ ಅಸತ್ಯವಾಗಿರೋ ಜಡ ಅಂತ ಇರೋ ಒಂದು ವಸ್ತುವಿಗೆ ಅಧಿಷ್ಠಾನವಾಗಿರೋಕ್ಕೆ ಸಾಧ್ಯವಿಲ್ಲ ಅದು ಅಂತ ಅದಕ್ಕೊಂದು ಉತ್ತರ ಅವನೇ ಹೇಳ್ತಾ ಇರೋದು. ಅಂದ್ರೆ ಪೂರ್ವ ಪಕ್ಷ ಅಂತ ಯಾವ್ದನ್ನ ನಾವು ಅಬ್ಜೆಕ್ಷನ್ ಅಂತ ಇದೆಯೋ ಅವನೇ ಇದನ್ನು ಕೂಡ ಹೇಳಿ, ನೀವು ಹೇಗೆ ಮಾಡಿ ಈ ಒಂದು ಅಂದ್ರೆ ಜೀವ ಅನ್ನೋನು ಬ್ರಹ್ಮಕ್ಕಿಂತ ಬೇರೆ ಅಲ್ಲ ಅನ್ನೋದನ್ನ ನೀವು ಸ್ಥಾಪನೆ ಮಾಡಕ್ ಆಗೋದೇ ಇಲ್ಲ ಅನ್ನೋದನ್ನ ಹೇಳ್ತಾ ಬರ್ತಾ ಇದ್ದಾನೆ. ನ ದ್ವಿತೀಯ ಅಂದ್ರೆ ಚೈತನ್ಯದಲ್ಲಿ ಇದು ಅಧ್ಯಾಸವಾಗಿದೆಯಾ, ಸುಪ್ರಕಾಶವಾಗಿರೋ ಆತ್ಮನಲ್ಲಿ ಈ ಕರ್ತೃತ್ವ ಅನ್ನೋದು ಅಧ್ಯಾಸವಾಗಿದೆಯಾ ಅಂತ ಕೇಳಿದ್ರೆ ಅದು ಆಗೋದಿಲ್ಲ ಅಂತ ತೋರಿಸ್ತಾ ಇದ್ದಾನೆ. ಯಾಕಂದ್ರೆ ಸ್ವಪ್ರಕಾಶಿ ವಸ್ತುನಃ ಅಜ್ಞಾತ ವಿಷಯತ್ವ ಅಭಾವೇನ ಅಧಿಷ್ಠಾನತ್ವ ಅಯೋಗ ಅಂತಂದ್ರೆ, ನೋಡಿ ಇವಾಗ ಸ್ವಪ್ರಕಾಶವಾಗಿರೋ ಆತ್ಮನಲ್ಲೇ ಇದು ಅಧ್ಯಾಸ ಆಗಿದೆ ಅಂತ ಹೇಳಿದ್ರೆ ಅದಕ್ಕೇನು ಪ್ರಾಬ್ಲಮ್ ಬರುತ್ತೆ ಅಂತ ಹೇಳಿದ್ರೆ, ನಿನಗೆ ಎಲ್ಲಿ ಒಂದು ಅಧ್ಯಾಸ ಆಗಿದೆಯೋ ಅಧ್ಯಸ್ಥವಾಗಿರೋ ಒಂದು ಅಧಿಷ್ಠವನಾಗಿರೋ ಒಂದು ವಸ್ತುವಿನ ಅಜ್ಞಾನದಿಂದಲೇ ಒಂದು ಅಧ್ಯಾಸ ಮಾಡ್ತೀವಿ ನಾವು. ಅಂದ್ರೆ ಉದಾಹರಣೆ ಅಂತ ಹೇಳ್ತೀನಿ ನೋಡಿ, ಒಂದು ಕಡೆ ಒಂದು ಹಗ್ಗ ಇದೆ. ಈ ಹಗ್ಗ ಇದೆ ಅಂತ ಗೊತ್ತಿಲ್ಲದೆ ನಾವೇನ್ ಮಾಡ್ತೀವಿ, ಅಲ್ಲಿ ಒಂದು ಹಾವು ಇದೆ ಅಂತ ಕಲ್ಪನೆ ಮಾಡ್ತೀವಿ. ಹಗ್ಗ ಅಂತ ಗೊತ್ತಿದ್ರೆ ನಾವು ಕಲ್ಪನೆ ಮಾಡೋದೇ ಇಲ್ಲ, ಹಾವು ಕಲ್ಪನೆ ಬರೋದೇ ಇಲ್ಲ ಅಲ್ಲಿ. ಹಾಗಾದ್ರೆ ನಮ್ಗೆ ಯಾವ ವಿಷಯ ಗೊತ್ತಿಲ್ಲ ಅಂತ ಹೇಳಿದ್ರೆ ಅಲ್ಲಿರೋ ಒಂದು ಹಗ್ಗದ ವಿಷಯನೇ ನಮ್ಗೆ ಗೊತ್ತಿಲ್ಲ. ಆತರ ಈ ಸ್ವಪ್ರಕಾಶವಾಗಿರೋ ಆತ್ಮ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಯಾರಾದ್ರೂ ಅದ್ರಲ್ಲಿ ಅಧ್ಯಾಸ ಮಾಡಕ್ ಹೋಗ್ತಾರಾ? ಯಾಕಂದ್ರೆ ಸ್ವಪ್ರಕಾಶ ಅಂತ ನೀವೇ ಒಂದ್ ಕಡೆ ಹೇಳ್ಬಿಟ್ಟು ಅದು ಯಾರಿಗೂ ಗೊತ್ತಿಲ್ಲ ಅಂತಾನು ಹೇಳಿದ್ರೆ ಅದು ಹೇಗೆ ಸರಿಯಾಗುತ್ತೆ ಅಂತ ಪ್ರಶ್ನೆಯ ಉದ್ದೇಶ ಅಷ್ಟೇನೆ. ಹಾಗಾಗಿ ಸ್ವಪ್ರಕಾಶವಾಗಿರೋ ಆತ್ಮನಲ್ಲಿ ಈ ಕರ್ತೃತ್ವ ಅನ್ನೋದು ಅಧ್ಯಾಸ ಆಗುತ್ತೆ ಅಂತ ಹೇಳಕ್ ಬರೋದೇ ಇಲ್ಲ. ಯಾಕಂದ್ರೆ ಆ ಸ್ವಪ್ರಕಾಶವಾಗಿರೋ ಆತ್ಮ ಗೊತ್ತಿಲ್ಲದೆ ಹೋದ್ರೆ ತಾನೇ ನೀನು ಅಧ್ಯಾಸ ಆಗಕ್ಕೆ ಸಾಧ್ಯತೆ ಇದೆ. ಆದ್ರೆ ಸ್ವಪ್ರಕಾಶ ಅಂತ ಹೇಳುವಾಗ ಅದು ಗೊತ್ತಿಲ್ಲದೆ ಹೋಗಕ್ಕೆ ಸಾಧ್ಯವೇ ಇಲ್ಲ. ಹಾಗಿರುವಾಗ ಅದ್ರಲ್ಲಿ ಹೇಗೆ ಅಧ್ಯಾಸ ಆಗುತ್ತೆ? ಹಾಗಾಗಿ ನೀವು ಜಡದಲ್ಲಿ ಈ ಕರ್ತೃತ್ವ ಅನ್ನೋದು ಅಧ್ಯಸ್ಥವಾಗಿದೆ ಅಂತ ಹೇಳಕ್ಕೂ ಬರೋದಿಲ್ಲ. ಯಾಕಂದ್ರೆ ಜಡ ಅನ್ನೋದು ಅಧಿಷ್ಠಾನವಾಗೋಕೆ ಸಾಧ್ಯವೇ ಇಲ್ಲ. ಆಮೇಲೆ ಚೈತನ್ಯ ಅನ್ನೋದ್ರಲ್ಲೂ ಕೂಡ ಆಗೋದಿಲ್ಲ. ಯಾಕಂದ್ರೆ ಸ್ವಪ್ರಕಾಶವಾಗಿರೋ ಆತ್ಮ ಅದು ಗೊತ್ತಿಲ್ಲದೆ ಹೋಗ್ತೀವಿ ಅಂತ ಹೇಳಕ್ ಬರೋದೇ ಇಲ್ಲ. ಅದರಿಂದ ಅದರಲ್ಲೂ ಕೂಡ ಅಧ್ಯಾಸ ಆಗಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ನಿಮ್ಗೆ ಎರಡು ರೀತಿಯಲ್ಲೂ ಕೂಡ ಈ ಕರ್ತೃತ್ವ ಅನ್ನೋದು ಆತ್ಮನಿಗೆ ಬಂದು ಸೇರ್ಕೊಂಡಿದೆ ಅಂತ ಹೇಳಕ್ ಬರೋದೇ ಇಲ್ಲ ಅಂತ ಅವನ ಒಂದು ಆರ್ಗ್ಯುಮೆಂಟ್ ಅದು. ಲೋಕೆ ಅಂಶತೋ ಅಜ್ಞಾತಸ್ಯೈವ ಶುಕ್ತ್ಯಾದೇಹಿ ಅಧಿಷ್ಠಾನತ್ವ ದರ್ಶನ. ನೋಡಿ ಇದರಲ್ಲೆಲ್ಲ ಎಷ್ಟು ಆಳವಾದ ಒಂದು ತರ್ಕ ಇದೆ ಅಂತ ಹೇಳಿದ್ರೆ, ನೋಡಿ ನಾವು ಒಂದು ಹಗ್ಗವನ್ನ ನಾವು ನಮ್ಮ ಕಣ್ಣು ಆಕ್ಚುಲಿ ಹಗ್ಗವನ್ನೇ ನೋಡ್ತಾ ಇದೆ, ಆದ್ರೆ ನಮಗೆ ಹಗ್ಗ ಅಂತ ಗೊತ್ತಾಗ್ತಾ ಇಲ್ಲ. ಯಾಕೆಂದ್ರೆ ಅಲ್ಲಿ ಸ್ವಲ್ಪ ಕತ್ಲೆ, ಸಾಕಷ್ಟು ಬೆಳಕಿಲ್ಲ, ಏನೋ ವಸ್ತು ಇದೆ ಅಂತ ಗೊತ್ತಾಗ್ತಾ ಇದೆ. ಆದ್ರೆ ಅದಕ್ಕೆ ಅದೇ ಹೇಳ್ತಾ ಇದ್ದಾನೆ, ಎಲ್ಲೆಲ್ಲಿ ನಾವು ಅಧ್ಯಾಸ ಅಂತ ನಾವು ನೋಡ್ತೀವೋ ಅಲ್ಲೆಲ್ಲ ಇರೋ ಅಧಿಷ್ಠಾನ ವಸ್ತು ಬಗ್ಗೆ ಒಂದು ಅಂಶ ನಿನಗೆ ಗೊತ್ತಾಗಿದೆ, ಇನ್ನೊಂದು ಅಂಶ ಗೊತ್ತಾಗಿಲ್ಲ ಅಷ್ಟೇನೆ. ಈ ಹಗ್ಗದ ವಿಷಯದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಅದು ಏನೋ ಒಂದು ವಸ್ತು ಇದೆ ಅಂತ ಗೊತ್ತಾಗಿದೆ, ಆದ್ರೆ ಯಾವ ವಸ್ತು ಇದೆ ಅಂತ ಗೊತ್ತಾಗ್ತಾ ಇಲ್ಲ. ಹಾಗಾದ್ರೆ ಎಲ್ಲ ಕಡೆನೂ ನಾವು ಅಧ್ಯಾಸ ಆಗೋ ಸಮಯದಲ್ಲೆಲ್ಲ ಕೂಡ ಒಂದು ಅಂಶ ಗೊತ್ತಾಗಿದೆ, ಒಂದು ಅಂಶ ಗೊತ್ತಾಗಿಲ್ಲ ಅಂತ ಆಯ್ತು. ಆದ್ರೆ ಸ್ವಪ್ರಕಾಶ ಅನ್ನೋ ಒಂದು ವಸ್ತುವಲ್ಲಿ ನೀವು ಅಂಶ ಮಾಡಕ್ ಆಗೋದೇ ಇಲ್ಲ. ಯಾಕಂದ್ರೆ ಅದರಲ್ಲಿ ಅಂಶ ಅನ್ನೋ ಭಾಗ ಬರೋದೇ ಇಲ್ಲ. ಅದಕ್ಕೆ ಜಡ ವಸ್ತುವಲ್ಲಿ ಅಂಶ ಹೇಳ್ಬೋದು, ಯಾವುದೋ ಒಂದು ಹಗ್ಗದಲ್ಲಿ ಇರುವಿಕೆ ಅಂತ ಒಂದು ಅಂಶ ಇದೆ, ಅದರಲ್ಲಿ ಪ್ರಾಬ್ಲಮ್ ಇಲ್ಲ ನಿಮಗೆ. ಬಟ್ ಯಾವ ವಸ್ತು ಇದೆ ಇಲ್ಲಿ ಅಂತ ಹೇಳಿದ್ರೆ ಪ್ರಾಬ್ಲಮ್ ನಿಮಗೆ. ಆದ್ರೆ ಈ ಆತ್ಮ ಚೈತನ್ಯ ಅಥವಾ ಸ್ವಪ್ರಕಾಶವಾಗಿರೋ ಆತ್ಮ ಅಂತ ಇದೆಯಲ್ಲ, ಅದರಲ್ಲಿ ಅಂಶ ಮಾಡೋಕೆ ಆಗೋದೇ ಇಲ್ಲ. ಹಾಗಾಗಿ ನಿಮ್ಗೆ ಅದರಲ್ಲಿ ಅಧ್ಯಾಸ ಅಂತ ಹೇಳಕ್ ಬರೋದೇ ಇಲ್ಲ ನಿಮಗೆ ಅಂತ ತರ್ಕ. ಆಮೇಲೆ
ಅಸ್ಯ ಚ ಸಾಂಶತ್ವ ಅನಂಗೀಕಾರ ಚ ಅದೇ ಈ ಆತ್ಮಪ್ರಕಾಶ ಆತ್ಮಚೈತನ್ಯ ಅನ್ನೋದು ಅಂಶ ಇದೆ ಅನ್ನೋದು ನೀವೇ ಒಪ್ಕೊಂಡಿಲ್ಲ. ಹಾಗಾಗಿ ನಹಿ ಪ್ರಕಾಶಮಾನಸ್ಯಾಪಿ ಅಜ್ಞಾನ ವಿಷಯತ್ವಂ ಸಂಭವತಿ. ಸರಿ, ಆಮೇಲೆ ಪ್ರಕಾಶವಾಗಿರೋ ಒಂದು ವಿಷಯದಲ್ಲಿ ಅದು ಗೊತ್ತಿಲ್ಲ ಅಂತ ಹೇಳಕ್ ಬರೋದೇ ಇಲ್ಲ. ಪ್ರಕಾಶ ಅಪ್ರಕಾಶಯೋಗೋ ವಿರೋಧ. ಯಾಕೆಂದ್ರೆ ಇದು ಪ್ರಕಾಶವಾಗಿದೆ ಆದ್ರೆ ನನಗೆ ಗೊತ್ತಿಲ್ಲ ಅಂತ ಹೇಳಕ್ ಬರೋದೇ ಇಲ್ಲ, ಎಲ್ಲೋ ಕಾಂಟ್ರಡಿಕ್ಷನ್ ತಾನೆ. ಹಾಗಾಗಿ ಪ್ರಕಾಶವಾಗಿರೋ ನಮ್ಮ ಸ್ವರೂಪವು ನನಗೆ ಗೊತ್ತೇ ಇಲ್ಲ ಅಂತ ಹೇಳಕ್ಕೆ ಬರೋದೇ ಇಲ್ಲ ಅಂತ ಹೇಳಿ ಹೇಗಾದ್ರೂ ಮಾಡಿ ಅಧ್ಯಾಸ ಅನ್ನೋದು ಸಾಧ್ಯವೇ ಇಲ್ಲ ಅಂತ ತೋರಿಸ್ಬೇಕು ಅವನಿಗೆ. ಅದಕ್ಕೆ ತೋರಿಸ್ತಾ ಇದ್ದಾನೆ. ಸಾದೃಶ್ಯಾದೇಹೇ ವಿಷಯದೋಷಸ್ಯ ಸ್ವಪ್ರಕಾಶ ವಿಷಯ ಪ್ರಮಿತೇಃ ಅಸಂಭವೇನ ತತ್ ಕರ್ಣ ಪ್ರಮಾಣ ದೋಷಸ್ಯ ಚ ಅಭಾವಾಚ. ಇವಾಗ ಕೆಲವು ಸತಿ ಏನಾಗುತ್ತೆ ಅಂತ ಹೇಳಿದ್ರೆ ಇದ್ರ ತರ ಇದೆ ಅಂತ ಹೇಳ್ಬಿಟ್ಟು ನಾವು ಸಾದೃಶ್ಯ ಹೇಳ್ತೀವಿ. ಇವಾಗ ನೋಡಿ, ಉದಾಹರಣೆಗೆ ಇವಾಗ ಹಗ್ಗ ಅನ್ನೋದನ್ನ ನಾವು ಏನೋ ಅಲ್ಪ ಸ್ವಲ್ಪ ಕಾಣಿಸುತ್ತೆ, ಅದು ಕಾಣಿಸ್ಕೊಂಡಿದ್ರಿಂದ ನಾವೇನ್ ಮಾಡ್ತೀವಿ, ಅದೇ ತರ ಇರೋ ಹಾವನ್ನ ನಾವು ಕಲ್ಪನೆ ಮಾಡ್ಕೊಂಡ್ಬಿಡ್ತೀವಿ. ಅದೇ ತರ ಒಂದು ಕಪ್ಪೆ ಚಿಪ್ಪಲ್ಲಿ ಅದು ಸ್ವಲ್ಪ ಪಳಪಳ ಅಂತ ಹೊಳಿತಾ ಇರುತ್ತೆ, ಅದನ್ನ ನೋಡ್ಬಿಟ್ಟು ಇದು ಬೆಳ್ಳಿ ಅಂತ ಒಂದು ಬುದ್ಧಿ ಬಂದ್ಬಿಡುತ್ತೆ ನಮಗೆ. ಆ ತರ ಒಂದು ಸಾದೃಶ್ಯ ಅಂತ ನಾವು ಹೇಳ್ಬೋದು. ಆದ್ರೆ ಈ ಆತ್ಮಸ್ವರೂಪದಲ್ಲಿ ಆ ತರ ಸಾದೃಶ್ಯ ಅಂತ ಹೇಳಕ್ಕೆ ಯಾವುದು ಬರೋದೇ ಇಲ್ಲ. ಹಾಗಾಗಿ ಸ್ವಪ್ರಕಾಶ ವಿಷಯ ಪ್ರಮಿತೇಹೇ ಅಸಂಭವೇನ ತತ್ ಕರ್ಣ ಪ್ರಮಾಣ ದೋಷಸ್ಯ ಚ ಅಭವಾಚ. ಹಾಗಾಗಿ ತಸ್ಮಾತ್ ನ ಕರ್ತುಃ ಅಧ್ಯಾಸಃ ಇತಿ ತಸ್ಯೈವ ಆತ್ಮತ್ವಾತ್ ತಸ್ಯ ಬಹುಧಾ ದೋಷವತಃ ನಿರ್ದುಷ್ಟ ಬ್ರಹ್ಮಣ ಅಭೇದ ಅಯೋಗಾತ್ ನ ವಿಷಯ ಸಂಭವತಿ. ಹೀಗೆಲ್ಲ ಇರೋದ್ರಿಂದ ಈ ಆತ್ಮ ಚೈತನ್ಯ ಅನ್ನೋದಕ್ಕೆ ಅಧ್ಯಾಸ ಅನ್ನೋದು ಬರಕ್ಕೆ ಸಾಧ್ಯವೇ ಇಲ್ಲ ಅಂತ ಕಾರಣದಿಂದ ಆತ್ಮನಿಗೆ ಅಂದ್ರೆ ಜೀವ ಅನ್ನೋನಲ್ಲಿ ಬೇಕಾದಷ್ಟು ದೋಷಗಳಿದೆ. ಅವನ್ನ ಹೋಗಿ ನೀವು ದೋಷಗಳೇ ಇಲ್ಲದೆ ಇರೋ ಬ್ರಹ್ಮದ ಜೊತೆಗೆ ಒಂದು ಅಂತ ಹೇಳ್ತೀರಾ. ಅದರಿಂದ ಈ ಒಂದು ವಿಷಯ ಅಂತ ಈ ಗ್ರಂಥಕ್ಕೆ ನಿಮಗೆ ಬ್ರಹ್ಮಾತ್ಮೈಕ್ಯ ವಿಷಯ ಅಂತ ಹೇಳಕ್ಕೆ ನಿಮ್ಗೆ ಏನೂ ಆಗೋದೇ ಇಲ್ಲ ಅಂತ ಹೇಳ್ಬಿಟ್ಟು ವಿಷಯ ಅನ್ನೋದು ಸಿದ್ಧಿಸೋದೇ ಇಲ್ಲ. ಅದರಿಂದ ನೀವು ಗ್ರಂಥವನ್ನ ಪ್ರಾರಂಭ ಮಾಡಲೇಬೇಡಿ, ಸುಮ್ಮನೆ ಗ್ರಂಥವನ್ನ ಮುಚ್ಚಿಟ್ಬಿಟ್ಟು ಹೊಟ್ಟೋಗಿ ಅಂತ ಹೇಳ್ತಾ ಇದ್ದಾನೆ. ಅದೇ ಅವರ ಉದ್ದೇಶ. ಹಾಗಾಗಿ ಗ್ರಂಥನ ಆರಂಭಣೀಯ ಅಂತ ಅದೇ ಉದ್ದೇಶ. ಹೀಗೆ ಹೇಳಿದಾಗ ಪ್ರಯೋಜನಪಿ ನ ಸಂಭವತಿ. ಸರಿ, ವಿಷಯ ಅಂದ್ರೆ ಅದಕ್ಕೆ ಏನು ಸಬ್ಜೆಕ್ಟ್ ಮ್ಯಾಟರ್ ಏನು ಅಂತ ಅದು ನಿಮ್ಗೆ ಸಿದ್ಧವಾಗಿಲ್ಲ. ಅದು ಬಿಟ್ಟು ಪ್ರಯೋಜನ, ಈ ಗ್ರಂಥವನ್ನ ಓದಿದ್ರಿಂದ ಏನು ಪ್ರಯೋಜನ ಅದನ್ನ ಹೇಳ್ಬೇಕಲ್ಲ, ಅದು ಕೂಡ ನಿಮಗೆ ಸಿದ್ಧವಾಗೋದಿಲ್ಲ ಅಂತ ತೋರಿಸ್ತಾ ಇದ್ದಾನೆ. ಏನಂತ ಹೇಳಿದ್ರೆ, ಆತ್ಮನಿ ಪ್ರತೀಯಮಾನ ಕರ್ತೃತ್ವಾದೇಹೇ ಅನರ್ಥಸ್ಯ ನಿವೃತ್ತಿರ್ಹಿ ಪ್ರಯೋಜನ ಮಿತಿ ವಕ್ತವ್ಯಂ. ಸರಿ, ಆತ್ಮನಲ್ಲಿ ನೀವು ಪ್ರಯೋಜನ ಅಂತ ಕೇಳಿದ್ರೆ ನೀನೇನ್ ಹೇಳ್ತೀಯ ಅಂದ್ರೆ, ಆತ್ಮನಲ್ಲಿ ಕರ್ತೃತ್ವ ಭೋಕ್ತೃತ್ವ ಅಂತೆಲ್ಲ ಯಾವ್ದು ಕಾಣಿಸ್ಕೊಳ್ತಾ ಇದೆಯೋ ಅದೆಲ್ಲ ನಿಂತೋಗುತ್ತೆ ಇನ್ಮೇಲೆ. ಅಂದ್ರೆ ಈ ಗ್ರಂಥವನ್ನ ಓದಿ ನಾವು ಆ ವಿಷ್ಣು ಸ್ವರೂಪವನ್ನ ತಿಳ್ಕೊಂಡ್ರೆ ನಮಗೆ ಈ ಕರ್ತ ಭೋಕ್ತ ಅಂತ ಬುದ್ಧಿ ಎಲ್ಲ ಹೊಟ್ಟೋಗುತ್ತೆ ಅನ್ನೋದನ್ನ ನೀವು ಪ್ರಯೋಜನ ಅಂತ ಹೇಳ್ಬೋದು ನೀವು. ಆದ್ರೆ ಅದಕ್ಕೆ ನಿಮ್ಗೆ ತೊಂದರೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ತಸ್ಯ ಉಕ್ತ ಪ್ರಕಾರೇಣ ಅನಧ್ಯಸ್ಥಸ್ಯ ಜ್ಞಾನಾತ್ ನಿವೃತ್ತಿ ಅಯೋಗಾತ್ ಇತ್ಯಾಶಂಕ್ಯ ತದುಭಯಂ ಪ್ರತಿಪಾದಯನ್ ಸ್ತುತಿಂ ಆರಭತೆ ಯಸ್ಮಿನ್ ಇತ್ಯಾದಿನ. ಇವಾಗ ಏನಾಯ್ತು ಅಂದ್ರೆ ಇದಕ್ಕೆ ಉತ್ತರ ಕೊಡಕ್ಕೆ ಏನು ಕಷ್ಟ ಇಲ್ಲ. ಯಾಕಂದ್ರೆ ಅವನೇ ಕೇಳ್ತಾ ಇರೋದು ಏನು ಅಂತ ಹೇಳಿದ್ರೆ, ನೀವು ಫಸ್ಟ್ ಏನ್ ಹೇಳಿದ್ರಿ, ಈ ಆತ್ಮ ಸ್ವರೂಪದಲ್ಲಿ ಅಂದ್ರೆ ಸ್ವಪ್ರಕಾಶವಾಗಿರೋದ್ರಲ್ಲಿ ಅಧ್ಯಾಸ ಮಾಡಕ್ ಸಾಧ್ಯವೇ ಇಲ್ಲ ಅಂತ ನಾನೇ ಹೇಳ್ಬಿಟ್ಟೆ. ಅದನ್ನ ಅಧ್ಯಾಸವೇ ಆಗದೆ ಇರುವಾಗ ನೀವು ಪ್ರಯೋಜನ ಅಂತ ಏನ್ ಹೇಳ್ತೀರಾ ಅಂತ ಹೇಳಿದ್ರೆ, ಈ ಒಂದು ವಿಷಯವನ್ನು ತಿಳ್ಕೊಂಡ್ರೆ ಈ ತಿಳುವಳಿಕೆಯಿಂದ ನಿನಗೆ ಇರ್ತಾ ಇರೋ ಸಂಸಾರ ಹೋಗುತ್ತೆ ಅಂತ ನೀನು ಹೇಳ್ತಾ ಇದೀಯ. ಆದ್ರೆ ಆ ತಿಳುವಳಿಕೆ ಬಂದ್ರೆ ನೋಡಿ, ಒಂದು ನಿಯಮ ಏನಿದೆ ಅಂತ ಹೇಳಿದ್ರೆ, ಒಂದು ವಿಷಯದ ಬಗ್ಗೆ ಅಜ್ಞಾನ ಇದ್ರೆ ಆ ಅಜ್ಞಾನ ಒಂದು ತಿಳುವಳಿಕೆಯಿಂದ ಹೋಗುತ್ತೆ ಅಂತ ಹೇಳಿದ್ರೆ ಆ ಅಜ್ಞಾತವಾದ ವಿಷಯ ಬಂದ್ಬಿಟ್ಟು ಅಧ್ಯಸ್ಥವಾಗಿರೋದು ಅಂತ ನಾವು ತೀರ್ಮಾನ ಮಾಡ್ತೀವಿ. ಇದಕ್ಕೆ ಉದಾಹರಣೆ ಏನು ಅಂತ ಹೇಳಿದ್ರೆ, ಹಗ್ಗದಲ್ಲಿ ಹಾವಿದೆ ಅಂತ ಒಬ್ಬ ತಿಳ್ಕೊಂಡಿದ್ದಾನೆ ಅಂದ್ರೆ ಆ ತಿಳುವಳಿಕೆ ಅಲ್ಲ, ಅದು ತಪ್ಪು ತಿಳುವಳಿಕೆ ಅದು. ಆದ್ರೆ ಆ ತಪ್ಪು ತಿಳುವಳಿಕೆ ಯಾವಾಗ ಹೋಗುತ್ತೆ ಅಂತ ಹೇಳಿದ್ರೆ, ಇಲ್ಲಿರೋದು ಹಗ್ಗವೇ ಅಂತ ತಿಳ್ಕೊಂಡಾಗ ಆ ಅಜ್ಞಾನದಿಂದ ಉಂಟಾಗಿರೋ ಹಾವು ಬುದ್ಧಿ ಹೊಟ್ಟೋಗುತ್ತೆ ನನಗೆ. ಆ ತರ ನೀವೇನಾದ್ರೂ ಮಾಡ್ಬೇಕು ಅಂತ ಹೇಳಿದ್ರೆ, ಈ ವಿಷ್ಣು ಸ್ವರೂಪವನ್ನ ತಿಳ್ಕೊಂಡಾಗ ನಿಮ್ಗೆ ಆ ಜ್ಞಾನದಿಂದ ನಿಮಗೆ ನಾನು ಸಂಸಾರಿಯಾಗಿದ್ದೀನಿ ಅಂತ ಒಂದು ಬುದ್ಧಿ ಹೋಗುತ್ತೆ ಅಂತ ನೀವು ಹೇಳ್ಬೇಕಾದ್ರೆ, ಆ ಸಂಸಾರಿಯಾಗಿದ್ದೀನಿ ಅನ್ನೋದು ಅಧ್ಯಸ್ಥವಾಗಿರ್ಬೇಕು. ಆದ್ರೆ ಅಧ್ಯಾಸ ಸಾಧ್ಯವೇ ಇಲ್ಲ ಅಂತ ನಾನೇ ಮೊದಲು ಹೇಳ್ಬಿಟ್ಟಿದ್ದೀನಿ. ಅದರಿಂದ ನೀವು ವಿಷಯವನ್ನು ಹೇಳಕ್ ಬರೋದಿಲ್ಲ, ನಿಮ್ಗೆ ಪ್ರಯೋಜನವನ್ನು ಹೇಳಕ್ ಆಗೋದಿಲ್ಲ ನಿಮ್ಗೆ ಅಂತ ಹೇಳಿದ್ರೆ, ಆ ಎರಡು ಆಕ್ಷೇಪಗಳಿಗೂ ಉತ್ತರ ಕೊಡಕ್ಕಾಗಿ ಈ ಶ್ಲೋಕದಲ್ಲಿ ಭಗವತ್ಪಾದರು ಪ್ರಾರಂಭ ಮಾಡ್ತಾ ಇದ್ದಾರೆ. ಯಸ್ಮಿನ್ ಅಂತ. ಯಸ್ಮಿನ್ ಅಂದ್ರೆ ಏನು? ಯಸ್ಮಿನ್ ದೃಷ್ಟೇ ಅಂದ್ರೆ ಯಾವ ಒಂದು ಸ್ವರೂಪವನ್ನ ತಿಳ್ಕೊಂಡ್ರೆ ಈ ಸಂಸಾರ ಅನ್ನೋದು ಹೋಗುತ್ತೋ ಅಂತ ಹೇಳಿದಾರಲ್ಲ ಶ್ಲೋಕದಲ್ಲಿ, ಅದಕ್ಕೆ ಇವಾಗ ವ್ಯಾಖ್ಯಾನ ಹೇಳ್ತಾ ಇದ್ದಾರೆ. ಯಸ್ಮಿನ್ ನಜ್ಞಾತೆ ವಿಷ್ಣು ಅಧಿಷ್ಠಾನೆ ಏತತ್ ಅನುಭೂಯಮಾನಂ ಸಂಸ್ಕೃತಿ ಚಕ್ರಂ ಸಂಸರತಿ. ಅಂದ್ರೆ ಯಸ್ಮಿನ್ ಏತತ್ ಸಂಸ್ಕೃತಿ ಚಕ್ರಂ ಭ್ರಮತಿ ಅಂತ ಹೇಳಿದಾರಲ್ಲ, ಅದಕ್ಕೆ ಅಂದ್ರೆ ಯಾವ ಒಂದು ಬ್ರಹ್ಮಸ್ವರೂಪ, ಆದ್ರೆ ಬ್ರಹ್ಮಸ್ವರೂಪ ಅಂತ ಗೊತ್ತಿಲ್ಲ ನಮಗೆ, ಅಂತ ಒಂದು ಬ್ರಹ್ಮಸ್ವರೂಪದಲ್ಲಿ ಯಾವ ಸಂಸ್ಕೃತಿ ಚಕ್ರಂ, ಸಂಸಾರ ಅಂತ ಇದೆಯಲ್ಲ ಅದಕ್ಕೆ ಸಂಸ್ಕೃತಿ ಅಂತ ಇನ್ನೊಂದು ಹೆಸರು ಅಷ್ಟೇ. ಸಂಸ್ಕಾರ ಅಲ್ಲ, ಸಂಸ್ಕೃತ ಅಲ್ಲ, ಇದು ಸಂಸ್ಕೃತಿ ಅಂತ. ಸಂಸ್ಕೃತಿ
ಆಮೇಲೆ ಸಂಸ್ಮೃತಿನೂ ಅಲ್ಲ, ಸ್ಮೃತಿನೂ ಅಲ್ಲ ಇದು. ಅದೇ ಶ್ರುತಿನೂ ಅಲ್ಲ, ಸ್ಮೃತಿನೂ ಅಲ್ಲ ಇದು. ಅದು ಸಂಸ್ಕೃತಿ ಅಂತ. ಸೊ ಸಂಸ್ಕೃತಿ ಅಂತ. ಸೊ ಇಲ್ಲಿ ಯಾವ ಒಂದು ಸ್ವರೂಪ ನಮಗೆ ಗೊತ್ತಿಲ್ವೋ ಆ ಗೊತ್ತಿಲ್ಲದೆ ಇರೋ ಸ್ವರೂಪದಲ್ಲಿ ನಮಗೆ ಈ ಅಧ್ಯಾಸ ಆಗಿದೆ. ಹಾಗಾಗಿ ಈ ಸಂಸಾರ ಚಕ್ರ ಅನ್ನೋದು ಎಲ್ಲಿ ಯಾವ ಅಧಿಷ್ಠಾನದಲ್ಲಿದೆ ಅಂತ ಹೇಳಿದ್ರೆ, ಯಾವ ಅಧಿಷ್ಠಾನದ ಜ್ಞಾನ ನಮಗಿಲ್ಲವೋ ಅಲ್ಲಿ ಈ ಸಂಸಾರ ಚಕ್ರ ಭ್ರಮಣವಾಗ್ತಾ ಇದೆ. ಅಂದ್ರೆ ಉದಾಹರಣೆಯಲ್ಲಿ ನಾವೇನು ನೋಡ್ಬೇಕು, ಯಾವ ಒಂದು ಹಗ್ಗ ಅಂತ ಗೊತ್ತಿಲ್ವೋ ಆ ಗೊತ್ತಿಲ್ಲದೆ ಇರೋ ಹಗ್ಗದಲ್ಲಿ ಹಾವು ಅಂತ ಬುದ್ಧಿ ಬಂದಿದೆ ಅಂತ ಹೇಳಿದ್ರೆ ತೊಂದರೆ ಇಲ್ಲ ನಮಗೆ. ಅದೇ ತರನೇ ಇಲ್ಲೂ ಕೂಡ ಯಾವ ಒಂದು ಬ್ರಹ್ಮಸ್ವರೂಪದಲ್ಲಿ ಅಧ್ಯಸ್ಥವಾಗಿದೆಯೋ ಈ ಸಂಸಾರ ಅನ್ನೋದು ಆ ಸ್ವರೂಪ ನಮ್ಗೆ ಗೊತ್ತಿಲ್ಲ. ಹಾಗಾಗಿ ನಾವು ಅಧ್ಯಾಸವಾಗಿದೆ ಅಂತಾನೆ ಗೊತ್ತಿಲ್ಲ ನಮಗೆ. ಇದು ಸತ್ಯ ಅಂತಾನೆ ಅನ್ಕೊಂಡ್ಬಿಟ್ಟಿದ್ದೀವಿ, ಈ ಸಂಸಾರ ಅನ್ನೋದು ಸತ್ಯ ಅಂತಾನೆ ಅನ್ಕೊಂಡಿದ್ದೀವಿ ನಾವು. ಆದ್ರೆ ನಾವು ಇದು ಅಧ್ಯಸ್ಥ ಅಂತ ತಿಳ್ಕೊಬೇಕು ನಾವು ಮೊದಲು. ಇನ್ನೊಂದು ಎಲ್ಲಿ ಅಧ್ಯಸ್ಥ ಅಂತಾನು ತಿಳ್ಕೊಬೇಕು. ಹಾಗಾದ್ರೆ ಏನಾಯ್ತು, ಹಗ್ಗದ ಒಂದು ಜ್ಞಾನ ಇಲ್ಲದೆ ತಾನೇ ಅವನು ಹಾವು ಅಂತ ಕಲ್ಪನೆ ಮಾಡ್ಕೊಂಡ. ಅದೇ ತರ ಈ ಬ್ರಹ್ಮದ ಜ್ಞಾನ ಇಲ್ಲದೆ ಇದ್ರಿಂದನೇ ಒಬ್ಬ ತನ್ನನ್ನ ಸಂಸಾರಿ ಅಂತ ಕಲ್ಪನೆ ಮಾಡ್ಕೊಳ್ತಾ ಇದ್ದಾನೆ. ಹಾಗಾದ್ರೆ ಏನಾಯ್ತು, ಅದಕ್ಕೆ ಪರಿಹಾರ ಏನು ಅಂದ್ರೆ, ಆ ಬ್ರಹ್ಮವನ್ನ ಹಗ್ಗವನ್ನು ತಿಳ್ಕೊಂಡ್ರೆ ಅವನಿಗೆ ಇದು ಹೋಗುತ್ತೆ, ಹಾವು ಅನ್ನೋ ಬುದ್ಧಿ ಹೋಗುತ್ತೆ. ಅದೇ ತರ ನಾನು ಬ್ರಹ್ಮ ಸ್ವರೂಪವೇ ಅಂತ ತಿಳ್ಕೊಂಡ್ರೆ ಸಂಸಾರಿ ಅಲ್ಲ ಅಂತ, ಸಂಸಾರಿ ಅನ್ನೋ ಬುದ್ಧಿ ಹೋಗುತ್ತೆ. ನಾನು ಸಂಸಾರಿ ಅಲ್ಲ ಅನ್ನೋದು ಅವನಿಗೆ ಚೆನ್ನಾಗಿ ಸ್ಪಷ್ಟವಾಗಿ ಬರುತ್ತೆ. ಅದು ಈ ಒಂದು ವಿಷಯವನ್ನು ಇಟ್ಕೊಂಡು ಅವರು ಈ ಶ್ಲೋಕದಲ್ಲಿ ಅದಕ್ಕೆ ಉತ್ತರ ಕೊಡ್ತಾ ಇದ್ದಾರೆ ಅಂತ ಅವರು ತೋರಿಸ್ತಾ ಇದ್ದಾರೆ. ಹಾಗಾಗಿ ಸಂಸ್ಕೃತಿ ಅಹಂಕಾರಾದಿ ಪ್ರಪಂಚ ಸಯೇವ ಚಕ್ರಂ. ನೋಡಿದ್ರ, ಇವಾಗ ನಾವು 4th ಕ್ಲಾಸಲ್ಲಿ ಒಂದು ವಿಷಯ ಹೇಳಿದ್ವಿ, ಸಂಸಾರ ಅನ್ನೋದಕ್ಕೂ ಪ್ರಪಂಚ ಅನ್ನೋದಕ್ಕೂ ವ್ಯತ್ಯಾಸ ಇಲ್ಲ. ಯಾಕೆಂದ್ರೆ ಸಂಸಾರ ಅನ್ನೋದೇನು ಒಂದು ಬಂಧ ಅಂತ ಇರೋದು, ಅದರಿಂದ ಆಗ್ತಾ ಇರೋ ಕಷ್ಟಗಳೆಲ್ಲ ಏನೇನಿದೆಯೋ, ಕಷ್ಟವೋ ಸುಖವೋ ಏನಿದೆಯೋ ಅದು. ಆದ್ರೆ ಅದೆಲ್ಲ ಕೂಡ ಎಲ್ಲಿಂದ ಬರುತ್ತೆ ಅಥವಾ ಯಾವ್ದ್ರಿಂದ ನಡೆಯುತ್ತೆ ಅಂತ ಕೇಳಿದ್ರೆ ಪ್ರಪಂಚ ಅಂತ ಒಂದಿದ್ರೆ ತಾನೇ ಬರುತ್ತೆ. ಹಾಗಾದ್ರೆ ಒಬ್ಬ ತನ್ನ ಸಂಸಾರಿ ಅಂತ ಅನ್ಕೋಬೇಕಾದ್ರೆ ಏನು ಅಂತ ಅನ್ಕೊಳ್ತಾನೆ, ನಾನೊಂದು ವ್ಯಕ್ತಿ ಅಂತ ಅನ್ಕೊಳ್ತಾನೆ. ಆಮೇಲೆ ನನಗೆ ಇವರೆಲ್ಲ ಬೇಕಾದವರು ಅಂತ ಅನ್ಕೊಳ್ತಾನೆ. ಕೆಲವ್ರನ್ನೆಲ್ಲ ತೋರಿಸಿ ಇವರೆಲ್ಲ ನನಗೆ ಬೇಡದೇ ಇರೋರು ಅಂತ ಹೇಳ್ತಾನೆ. ಇದೇ ಇನ್ನೂ ಸ್ವಲ್ಪ ಎಕ್ಸ್ಟೆಂಡ್ ಆಗಿ ನೋಡಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಪ್ರತಿಯೊಬ್ಬರಿಗೂ ಕೂಡ 3 ವಿಧವಾದ ಕಷ್ಟಗಳಿಂದ ಪಾರಾಗಬೇಕು ಅಂತ ಹೇಳ್ತಾರೆ. ಅದನ್ನ ಲೋಕದಲ್ಲಿ ಎಲ್ಲರೂ ಉಪಯೋಗಿಸ್ತಾರೆ. ಅರ್ಥ ಗೊತ್ತಿದೆಯೋ ಇಲ್ವೋ, ತಾಪತ್ರಯ ಅಂತ ಒಂದು ಶಬ್ದ ಉಪಯೋಗಿಸ್ತಾರೆ. ತುಂಬಾ ಜನ ತಾಪತ್ರಯ ನೋಡಿ, ನನಗೆ ತುಂಬಾ ತಾಪತ್ರಯ ಆಗಿದೆ ಅಂತ ತುಂಬಾ ಜನ ಹೇಳ್ತಾರೆ. ಅದೇನಪ್ಪ ತಾಪತ್ರಯ ಅಂತ ಕೇಳಿದ್ರೆ ಗೊತ್ತೇ ಇಲ್ಲ, ಹೇಳಕ್ ಬರೋದಿಲ್ಲ. ಅದರಲ್ಲಿ 3 ಅಂತ ಒಂದು ಶಬ್ದ, ತ್ರಯ ಅಂತ ಒಂದು ಶಬ್ದ ಇದೆ ಅಂತಲೂ ಗೊತ್ತಿಲ್ಲ. ಯಾಕಂದ್ರೆ ಕನ್ನಡದಲ್ಲಿ ಈ ಶಬ್ದವನ್ನು ತುಂಬಾ ಜನ ಬಳಸ್ತಾರೆ. ಆದ್ರೆ ತಾಪತ್ರಯ ಅಂದ್ರೆ 3, ತಾಪ ಅಂದ್ರೆ ಕಷ್ಟ ಅಂತ, ತ್ರಯ ಅಂದ್ರೆ 3 ವಿಧವಾದ ಕಷ್ಟ. ಯಾವುದು ಅಂದ್ರೆ ಆಧ್ಯಾತ್ಮಿಕ, ಆದಿ ಭೌತಿಕ, ಆದಿ ದೈವಿಕ ಅಂತ 3 ವಿಧವಾದ ಕಷ್ಟಗಳು. ಹಾಗಾದ್ರೆ ಈ ಆಧ್ಯಾತ್ಮಿಕ ಕಷ್ಟ ಯಾವುದು ಅಂತ ಹೇಳಿದ್ರೆ ನಮ್ಮ ಶರೀರದಲ್ಲಿ ಬರೋ ರೋಗ ರುಜಿನಗಳು, ಆಮೇಲೆ ಮನಸ್ಸಿಗೆ ಬರೋ ಕೆಲವು ಕಷ್ಟಗಳೆಲ್ಲ, ಆತಂಕ ಇಂಥದ್ದೆಲ್ಲ ಇರುತ್ತಲ್ಲ ಅಂಥದ್ದು. ಇದು ಎರಡು ಕೂಡ ನಮ್ಮನ್ನೇ ಬಾಧಿಸುತ್ತೆ ಅಂತ ಕಾರಣದಿಂದ ಅದಕ್ಕೆ ಆಧ್ಯಾತ್ಮಿಕ ಅಂತ ಹೇಳ್ತಾರೆ. ನೋಡಿ, ಆಧ್ಯಾತ್ಮಿಕ ಅಂದ್ರೆ ಮತ್ತೆ ಅದಕ್ಕೆ ಅರ್ಥ ಬೇರೆ ಮಾಡ್ಕೋಬಾರ್ದು. ಇವನು ಅಧ್ಯಾತ್ಮ ಶಾಸ್ತ್ರ ಓದ್ತಾ ಇದ್ದಾನೆ ಅಂದ್ರೆ ವೇದಾಂತ ಶಾಸ್ತ್ರ ಓದ್ತಾ ಇದ್ದಾನೆ ಅಂತ ಅರ್ಥ ಆಗುತ್ತೆ. ಆದ್ರೆ ಇಲ್ಲಿ ಆಧ್ಯಾತ್ಮಿಕ ಅಂತ ಹೇಳಿದ್ರೆ ಈ ಶರೀರವನ್ನ ಇಟ್ಕೊಂಡು ಬರೋ ಕಷ್ಟಗಳೆಲ್ಲ ಇದೆಯಲ್ಲ ಅದು, ಮತ್ತು ಮನಸ್ಸು ಕೂಡ, ಯಾಕಂದ್ರೆ ಸೂಕ್ಷ್ಮ ಶರೀರ ಇದು ಆಧ್ಯಾತ್ಮಿಕ ಕಷ್ಟ. ಆದಿ ದೈವಿಕ ಕಷ್ಟ ಅಂದ್ರೆ ಯಾವುದು ಅಂತ ಹೇಳಿದ್ರೆ, ದೈವವಶಾತ್ ಅಂತ ಹೇಳುವಾಗ ಈ ಸಿಡಿಲು, ಆಮೇಲೆ ಭೂಕಂಪ, ಆಮೇಲೆ ದೊಡ್ಡ ಚಂಡಮಾರುತ ಅಂತೆಲ್ಲ ಹೇಳ್ತೀವಲ್ಲ, ಸುನಾಮಿ ಅಂತೆಲ್ಲ ಹೇಳ್ತೀವಲ್ಲ, ಸುನಾಮಿ ಅಂತ ಇವುಗಳಿಂದ ಆಗೋ ಒಂದು ನ್ಯಾಚುರಲ್ ಫೋರ್ಸಸ್ ಇಂದ ಆಗೋ ಕಷ್ಟಗಳೆಲ್ಲ ಇದೆಯಲ್ಲ, ಇದು ಕೂಡ ತಪ್ಪಿದೆಲ್ಲ ಮನುಷ್ಯನಿಗೆ. ಹಾಗಾಗಿ ಒಂದಲ್ಲ ಒಂದು ಮನುಷ್ಯನಿಗೆ ಕೋವಿಡ್ ಇಂಥದ್ದೆಲ್ಲ ಈ ರೋಗಗಳೆಲ್ಲ ಬರುತ್ತಲ್ಲ, ಅದೇ ಕರೆಕ್ಟ್. ಆದ್ರೆ ಕೋವಿಡ್ ಬರುತ್ತೆ, ಅದು ಕೂಡ ಅದು ತಕ್ಷಣ ನಮ್ಮ ಶರೀರಕ್ಕೂ ಬರುತ್ತೆ ಅದು. ಹೀಗಾಗಿ ಇದೆಲ್ಲ ಒಂದು ಆದಿ ದೈವಿಕ ಅಂತ. ಆಮೇಲೆ ಆದಿ ಭೌತಿಕ ಅಂತ ಹೇಳುವಾಗ ಯಾವ್ದನ್ನ ಹೇಳಿದ್ದಾರೆ ಅಂದ್ರೆ, ಈ ಪ್ರಾಣಿಗಳು, ಈ ಜಂತುಗಳೆಲ್ಲ ಇದೆಯಲ್ಲ, ಹಾವು, ಚೇಳು ಅಥವಾ ಹುಲಿ ಇಂಥದ್ದು, ಆಮೇಲೆ ಅದ್ರ ಜೊತೆ ಕಳ್ಳರನ್ನು ಸೇರಿಸಿದ್ದಾರೆ. ಈ ಆದಿ ಭೌತಿಕ ಅಂತ ಹೇಳುವಾಗ ಕಳ್ಳರ ಭಯ ಅಂತೆಲ್ಲ ಇದೆಯಲ್ಲ, ಅವುಗಳಿಂದ ಆಗೋ ಭಯ, ಅವುಗಳಿಂದ ಆಗೋ ತಾಪಗಳು, ಈ 3 ವಿಧವಾದ ತಾಪಗಳು ಮಾತ್ರ ಒಬ್ಬನಿಗೆ ತಪ್ಪಿದೆ ಅಲ್ಲ. ಈ ಮೂರು ತಾಪಗಳಿಂದ ನೀನು ಬಿಡಿಸ್ಕೋಬೇಕಾದ್ರೆ ನಿನ್ನ ಸ್ವರೂಪವನ್ನ ನೀನು ತಿಳ್ಕೋಬೇಕು. ಆವಾಗ ನಿನಗೆ ಸಂಸಾರ ಅನ್ನೋದು ಇರೋದಿಲ್ಲ. ಹಾಗಾದ್ರೆ ಸಂಸಾರ ಅನ್ನೋದು ಇಟ್ಕೊಂಡು ನನಗೆ ತಾಪತ್ರಯ ಇರಬಾರ್ದು ಅಂತ ಹೇಳಿದ್ರೆ ಆಗೋದೇ ಇಲ್ಲ. ಯಾಕಂದ್ರೆ ಸಂಸಾರ ಅನ್ನೋದಕ್ಕೆ ಸೇರ್ಕೊಂಡು ಬಂದಿದ್ದೆ ಅದು. ಹಾಗಾಗಿ ಅದ್ರ ಜೊತೆಗೆ ಯಾವ್ದು ಇದಿಲ್ಲ ಅಂತ ಆತ್ಮಜ್ಞಾನಿಗೆ ಇಲ್ಲ ನೋಡಿ, ಅವನಿಗೂ ಕೂಡ ಇರುತ್ತೆ. ಯಾಕಂದ್ರೆ ಶರೀರ ಇದೆಯಲ್ಲ, ಶರೀರಕ್ಕೆ ಇದೆಲ್ಲ ಬರುತ್ತೆ. ಅವನ ವಿಷಯದಲ್ಲಿ ಏನೋ ಒಂದು ವಿಶೇಷ ಅಂತ ಹೇಳಿದ್ರೆ ಅವನಿಗೆ ತನಗಿಲ್ಲ ಅಂತ ತಿಳ್ಕೊಳ್ತಾನೆ, ಅವನು ನನಗಾಗ್ತಾ ಇಲ್ಲ ಅಂತ ತಿಳ್ಕೊಳ್ತಾನೆ ಅವನು. ಯಾಕಂದ್ರೆ ಈ ಶರೀರವನ್ನು ಕೂಡ ಅವನು ಒಂದು ಕಲ್ಲು, ಮಣ್ಣು ಅಥವಾ ಒಂದು ಗಿಡ ತರ ನೋಡ್ಬಿಡ್ತಾನೆ, ಒಂದು ಮರ ತರ ನೋಡ್ಬಿಡ್ತಾನೆ ಅವನು. ಹಾಗಾಗಿ ಒಂದು ದೊಡ್ಡ ಸಿಡಿಲ್ ಬಂದಾಗ, ಒಂದು ಮರಕ್ಕೆ ಏನಾದ್ರೂ ಆಯ್ತು, ಅಥವಾ ಒಂದು ತುಂಬಾ ದೊಡ್ಡ ಚಂಡಮಾರುತ ಬಂದಾಗ ಮರನೇ ಕಿತ್ಕೊಂಡ್ಬಿಡ್ತು ಅಂತ ಹೇಳಿದಾಗ ಆ ತರ ಶರೀರಕ್ಕೆ ಆದ್ರೂ ಕೂಡ ಅವನಿಗೇನು ತೊಂದರೆ ಇಲ್ಲ. ಯಾಕಂದ್ರೆ ಅವನು ತನ್ನನ್ನು ಶರೀರದ ಬೇರೆ ಅಂತ ತಿಳ್ಕೊಂಡಿದ್ದಾನೆ. ಅದೇ ವಿಶೇಷ. ಹಾಗಾಗಿ ಆತ್ಮಜ್ಞಾನಿಗೂ ಆ ಶರೀರ ಇರೋ ತನಕ ಈ ತೊಂದರೆಗಳು ಬರ್ತಾನೆ ಇರುತ್ತೆ.
ಮತ್ತೆ ಈ ಇನ್ನೊಂದು ಶರೀರ ಎತ್ತಿ ಅದಕ್ಕೆ ಬರಬಾರ್ದು ಅನ್ನೋ ಕಾರಣದಿಂದ ನಾವು ಮುಕ್ತಿಗಾಗಿ ನಾವು ಪ್ರಯತ್ನ ಪಡ್ತೀವಿ. ಹಾಗಾಗಿ ಇಲ್ಲಿ ಇವರು ಹೇಳ್ತಾ ಇದ್ದಾರೆ, ಈ ಒಂದು ಸಂಸಾರ, ನಾನು ಯಾತಕ್ಕೆ ಇದನ್ನೆಲ್ಲ ಹೇಳಿದೆ ಅಂದ್ರೆ, ಈ ಸಂಸಾರ ಅನ್ನೋದಕ್ಕೂ ಪ್ರಪಂಚ ಅನ್ನೋದಕ್ಕೂ ವ್ಯತ್ಯಾಸ ಇಲ್ಲ ಅನ್ನೋದಕ್ಕೆ ಹೇಳ್ಕೊಂಡೆ. ಪ್ರಪಂಚ ಇಲ್ಲೇ ಸಂಸಾರ ಇಲ್ಲ. ಹಾಗಾಗಿ ಅದಕ್ಕಾಗಿ ವಿ ಶುಡ್ ಸಿ ದೆಮ್ ಟುಗೆದರ್ ಅಸ್ ಒನ್ ಇನ್ ದ ಸೇಮ್ ಥಿಂಗ್. ಹಾಗಾಗಿ ಇವ್ರು ಹೇಳ್ತಾ ಇದ್ದಾರೆ, ಎಲ್ಲಿ ಪ್ರಪಂಚ ನಿಂತಿದೆ ಅಂತ ಕೇಳಿದ್ರೆ ಬ್ರಹ್ಮದಲ್ಲಿ ನಿಂತಿದೆ, ವಿಷ್ಣುವಲ್ಲೇ ನಿಂತಿದೆ ಅದು. ಹಾಗಾದ್ರೆ ಆ ಸಂಸಾರ ಏನು ಅಂತ, ಅದಕ್ಕೆ ಸಂಸಾರ ಅಂತ ಹೆಸರು ಕೊಟ್ಟಿದ್ದಾರೆ ಈ ಶ್ಲೋಕದಲ್ಲಿ. ಅದಕ್ಕೆ ಇವ್ರು ಹೇಳ್ತಾ ಇದ್ದಾರೆ, ಸಂಸ್ಕೃತಿ ಅಂದ್ರೆ ಅರ್ಥ ಏನು ಅಂತ ಹೇಳಿದ್ರೆ ಅಹಂಕಾರ ಆದಿ ಪ್ರಪಂಚ. ನೋಡಿ ಇವ್ರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಅದರಿಂದ ನಮಗೆ ಇನ್ನೊಂದು ಮಾಹಿತಿ ಸಿಗ್ತಿವಾಗ ವೇದಾಂತದಲ್ಲಿ ಸಂಸಾರ ಅನ್ನೋದಕ್ಕೂ ಪ್ರಪಂಚ ಅನ್ನೋದಕ್ಕೂ ವ್ಯತ್ಯಾಸ ಇಲ್ಲ, ಎರಡು ಒಂದೇನೆ. ಅಹಂಕಾರಾದಿ ಪ್ರಪಂಚ ಅಂತ ಹೇಳುವಾಗ ನಾವು ಎಲ್ಲಿ ಇನ್ನೊಂದು ನೋಡ್ಕೋಬೇಕು. ಏನಂದ್ರೆ ನಾವು ಪಂಚಕೋಶಗಳು ಅಂತ ಒಂದು ನೋಡಿದ್ದೀವಿ. ಒಂದು ಮನುಷ್ಯನಲ್ಲಿ 5 ಕೋಶಗಳಿದೆ. ಒಂದು ಮೊದಲನೇದು ಅನ್ನಮಯ ಕೋಶ ಅನ್ನೋದು ಈ ಸ್ಥೂಲ ಶರೀರ ಅನ್ನೋದು. ಆಮೇಲೆ ಒಳಗಡೆ ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ ಮತ್ತು ಆನಂದಮಯ ಕೋಶ ಅಂತ 5 ಕೋಶಗಳಿದೆ. 5ರಲ್ಲಿ ಮೊದಲನೇದು ಸ್ಥೂಲ ಶರೀರ, ಬಾಕಿದೆಲ್ಲ ಸೂಕ್ಷ್ಮ ಶರೀರ ಅಂತ ಹೇಳ್ತೀವಿ. ಇನ್ನೊಂದು ಕಾರಣ ಶರೀರ ಅಂತ ಒಂದು ಹೇಳಿದ್ದೀವಿ. ಆ ಕಾರಣ ಶರೀರವನ್ನ ಎಲ್ಲಿ ಸೇರಿಸ್ತಾರೆ ಅಂದ್ರೆ ಈ ಆನಂದಮಯ ಕೋಶದಲ್ಲೇ ಸೇರಿಸ್ತಾರೆ ಅದನ್ನ. ಅದಕ್ಕೆ ಹಾಗಾಗಿ ಇಲ್ಲ ಸ್ವಪ್ನದಲ್ಲಿ ಕಾರಣ ಶರೀರ ಅಲ್ಲ. ಸ್ವಪ್ನ ಉಂಟಾಗೋದು ಒಂದು ಅಜ್ಞಾನದಿಂದ ಆಗುತ್ತೆ, ಇದು ಸ್ವಪ್ನ ಉಂಟಾಗೋದು ಮನಸ್ಸಿಂದ ಆಗುತ್ತೆ ಅಂತ ಹೇಳ್ತೀವಿ. ಆದ್ರೆ ಈ ಕಾರಣ ಶರೀರ ಅಂದ್ರೆ ಯಾವ್ದು ಅಂತ ಹೇಳಿದ್ರೆ ಈ ಸ್ಥೂಲ ಶರೀರ ಮತ್ತು ಸೂಕ್ಷ್ಮ ಶರೀರಕ್ಕೆ ಬೀಜ ಅದಿದ್ರೇನೆ ಈ ಸ್ಥೂಲ ಶರೀರ ಸೂಕ್ಷ್ಮ ಶರೀರ ಬರುತ್ತೆ. ಹಾಗಾಗಿ ಪ್ರತಿ ಜನ್ಮದಲ್ಲೂ ಈ ಅಜ್ಞಾನ, ಕಾರಣ ಶರೀರಕ್ಕೆ ಏನಂದ್ರೆ ಅಜ್ಞಾನನೇ ಅದು ಕಾರಣ ಶರೀರ ಅನ್ನೋದು. ಅಜ್ಞಾನ ಅನ್ನೋದು ಇರ್ತಾ ಇರುತ್ತೆ. ಅದ್ರ ಜೊತೆಗೆ ಈ ಸೂಕ್ಷ್ಮ ಶರೀರ ಮತ್ತು ಸ್ಥೂಲ ಶರೀರ ಎರಡು ಕೂಡ ಇರುತ್ತೆ. ಹಾಗಾಗಿ ಈ 5 ಕೋಶಗಳಲ್ಲಿ ಈ 3 ಶರೀರನೂ ಅದರಲ್ಲಿ ಅಂತರ್ಗತವಾಗುತ್ತೆ. ಅಂದ್ರೆ ಈ ಸ್ಥೂಲ ಶರೀರ ಅನ್ನೋದು ಅನ್ನಮಯ ಕೋಶ, ಸೂಕ್ಷ್ಮ ಶರೀರ ಅನ್ನೋದ್ರಲ್ಲಿ ಪ್ರಾಣಮಯ, ಮನೋಮಯ, ವಿಜ್ಞಾನಮಯ ಮತ್ತು ಆನಂದಮಯ. ಈ ಆನಂದಮಯದಲ್ಲೇನೆ ಕಾರಣ ಶರೀರನು ಸೇರ್ಕೊಂಡಿರುತ್ತೆ. ಹಾಗಾಗಿ ಈ 3 ಶರೀರಗಳನ್ನ ನಾವು 5 ಕೋಶಗಳಲ್ಲಿ ಅಡಕ ಮಾಡಬಹುದು ಹೀಗೇನೆ. ಹಾಗಾಗಿ ಇವ್ರು ಹೇಳ್ತಾ ಇದ್ದಾರೆ, ಈ ಅಹಂಕಾರಾದಿ ಪ್ರಪಂಚ ಅಂತ ಹೇಳಿದ್ರೆ ಅಹಂಕಾರ ಅನ್ನೋದು ನಮಗೆ ಈಗೋ ಅಂತ ಹೇಳ್ತೀವಲ್ಲ ಅದೇ. ಹಾಗಾಗಿ ಆ ಈಗೋನಿಗೆ ಒಂದು ಸ್ಥಾನ ಕೊಟ್ಟಿದ್ದಾರೆ. ಅದು ಯಾವ ಸ್ಥಾನ ಅಂದ್ರೆ ಆನಂದಮಯ ಕೋಶನೇ ಅದಕ್ಕೆ ಸ್ಥಾನ ಅದು. ಹಾಗಾಗಿ ಆನಂದಮಯ ಕೋಶ ಅನ್ನೋದು ಆತ್ಮನಿಗೆ ತುಂಬಾ ಹತ್ತಿರದಲ್ಲಿರೋದು. ಆನಂದಮಯ ಕೋಶದಿಂದ ಪ್ರಾರಂಭ ಆಗಿ ಈ ಸ್ಥೂಲ ಶರೀರವನ್ನು ಸೇರಿಕೊಂಡು ಸ್ಥೂಲ ಶರೀರಕ್ಕೆ ಹೊರಗಡೆ ಇದೆಯಲ್ಲ ವಸ್ತುಗಳು, ಯಾವುದು ಪ್ರಪಂಚ, ಶಬ್ದ ಸ್ಪರ್ಶ ರೂಪ ರಸಾದಿ, ಗಿರಿ ನದಿ ಸಮುದ್ರ, ಇತರ ಜನಗಳು, ಪ್ರಾಣಿ ಪಕ್ಷಿಗಳು, ಇದೆಲ್ಲ ಇದೆಯಲ್ಲ ಅದೆಲ್ಲವೂ ಕೂಡ ಸೇರಿ ಪ್ರಪಂಚ ಅಂತಾಯ್ತು. ಹಾಗಾದ್ರೆ ಅಹಂಕಾರಾದಿ ಪ್ರಪಂಚ ಅಂತ ಪೂರ್ತಿ ಇವರು ಹೇಳ್ತಾ ಇದ್ದಾರೆ. ಅದಕ್ಕೆ ಅದೇ ಸಂಸ್ಕೃತಿ ಅಂತ ಹೇಳಿ, ಅದೇ ಸಂಸಾರ, ಅದೇ ಪ್ರಪಂಚ ಅಂತ ಹೇಳ್ತಾ ಇದ್ದಾರೆ. ಸ ಏವ ಚಕ್ರಂ, ಅದೇನೇ ಚಕ್ರ, ಭ್ರಮತಿ ಪ್ರತ್ಯಹಂ ಆವಿರ್ಭಾವ ತಿರೋಭಾವಾಭ್ಯಾಂ ಚ ಪುನಃ ಪುನಃ ಆವರ್ತತೆ. ನೋಡಿದ್ರ, ಪ್ರತ್ಯಹಂ ಪ್ರತಿ ದಿವಸ ನಮಗೆ ಈ ಶರೀರ, ಈ ಪ್ರಪಂಚ ಅನ್ನೋದು ಉತ್ಪತ್ತಿಯಾಗಿ ಲಯ ಆಗ್ತಾ ಇದೆ. ಟೈಮ್ ಆಡ್ತಿದ್ಯಾ? ಸರಿ, ಇಲ್ಲಿಗೆ ನಿಲ್ಲಿಸಿರೋಣ. ಇವಾಗ ಪ್ರತಿ ದಿವಸ ಇವ್ರು ಹೇಳ್ತಾ ಈ ವಾಕ್ಯವನ್ನು ಮಾತ್ರ ನಾವು ಅರ್ಥ ಮಾಡ್ಕೊಂಡು ನಿಲ್ಲಿಸಿರೋಣ. ಪ್ರತಿ ದಿವಸನೂ ನಮಗೆ ಈ ಪ್ರಪಂಚ ಅನ್ನೋದು ಉತ್ಪತ್ತಿಯಾಗಿ ನಾಶ ಆಗ್ತಾ ಇದೆ. ಅದು ಹೇಗೆ ಅಂತ ಹೇಳಿದ್ರೆ, ನಾವು ನಿದ್ದೆಯಲ್ಲಿ ಗಾಢ ನಿದ್ದೆಗೆ ಹೋಗ್ತೀವಲ್ಲ, ಡೀಪ್ ಸ್ಲೀಪ್ ಅಂತ, ಆ ಸಮಯದಲ್ಲಿ ನಮಗೆ ಪ್ರಪಂಚ ಇರೋದೇ ಇಲ್ಲ. ಅಹಂಕಾರ ಕೂಡ ನಮಗೆ ಅನುಭವದ ಇರೋದಿಲ್ಲ. ಅದಕ್ಕೇನೆ ಉಪನಿಷತ್ತು ಕೂಡ ಹೇಳುತ್ತೆ, ಎಚ್ಚರ ಅವಸ್ಥೆಯಲ್ಲಿ ಯಾರು ತನ್ನನ್ನ ಯಾವ ಒಂದು ವ್ಯಕ್ತಿ ತಾಯಿ ಅಂತ ತಿಳ್ಕೊಂಡಿದ್ದಾಳೋ ಅವಳು ನಿದ್ದೆ ಅವಸ್ಥೆಯಲ್ಲಿ ತಾಯೇ ಅಲ್ಲ. ತಂದೆ ಅಂತ ತಿಳ್ಕೊಂಡಿರೋನು ತಂದೆನೇ ಅಲ್ಲ. ಒಬ್ಬ ಬ್ರಾಹ್ಮಣ ಅಂತ ತಿಳ್ಕೊಂಡವನು ಬ್ರಾಹ್ಮಣನೇ ಅಲ್ಲ. ಆಮೇಲೆ ಒಬ್ಬ ತನ್ನ ಕಳ್ಳ ಅಂತ ತಿಳ್ಕೊಂಡಿರೋನು ಎಚ್ಚರ ಅವಸ್ಥೆಯಲ್ಲಿ ಕಳ್ತನ ಮಾಡಿ ನಾನು ಸಂಪಾದನೆ ಮಾಡ್ತಾ ಇದ್ದೀನಿ ಅಥವಾ ನಾನು ಜೀವನ ಮಾಡ್ತಾ ಇದ್ದೀನಿ ಅಂತ ಅನ್ಕೊಂಡಿರೋನು ಕೂಡ ನಿದ್ದೆ ಅವಸ್ಥೆಯಲ್ಲಿ ಅವನು ಕೂಡ ಕಳ್ಳ ಅಲ್ಲ. ಯಾಕಂದ್ರೆ ನಿದ್ದೆ ಅವಸ್ಥೆ ಅಂತ ಒಂದು ಶುದ್ಧ ಅವಸ್ಥೆ ಅದು. ಹಾಗಾಗಿ ಎಲ್ಲರ ಒಂದು ಸಂಸಾರವನ್ನು ಅದು ಹೋಗ್ಲಾಡಿಸ್ಬಿಡುತ್ತೆ ಅಂತ ಒಂದು ನೋಡಿ. ಅದು ಯಾತಕ್ಕೆ ಅದಕ್ಕೆ ವಿಶೇಷ ಅಂತ ಹೇಳಿದ್ರೆ, ಉಪನಿಷತ್ ಯಾತಕ್ಕೆ ಅದನ್ನು ಮಾತಾಡುತ್ತೆ ಅಂತ ಹೇಳಿದ್ರೆ, ಯಾಜ್ಞವಲ್ಕ್ಯರು ಜನಕರ ಪ್ರಶ್ನೆ ಮಾಡ್ತಾರೆ, ಮೋಕ್ಷದ ಬಗ್ಗೆ ನನಗೆ ತಿಳಿಸ್ಕೊಡು ಅಂತ. ಅವಾಗ ಮೋಕ್ಷದ ಬಗ್ಗೆ ತಿಳಿಸ್ಕೊಡುವಾಗ ಮೋಕ್ಷಕ್ಕೆ ಉದಾಹರಣೆಯಾಗಿ ಈ ಗಾಢ ನಿದ್ದೆಯನ್ನು ಹೇಳ್ತಾ ಇದ್ದಾರೆ. ಹೇಗೆ ನಮಗೆ ನಿದ್ದೆಯಲ್ಲಿ ನಮಗೆ ನಮ್ಮ ಒಂದು ವ್ಯಕ್ತಿತ್ವ ಅನ್ನೋದು ಇರೋದಿಲ್ಲ, ಆಮೇಲೆ ದ್ವೈತ ಪ್ರಪಂಚ ಇರೋದಿಲ್ಲ, ಸುಖ ದುಃಖ ಅನ್ನೋದೆಲ್ಲ ಇರೋದಿಲ್ಲ, ಆನಂದ ಮಾತ್ರ ಇರುತ್ತೆ ನಮಗೆ. ಅದು ಆ ಸಮಯದಲ್ಲಿ ಕಾಣಿಸ್ತಾ ಇಲ್ಲ, ವ್ಯಕ್ತವಾಗಿಲ್ಲ, ಅಷ್ಟೇ ವ್ಯಕ್ತವಾಗಿಲ್ಲ ಅದು. ಆದ್ರೆ ಮುಕ್ತಿಯಲ್ಲಿ ಇಲ್ವೇ ಇಲ್ಲ ಅಂತ. ಹಾಗಾಗಿ ಅವ್ಯಕ್ತವಾಗಿ ಕೂಡ ಮುಕ್ತಿಯಲ್ಲಿಲ್ಲ ಅಂತ ಹೀಗೆ ಉದಾಹರಣೆ ತೋರಿಸಿದ್ದಾರೆ. ಹಾಗಾಗಿ ಇವ್ರಿಗೆ ಹೇಳಿದ್ದೇನು ಅಂತ ಹೇಳಿದ್ರೆ, ಪ್ರತಿ ದಿವಸ ನಮಗೆ ಉತ್ಪತ್ತಿ ಆಗುತ್ತೆ ಪ್ರಪಂಚ, ನಮಗೆ ನಿದ್ದೆಗೆ ಹೋಗೋ ಸಮಯಕ್ಕೆ ಲೈವ್ ಆಗೋಗುತ್ತೆ. ಹಾಗಾಗಿ ಅಂತ ಒಂದು ಪ್ರಪಂಚ ಇದು, ಅದು ವಿಷ್ಣುವಲ್ಲೇ ಇದೆ ಅಂತ ಹೇಳಕ್ಕೆ ಪ್ರಾರಂಭ ಮಾಡಿದ್ದಾರೆ. ಇನ್ನು ಮುಂದಿನ ಇದನ್ನು ನಾವು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಇಲ್ಲಿಗೆ ನಿಲ್ಲಿಸಿರೋಣ ನಾವು. ಇವಾಗ ಅದೇ ಸುಷುಪ್ತಿ, ಅದೇ ಸುಷುಪ್ತಿ ಅಂದ್ರೆ ಗಾಢ ನಿದ್ರೆ. ಗಾಢ ನಿದ್ರೆ ಕನಸನ್ನು ದಾಟಿದ್ದು, ಕನಸು ಅಲ್ಲದೆ ಇರೋದು ನೋಡಿ. ಕನಸು ಅನ್ನೋದು ಬೇರೆ ಅವಸ್ಥೆ, ಕನಸು ಅನ್ನೋದು ಬೇರೆ ಅವಸ್ಥೆ. ಕನಸು ಇಲ್ಲದೆ ಇರೋ ಸ್ಥಿತಿ ಗಾಢ ನಿದ್ರೆ ಅಂತ.
ಇಲ್ಲಿಗೆ ನಿಲ್ಲಿಸೋಣ ನಾವು. ಈ ಶ್ಲೋಕ ಹೇಳ್ಬಿಟ್ಟು ನಿಲ್ಲಿಸೋಣ ನಾವು. ಸ್ತೋಷ್ಯೇ ಭಕ್ತ್ಯಾ ವಿಷ್ಣುಮನಾದಿಂ ಜಗದಾದಿಂ ಯಸ್ಮಿನ್ನೇತತ್ ಸಂಸ್ಕೃತಿ ಚಕ್ರಂ ಭ್ರಮತೀರ್ಥಂ ಯಸ್ಮಿನ್ ದೃಷ್ಟೇ ನಶ್ಯತಿ ತತ್ ಸಂಸ್ಕೃತಿ ಚಕ್ರಂ ತಂ ಸಂಸಾರಧ್ವಾಂತ ವಿನಾಶಂ ಹರಿಮೀಡೆ ತಂ ಸಂಸಾರಧ್ವಾಂತ ವಿನಾಶಂ ಹರಿಮೀಡೆ. श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं विद्याविनयसम्पन्नं वीतरागं विवेकिनं वन्दे वेदान्ततत्त्वज्ञं विधुशेखरभारतीम्. ॐ तत्सत्.